ಎಲ್ಲಾ ಕಡೆಗೂ ಒಂದೊಂದು ರೀತಿಯಾದಂತಹ ಒಂದು ಸಿಚುವೇಶನ್ಸ್ ಗಳು ನಮಗೆ ಎದುರುಗಡೆ ಬರುತ್ತೆ. ಆ ರೀತಿಯಾದಂತಹ ಸಂದರ್ಭದಲ್ಲಿ ಹೇಗೆ ನಡ್ಕೊಳ್ಬೇಕು ಹೊರಗಡೆ ಪ್ರಪಂಚದ ಜೊತೆ, ಹಾಗೆ ಒಳಗಡೆ ಪ್ರಪಂಚದ ಜೊತೆ ಯಾವ ರೀತಿ ನಡ್ಕೊಳ್ಬೇಕು. ಸೊ ಹಾಗಾಗಿ ಸಾಧಾರಣವಾಗಿ ಎಲ್ಲಿ ನಮಗೆ ದ್ವಂದ್ವ ಅಂದ್ರೆ ನಮ್ ಕನ್ಫ್ಯೂಷನ್ ಅನ್ನೋದು ಎಲ್ಲಿ ಬರುತ್ತೆ ಅಂದ್ರೆ, ಒಂದು ಸುಲಭದ ದಾರಿ ಇರುತ್ತೆ, ಇನ್ನೊಂದು ಧರ್ಮದ ದಾರಿ ಇರುತ್ತೆ. ವೇರ್ ಇಟ್ ಇಸ್ ಡಿಫಿಕಲ್ಟ್, ಕಷ್ಟವಾದಂತಹ ದಾರಿ, ಆದ್ರೆ ಅದು ಕರೆಕ್ಟ್. ಸೊ ಹಾಗಾಗಿ ಎಕ್ಸ್ಪೆಕ್ಟೇಷನ್ಸ್ ಆರ್ ಇಂಜೂರಿಯಸ್ ಟು ಹೆಲ್ತ್ ಬಿಕಾಸ್ ಇಟ್ ಮೇಕ್ ನೋ ಸೆನ್ಸ್. ಅದಕ್ಕೆ ಮೀನಿಂಗೇ ಇಲ್ಲ, ಇವೊಂದು ನೀವು ಎಕ್ಸ್ಪೆಕ್ಟೇಷನ್ ಮಾಡಿದ್ರು ಕೂಡ ಇನ್ ದ ಫಸ್ಟ್ ಪ್ಲೇಸ್. ಈ ಒಂದು ಕಾರಣಕ್ಕಾಗಿ ನಿಮ್ಮ ಧರ್ಮ ಅಲ್ಲಿ ಏನಾಗಿರುತ್ತಲ್ಲ ಅದನ್ನ ಸುಮಾರಾಗಿ ನಡೆಸ್ಕೊಂಡು ಹೋದ್ರೂ ನಡೆಯುತ್ತೆ. ಏನು ಕೆಲಸ ಮಾಡ್ದೇನೆ ಇರೋಕ್ಕೂ ಆಗಲ್ಲ ನಾವು. ಬಿಕಾಸ್ ಯಾವುದೇ ಒಂದು ಸಂದರ್ಭದಲ್ಲೂ ನಾವು ಇದರ್ ಡಿಸಿಷನ್ ನ ತಗೊಳ್ತೀವಿ, ಡಿಸಿಷನ್ ನ ತಗೊಳ್ಳಲ್ಲ. ಬಟ್ ಇಫ್ ಯು ಲುಕ್ ಎಟ್ ಇಟ್, ಎರಡೂ ಕೂಡ ಒಂದು ನಿರ್ಧಾರನೇ. ಬೇರೆಯವರ ಧರ್ಮವನ್ನ ನಾನು ಪರಿಪಾಲಿಸ್ತೀನಿ, ನಾನು ಮಾಡ್ಕೋತಾ ಹೋಗ್ತೀನಿ ಅನ್ನೋ ರೀತಿನಲ್ಲಿ ಹೋದ್ರೆ ಎಡವಟ್ಟಾಗುವ ಸಾಧ್ಯತೆಗಳು ಹೆಚ್ಚಿಗೆ ಇರುತ್ತೆ ಹೊರತು ಅದರಿಂದ ಒಳ್ಳೇದಾಗೋದು ಬಹಳ ಕಮ್ಮಿ ಅಂತ ಹೇಳೋದು ಇಷ್ಟು. ಏನೂ ಮಾಡ್ದೇನೂ ಇರ್ಬೋದು, ನನ್ನ ಜೀವನದಲ್ಲಿ ಜಾಬ್ ಹೋಗಲ್ಲ, ನನ್ನ ಮನೆಯಿಂದ ಹೊರಗಡೆ ಹೋಗ್ಬಿಡ್ತೀನಿ, ಹಿಮಾಲಯಕ್ಕೆ ಹೋಗ್ಬಿಡ್ತೀನಿ ಅಂತ ಅನ್ಕೋಬಹುದು. ಬಟ್ ನಮ್ಮ ಮಾಡಿರ್ತಕ್ಕಂಥ ಇಲ್ಲಿವರೆಗೂ ಮಾಡಿರ್ತಕ್ಕಂತಹ ಕೆಲಸಗಳಿದೆ ಅಲ್ವಾ, ಅಂದ್ರೆ ನಮ್ಮ ಗತಕಾಲದ ವೈಭವಗಳೇನಿದೆಯೋ ಅದು ನಮ್ಮನ್ನ ಬಿಡಲ್ಲ ಅಷ್ಟು ಈಸಿಯಾಗಿ ಹೋಗ್ಲಿಕ್ಕೆ. ವಿ ಹ್ಯಾವ್ ಟು ಬಿ ಇನ್ ದ ಪ್ರೆಸೆಂಟ್. ಆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಾವು ಬದುಕನ್ನು ನಡೆಸಬೇಕು ಅನ್ನೋದಕ್ಕೆ ಒನ್ ಆಫ್ ದ ಬೆಸ್ಟ್ ಟೂಲ್ ಸ್ವಧರ್ಮ. ಸೊ ಒನ್ಸ್ ಅಗೇನ್ ನಮಸ್ಕಾರ ಎಲ್ರಿಗೂ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೆ ಆನ್ ವೀಕ್ ಡೇ, ಇವತ್ತು ಕಾರಣಾಂತರಗಳಿಂದ ನಾವು ವೀಕ್ ಡೇ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸೆಷನ್ ಅನ್ನ, ಬಟ್ ಯೆಟ್ ಯು ಆರ್ ಸ್ಟಿಲ್ ಗಿವಿಂಗ್ ದ ಟೈಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೆಸೆನ್ಸ್. ಹಾಗೆ ಸುಮಾರು ವಿಚಾರಗಳನ್ನ ಇಲ್ಲಿವರೆಗೂ ನಾವು ಡಿಸ್ಕಷನ್ ಮಾಡ್ಕೊಂಡು ಬಂದಿದೀವಿ. ಲೈಕ್ ಇಂಟ್ರೋದಿಂದ ಸ್ಟಾರ್ಟ್ ಆಗಿದಂತದ್ದು, ಮೊದಲನೇ ಚಾಪ್ಟರ್, ಎರಡನೇ ಚಾಪ್ಟರ್ ನ ಎಸೆನ್ಸ್ ಗಳನ್ನ ಹಂತ ಹಂತವಾಗಿ ನಾವು ಕವರ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಎಷ್ಟು ಜನ ಕಂಪ್ಲೀಟ್ ವಿಡಿಯೋಸ್ ನೋಡಿದಿರಾ ಇಲ್ಲಿವರೆಗೂ ಸೋಫಾರ್ ಆಗಿರ್ತಕ್ಕಂಥದ್ದು? ಸೊ ಈಚ್ ಅಂಡ್ ಎವ್ರಿ ಚಾಪ್ಟರ್ಸ್ ಗಳೇನಿದೆಯೋ ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ. ಸೊ ಹಾಗಾಗಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನೇನು ಸೆಷನ್ಸ್ ಗಳು ಇಲ್ಲಿವರೆಗೂ ಆಗಿದೋ, ಯಾರು ಹೊಸಬರಾಗಿರೋ ನೋಡ್ತಕ್ಕಂಥವ್ರು ಈ ವಿಡಿಯೋನ, ಆ ವಿಡಿಯೋಸ್ ಗಳನ್ನ ನೋಡಿ. ಬಿಕಾಸ್ ಇವತ್ತು ನಾವು ಡಿಸ್ಕಷನ್ ಮಾಡಕ್ ಹೋಗ್ತಾ ಇರ್ತಕ್ಕಂಥ ಪಾಯಿಂಟರ್ಸ್ ಗಳೇನಿದೆಯೋ ಅದು ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ಭಗವದ್ಗೀತಾ. ಸುಮಾರು ಕಡೆಗೂ ನಾವು ಈ ಒಂದು ವಿಚಾರವಾಗಿ ಮಾತಾಡಿದೀವಿ, ರೈಟ್? ಥಿಯರಿಟಿಕಲಿ ಕಾನ್ಸೆಪ್ಟ್ಸ್ ಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಬೇರೆ, ಬಟ್ ಆ ಒಂದು ವಿಷಯಗಳೇನಿದೆಯೋ ನಮಗೆ ಅಟ್ ದ ಲೆವೆಲ್ ಆಫ್ ಪ್ರಾಕ್ಟಿಕಾಲಿಟಿ, ನಾವು ಈಗ ಹೊರಗಡೆ ಹೋಗಿ ಇಂಟ್ರಾಕ್ಟ್ ಮಾಡ್ತಿದೀವಿ ಪ್ರಪಂಚದ ಜೊತೆ ಅಂತ ಅಂದ್ರೆ, ಅದು ನಮ್ಮ ಥಾಟ್ ಪ್ರೊಸೆಸಿಂಗ್ ಜೊತೆನೇ ಇರ್ಬೋದು ಅಥವಾ ಹೊರಗಡೆ ಪ್ರಪಂಚದ ಜೊತೆ ನಾವು ಇಂಟ್ರಾಕ್ಟ್ ಮಾಡ್ತೀವಿ ಅಂತಂದ್ರೆ, ಆ ಎರಡೂ ಒಂದು ವ್ಯವಸ್ಥೆಗಳಲ್ಲೂ ನಮಗೆ ಈ ಒಂದು ಪರ್ಟಿಕ್ಯುಲರ್ ನಾಲೆಜ್ ಹೆಲ್ಪ್ ಆಗ್ಬೇಕು. ಇಲ್ಲ ಅಂತಂದ್ರೆ ಇಟ್ ಇಸ್ ಆಫ್ ನೋ ಯೂಸ್, ರೈಟ್? ಸೊ ನಾವೇನೋ ಒಂದು ಕಲ್ತ್ವಿ, ಅದನ್ನ ಸುಮ್ನೆ ಎಲ್ಲೋ ಒಂದ್ ಹತ್ರ ರಟ್ ಹೊಡೆದ್ಬಿಟ್ಟು ಸೈಡ್ಗೆ ಇಟ್ಟಿವಿ ಅನ್ನೋ ತರ ಆಗ್ಬಾರ್ದು. ಸೊ ಆ ಒಂದು ಉದ್ದೇಶದಿಂದ ಈ ಒಂದು ಪ್ರಾಯೋಗಿಕವಾಗಿ ವಿಷಯಗಳನ್ನ ಕನ್ವೆ ಮಾಡಬೇಕು ಅನ್ನೋ ಒಂದು ಮೇನ್ ಇಂಟೆನ್ಷನ್ ಇಂದ ಈ ಸೀರೀಸ್ ಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿವರೆಗೂ ವಿ ಹ್ಯಾವ್ ಕಂಪ್ಲೀಟೆಡ್ 2 ಮೇಜರ್ ಚಾಪ್ಟರ್ಸ್, 2 ಮೇಜರ್ ಚಾಪ್ಟರ್ಸ್ ಗಳನ್ನ ಕವರ್ ಮಾಡಿದೀವಿ. ಮೊದಲನೇ ಚಾಪ್ಟರ್ ಇನ್ಫ್ಯಾಕ್ಟ್ ಹೇಳ್ಬೇಕಪ್ಪ ಅಂತಂದ್ರೆ ಅಷ್ಟೊಂದು ಫೋಕಸ್ ಮಾಡಲ್ಲ ಮೋಸ್ಟ್ ಆಫ್ ದ ಜನಗಳಲ್ಲಿ, ಅಂದ್ರೆ ಯಾರು ಪ್ರೊಫೆಷನಲ್ ಆಗಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಳ್ತಾರೋ. ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಒಂದು ಸ್ಟೇಜ್ ಅನ್ನ ನಮ್ಗೆ ಸೆಟ್ ಮಾಡಿ ಕೊಡುತ್ತೆ, ಅಲ್ಲಿಂದಾನೇ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ, ರೈಟ್? ಅಂಧಕಾರ ಅಥವಾ ನಮ್ಮ ಸುತ್ತಮುತ್ತ ಆಗ್ತಾ ಇರ್ತಕ್ಕಂಥ ವಿಚಾರಗಳು ಏನ್ ನಡೀತಾ ಇದೆ ನನ್ನ ಜೊತೆ, ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಈ ರೀತಿಯಂತ ವಿಚಾರಗಳ ಬಗ್ಗೆ ನಮಗೆ ಕ್ಲಾರಿಟಿ ಇರಲ್ಲ. ಬಿಕಾಸ್ ಆಫ್ ದಟ್ ವಿ ಸ್ಟ್ರಗಲ್, ನಾವು ಸ್ಟ್ರಗಲ್ ಪಡ್ತೀವಿ. ಆ ಒಂದು ಸಾರಾಂಶವನ್ನ ನಮ್ಗೆ ತಿಳಿಸ್ಕೊಡುತ್ತೆ ಮೊದಲನೇ ಚಾಪ್ಟರ್. ಅರ್ಜುನ ವಿಷಾದ ಯೋಗ ಅಂತ ಕರೀತಾರೆ. ಸೊ ಒನ್ಸ್ ದ ಸಫರಿಂಗ್ ಇಸ್ ಡನ್, ಸೊ ಅರ್ಜುನ ಯಾವಾಗ ಸರೆಂಡರಿಂಗ್ ಸ್ಟೇಟ್ ಗೆ ಹೋಗಿ ನನಗೆ ಏನ್ ಮಾಡ್ಬೇಕು ಅಂತಕ್ಕಂತಹ ನಿರ್ಧಾರ ಗೊತ್ತಾಗ್ತಿಲ್ಲ, ಯು ಗೈಡ್ ಮಿ ಅಂತಕ್ಕಂಥ ಒಂದು ಸರೆಂಡರಿಂಗ್ ಮನೋಭಾವ ಅರ್ಜುನನಲ್ಲಿ ಯಾವಾಗ ಹುಟ್ಟುತ್ತೋ, ಅಲ್ಲಿಂದ ಸೆಕೆಂಡ್ ಚಾಪ್ಟರ್ ಇಮಿಡಿಯೇಟ್ಲಿ ಆತ್ಮಜ್ಞಾನದ ಬಗ್ಗೆ ಭಗವಂತ ಮಾತಾಡ್ತಾರೆ. ಸೊ ಆ ಒಂದು ವಿಚಾರಗಳನ್ನ ಲಾಸ್ಟ್ ಒಂದು ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ ನಾವು ಮಾತಾಡಿದ್ವಿ. ಇಲ್ಲಿವರೆಗೂ ನಾವು ಮಾತಾಡಿರ್ತಕ್ಕಂಥ ವಿಚಾರಗಳೇನಿದೆಯೋ 2 ರೀತಿಯಾದಂತಹ ಮೇನ್ ಭಾಗಗಳು ಬರುತ್ತೆ. ಒಂದು, ನಾನು ಆಲ್ರೆಡಿ ಹೇಳಿದ್ದೆ, ಪ್ರಾಬ್ಲಮ್ ಅಂತ ಬಂದಾಗ, ಸಮಸ್ಯೆಗಳು ಅಂತ ಬಂದಾಗ 2 ರೀತಿಯಾದಂತಹ ಸಮಸ್ಯೆಗಳು ಇರುತ್ತೆ ನಮ್ಗೆ. ಒಂದು, ನಮ್ಮ ಒಳಗಡೆಗೆ ಆಗ್ತಾ ಇರ್ತಕ್ಕಂಥ ಗೊಂದಲಗಳು, ಕನ್ಫ್ಯೂಷನ್ಸ್ ಗಳು, ಅಥವಾ ಭಯ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಈ ರೀತಿಯಂತ ಎಷ್ಟೋ ಎಮೋಷನ್ಸ್ ಗಳು ನಮ್ಮ ಒಳಗಡೆ ಕಾಡ್ತಾ ಇರುತ್ತೆ. ಆ ಒಂದು ಇಶ್ಯೂಸ್ ಗಳನ್ನ ಹ್ಯಾಂಡಲ್ ಮಾಡ್ತಕ್ಕಂಥ ಅಥವಾ ಮ್ಯಾನೇಜ್ ಮಾಡ್ತಕ್ಕಂಥ ವಿಚಾರಕ್ಕೆ ನಮಗೆ ಭಗವದ್ಗೀತೆ ನಿಲ್ಲಿಸಬೇಕು, ಒಳಗಡೆ ಇರತಕ್ಕಂಥ ಪ್ರಾಬ್ಲಮ್ಸ್ ಗಳು. ಇನ್ನೊಂದು, ಹೊರಗಡೆ ಇರತಕ್ಕಂಥ ಸಮಸ್ಯೆಗಳು. ಸೊ ಎವ್ರಿ ಡೇ ಬಾಸ್ ಹತ್ರ ಹೋಗ್ಬೇಕು, ಸೊ ಫ್ಯಾಮಿಲಿಯಲ್ಲಿ ಇರಬೇಕು, ಹೊರಗಡೆ ಫ್ರೆಂಡ್ಸ್ ಹತ್ರ ಹೋಗ್ಬೇಕು, ಈ ರೀತಿ ಮಲ್ಟಿಪಲ್ ವೇರಿಯೇಷನ್ಸ್ ಗಳಲ್ಲಿ ನಾವು ಇನ್ವಾಲ್ವ್ ಆದಾಗ ಎಲ್ಲಾ ಕಡೆಗೂ ಒಂದೊಂದು ರೀತಿಯಾದಂತಹ ಒಂದು ಸಿಚುವೇಶನ್ಸ್ ಗಳು ನಮಗೆ ಎದುರುಗಡೆ ಬರುತ್ತೆ. ಆ ರೀತಿಯಾದಂತಹ ಸಂದರ್ಭದಲ್ಲಿ ಹೇಗೆ ನಡ್ಕೊಳ್ಬೇಕು ಹೊರಗಡೆ ಪ್ರಪಂಚದ ಜೊತೆ, ಹಾಗೆ ಒಳಗಡೆ ಪ್ರಪಂಚದ ಜೊತೆ ಯಾವ ರೀತಿ ನಡ್ಕೊಳ್ಬೇಕು. ಸೊ ಇಲ್ಲಿಂದ ಐ ವಾಂಟ್ ಟು ವೆಲ್ಕಮ್ ವಿನಯ್ ಸರ್. ಸೊ ಇಲ್ಲಿಂದ ನಮಗೆ 3rd ಚಾಪ್ಟರ್ ನ ಎಸೆನ್ಸ್ ಏನಿದೆಯೋ ಅದರ ಬಗ್ಗೆ ನಮ್ಗೆ ಕನ್ವೆ ಮಾಡ್ಲಿಕ್ಕೆ ವಿನಯ್ ಕುಮಾರ್ ಸರ್ ನಮ್ ಜೊತೆಗಿದ್ದಾರೆ. ಸರ್, ಥ್ಯಾಂಕ್ ಯು ನಟರಾಜ್ ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಟರಾಜ್ ಸರ್ ಅವ್ರು ಹೇಳಿದಾಗೆ ನಾವು ಚಾಪ್ಟರ್ 3 ಕಡೆಗೆ ಹೋಗ್ತಾ ಇದೀವಿ. ಭಾಗ 2 ಅಧ್ಯಾಯ 2ರಲ್ಲಿ ನಾವು ಬೇರೆ ಬೇರೆ ಅಂತ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿ ಪ್ರಾಕ್ಟಿಕಲ್ ಆಗಿ 2 ರೀತಿಯಾದದ್ದು, ಒಂದು ನಿದ್ರಾವಸ್ಥೆ ಮತ್ತೆ
ಜಾಗೃತ ಅವಸ್ಥೆನಲ್ಲಿದ್ದಾಗ ಮತ್ತೆ ಡೀಪ್ ಸ್ಲೀಪ್ ಅಂತ ಏನ್ ಹೇಳ್ತೀವಿ, ಇದರಲ್ಲಿದ್ದಾಗ ಯಾವ ರೀತಿಯಾಗಿ ಒಂದು ಪರ್ಟಿಕ್ಯುಲರ್ ಇದು ಕಾನ್ಸ್ಟೆಂಟ್ ಆಗಿತ್ತು ಅನ್ನೋದನ್ನು ಗಮನಿಸಿದ್ವಿ. ಅದಾದ ನಂತರ ದೃಗ್ದೃಶ್ಯ ವಿವೇಕದ ಬಗ್ಗೆನೂ ಮಾತಾಡ್ಕೊಂಡಿದ್ವಿ. ಒಂದು ಅಬ್ಸರ್ವರ್ ಮತ್ತೆ ಒಂದು ಅಬ್ಸರ್ವ್ಡ್ ಅನ್ನೋದೇನಿದೆ, ಆಬ್ಜೆಕ್ಟ್ ಮತ್ತೆ ಸಬ್ಜೆಕ್ಟ್ ಮತ್ತೆ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ಕೊಂಡಿದ್ವಿ. ಇದರ ಮೂಲಕ ನಾವು ಯಾವುದೋ ಒಂದು ಪರ್ಟಿಕ್ಯುಲರ್ ಎಂಟಿಟಿ ಅನ್ನೋದು ಏನಿದೆ ಅದು ಅನ್ನೋನ್ ಆಗಿದ್ರು ಕೂಡ ಕಾನ್ಸ್ಟೆಂಟ್ ಆಗಿ ಉಳ್ಕೋತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಹರಿಸಿದ್ವಿ. ಇವತ್ತಿನ ದಿವಸ ಇದ್ರ ರಿಲೇಟೆಡ್ ಏನೇ ಮುಂದುವರಿತಾ ಹೋಗೋಣ, ಆದ್ರೆ ಇನ್ನೊಂದಷ್ಟು ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಇಟ್ಕೊಂಡು ಇದ್ರ ಕಡೆಗೆ ಮುಂದುವರಿತಾ ಹೋಗೋಣ. ನನ್ನ ಮೊದಲನೇ ಪ್ರಶ್ನೆ ಇವತ್ತಿಗೆ, ನೀವು ಸಾಧಾರಣವಾಗಿ ಯಾವುದೇ ರೀತಿಯಾದ ಡಿಸಿಷನ್ಸ್ ತಗೋತೀವಿ ಅನ್ನೋ ತರ ಆಯ್ತು ಅಂದ್ರೆ ಯಾವ್ದರ ಬೇಸಿಸ್ ಮೇಲೆ ಡಿಸಿಷನ್ಸ್ ತಗೋತೀರಿ? ಈಗ ಯಾವ್ದೋ ಒಂದು ಪರ್ಟಿಕ್ಯುಲರ್ ಸಿಚುಯೇಷನ್ ಬಂದಿದೆ ನಿಮ್ಗೆ, ಯಾವುದರ ಬೇಸಿಸ್ ಮೇಲೆ ನೀವು ನಿಮ್ಮ ಡಿಸಿಷನ್ ಗಳನ್ನ ತಗೋತಾ ಹೋಗ್ತೀರಿ ಅಂತ ಇದು ಪ್ರಶ್ನೆ. ಸೊ ನಾವು ಡಿಸಿಷನ್ ಗಳನ್ನ ದಿನನಿತ್ಯದ ದಿನಚರಿಯಲ್ಲಿ ನಮಗೆ ಬಂದಾಗ ಯಾವ್ದೋ ಒಂದು ಪರ್ಟಿಕ್ಯುಲರ್ ಇದರಲ್ಲಿ ಡಿಸಿಷನ್ ತಗೋತಾ ಹೋಗ್ಬೇಕಾಗತ್ತೆ. ಯಾವ ರೀತಿಯಾಗಿ ನಾವು ಡಿಸಿಷನ್ಸ್ ತಗೋತೀವಿ ಅನ್ನೋದು ಇಲ್ಲಿನ ಪ್ರಶ್ನೆ. ಸೊ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಲರ್ನಿಂಗ್ಸಿನ ಪ್ರಕಾರ ನಮಗೆ ಒಂದು ಯಾವುದು ಸರಿ ಯಾವುದು ತಪ್ಪು ಅನ್ನೋದರ ರೀತಿಯಲ್ಲಿ ಒಂದು ಡಿಸಿಷನ್ ಗಳನ್ನ ತಗೋತಾ ಹೋಗ್ತೀವಿ. ಮುಂದಕ್ಕೆ ಹೋಗ್ತಾ ಹೋಗೋಣ ಇದ್ರ ಬಗ್ಗೆ. ಈಗ ನಾವು ಹೇಳ್ದಂಗೆ ತಪ್ಪು ಸರಿ ಅನ್ನೋದು ಎರಡು ವಿಧಾನ ಆಯ್ತು ನಮ್ದು. ಮತ್ತೆ ನನಗೆ ಇಷ್ಟವಾಗಿರೋದು ಇಷ್ಟವಾಗಿಲ್ದೇ ಇರೋದು, ಇದು ಎರಡು ರೀತಿಯಾದ ಆಪ್ಷನ್ಗಳಾದವು. ಸೊ ಈಗ ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಿಚುಯೇಷನ್ಸ್ ಬರುತ್ತೆ. ಮೊದಲನೇದು, ನಮಗೆ ಇಷ್ಟವಾಗಿ ನಮ್ಗೆ ಅದು ಕರೆಕ್ಟ್ ಅನ್ನೋ ರೀತಿನಲ್ಲೂ ಇರುವಂತದ್ದು. ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಕರೆಕ್ಟ್ ಆಗೂ ಇದೆ, ನಮ್ಗೆ ಇಷ್ಟವೂ ಆಗುವಂತದ್ದು. ಅದನ್ನ ಮಾಡ್ತೀವ ಮಾಡಲ್ವಾ? ಡೈರೆಕ್ಟ್ ಸುರೇಶ್ ಅವ್ರು ಹೇಳ್ದಂಗೆ. ಸೊ ನಾವೇನ್ ಮಾಡ್ತೀವಿ, ವಿ ವಿಲ್ ಡೂ ಇಟ್ ಅಷ್ಟೇ ಅಲ್ವಾ? ಸೊ ಇದು ಪ್ರೆಟಿ ಕ್ಲಿಯರ್, ಎಲ್ಲಾರ್ಗು ಇದು ಕ್ಲಿಯರ್ ಇದೆ. ನಮಗೆ ಇಷ್ಟವೂ ಆಗಿದೆ, ಅದು ಸರಿಯಾಗಿನೂ ಇದೆ, ಇದನ್ನ ನಾವು ಮುಂದುವರಿಸ್ತಾ ಹೋಗ್ತೀವಿ. ಅದೇ ರೀತಿನಲ್ಲಿ ನಮಗೆ ಇಷ್ಟವೂ ಆಗಿಲ್ಲ, ಅದು ತಪ್ಪು ಕೂಡ. ಇಂಥದ್ರಲ್ಲಿ ಏನ್ ಮಾಡ್ತೀವಿ, ಇದು ಕೂಡ ಸ್ಟ್ರೈಟ್ ಫಾರ್ವರ್ಡ್ ಅಲ್ವಾ, ನಾವು ಮಾಡೋದಿಲ್ಲ. ಕರೆಕ್ಟ್ ಅಲ್ವಾ? ಇಲ್ಲಿ ತನಕ ಪಾಯಿಂಟ್ ಕ್ಲಿಯರ್ ಇದೆ, ಹೌದಲ್ವಾ? ಈಗ ಪ್ರಶ್ನೆ ಬರುತ್ತೆ, ನಮಗೆ ಇಷ್ಟವಾಗಿದೆ ಆದ್ರೆ ತಪ್ಪು, ಮಾಡ್ಬೇಕಾ ಮಾಡಬಾರ್ದ, ಮಾಡ್ತೀವಾ ಮಾಡಲ್ವಾ ಏನು ಅನ್ನೋದನ್ನು ಮತ್ತೆ ಪ್ರಶ್ನೆ ಬರ್ತಾ ಹೋಗುತ್ತೆ ಅಲ್ವಾ? ಸೊ ಸಾಧಾರಣವಾಗಿ ಮಾಡ್ಬೇಕಾಗಿರೋದು ಇಲ್ಲಿ ನಾವು ಆಕ್ಚುಲಿ ಏನು ಮಾಡಬಾರ್ದು, ಹೌದಲ್ವಾ? ನಾವು ಮಾಡ್ತೀವಿ ಅನ್ನೋದು ಮಾಡಲ್ಲ ಅನ್ನೋದು ನಮ್ಗೆ ಇಷ್ಟವಾಗಿದ್ಯಾ ಇಲ್ವಾ ಅನ್ನೋದು ಬೇರೆ ಬಂತು. ಆದ್ರೆ ತಪ್ಪಿರೋದನ್ನ ಮಾಡಬಾರ್ದು ಅನ್ನೋದು ನಮಗೆ ಗೊತ್ತಿರುತ್ತಲ್ಲ, ಹೌದಲ್ವಾ? ಎಷ್ಟ್ ಜನ ಇದಕ್ಕೆ ಒಪ್ತೀರಿ? ಸೊ ನಮಗೆ ಇಷ್ಟ ಆಗಿದೆ ಅದನ್ನ ಮಾಡ್ಲಿಕ್ಕೆ, ಆದ್ರೆ ಅದು ತಪ್ಪು, ಅವಾಗ ಮಾಡಬಾರದು ನಾವು. ಸೊ ವಿ ಮಸ್ಟ್ ನಾಟ್ ಡೂ ಇಟ್. ಇದೇ ರೀತಿನಲ್ಲಿ ಕರೆಕ್ಟ್ ಆಗಿದ್ದು ನಮಗೆ ಇಷ್ಟವಾಗ್ಲಿಲ್ಲ ಅಂದ್ರೆ, ಉದಾಹರಣೆಗೆ ಹೇಳ್ಬೇಕಂದ್ರೆ ಬೆಳಗ್ಗೆ ಬೇಗ ಹೇಳೋದು, ಅದು ಒಳ್ಳೆಯ ಅಭ್ಯಾಸ, ತುಂಬಾ ಜನಕ್ಕೆ ಇಷ್ಟ ಆಗಲ್ಲ. ಜಸ್ಟ್ ಆಸ್ ಎ ಪ್ರಾಕ್ಟಿಕಲ್ ಎಕ್ಸಾಂಪಲ್. ಏನ್ ಮಾಡ್ಬೇಕು ನಾವ್ ಇಂತಹ ಸಿಚುಯೇಷನ್ ನಲ್ಲಿ? ಸರಿಯಾಗಿದೆ ಆದ್ರೆ ನಮ್ಗೆ ಇಷ್ಟ ಆಗ್ತಿಲ್ಲ, ನಾವ್ ಏನ್ ಮಾಡ್ಬೇಕಿಲ್ಲಿ? ವಿ ಮಸ್ಟ್ ಡೂ ಇಟ್, ಹೌದಲ್ವಾ? ಎಷ್ಟ್ ಜನ ಒಪ್ತೀರಿ ಇದಕ್ಕೆ? ಈ ಎರಡು ಕ್ವಾಡ್ರೆಂಟ್ ನಾವ್ ಏನ್ ಮಾತಾಡ್ಕೊಂಡ್ವಿ, ನಮ್ಗೆ ಇಷ್ಟ ಆಗಿ ತಪ್ಪಿರೋದನ್ನ ಮಾಡಬಾರದು. ಅದೇ ರೀತಿನಲ್ಲಿ ನಮಗೆ ಸರಿ ಇದ್ದು ಕರೆಕ್ಟ್ ನಮಗೆ ಇಷ್ಟ ಇಲ್ಲದೆ ಇರೋಂಥದ್ದನ್ನ ಮಾಡ್ಬೇಕು. ನಮ್ಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಸರಿಯಾಗಿರೋದನ್ನ ಮಾಡ್ಬೇಕು, ಹೌದಲ್ವಾ? ಈಗ ಪ್ರಶ್ನೆ ಬರುತ್ತೆ, ಇಷ್ಟ ಇರೋದು ಇಲ್ಲದೆ ಇರೋದು ಮತ್ತೆ ಸರಿ ಇರೋದು ಸರಿ ಇಲ್ಲದೆ ಇರೋದು ಅನ್ನೋದನ್ನ, ಈ ರೀತಿಯಾದ ಡಿಸಿಷನ್ ಅನ್ನ ಯಾವ್ದ್ರ ಬೇಸಿಸ್ ಮೇಲೆ ತಗೋತೀವಿ ನಾವು? ನನ್ಗೆ ಯಾವ್ದೋ ಒಂದು ಇಷ್ಟ ಆಗಿದೆ, ಯಾವ್ದೋ ಒಂದು ಇಷ್ಟ ಆಗಿಲ್ಲ, ಅಥವಾ ಇದು ಸರಿ ಇದು ತಪ್ಪು ಅನ್ನೋ ನಿರ್ಧಾರ ಬಂದ ಮೇಲೆ ನಾವು ಬೇಕಾ ಮಾಡಬಾರ್ದ ಅನ್ನೋದನ್ನ ಡಿಸೈಡ್ ಮಾಡ್ತೀವಿ ಇದ್ರ ಮೂಲಕ. ಇದು ಕ್ಲಿಯರ್ ಆಯ್ತು. ಈಗ ಅದು ಸರಿನಾ ತಪ್ಪಾ ಅನ್ನೋದು ಯಾವ ರೀತಿ ಬೇಕಾಗುತ್ತೆ? ಇದು ಸರಿ ಇದು ತಪ್ಪು ಅನ್ನೋದು ನಮ್ಮ ಹಿಂದಿನ ಎಕ್ಸ್ಪೀರಿಯನ್ಸ್ ಗಳು ಏನಿರುತ್ತೆ, ಅಥವಾ ನಮಗೆ ಆಲ್ರೆಡಿ ಅದ್ರ ಬಗ್ಗೆ ಬೇರೆಯವರು ಹೇಳಿರೋದಾಗ್ಲಿ ಅಥವಾ ನಾವೇ ಎಕ್ಸ್ಪೀರಿಯನ್ಸ್ ಮಾಡಿರೋದಾಗ್ಲಿ, ಇವುಗಳ ಮೂಲಕ ನಾವು ಒಂದು ಅಸಂಪ್ಷನ್ ನಲ್ಲಿ ಇರ್ತೀವಿ, ಹೌದಲ್ವಾ? ಉದಾಹರಣೆ ಹೇಳ್ಬೇಕಂದ್ರೆ, ಈಗ ಯಾವ್ದೋ ಒಂದು ಸ್ಥಳದಿಂದ ಇನ್ನೊಂದ್ ಸ್ಥಳಕ್ಕೆ ಹೋಗ್ಬೇಕು ನಾನು ಅಂತ ಇಟ್ಕೊಳ್ಳೋಣ. ಬೈ ರೋಡ್ ಹೋಗ್ಬೇಕಾ, ಬೈ ಟ್ರೈನ್ ಹೋಗ್ಬೇಕಾ, ಈ ರೀತಿಯಾಗಿ ಕರೆಕ್ಟಾ ತಪ್ಪಾ, ಯಾವ್ದು ಒಳ್ಳೇದು ಯಾವ್ದು ತಪ್ಪು ಅನ್ನೋದನ್ನ ಡಿಸೈಡ್ ಮಾಡ್ತಾ ಹೋದೆ ನಾನು ಅಂದ್ರೆ, ಉದಾಹರಣೆಗೆ ನಾನು ಹಿಂದಿನ ಸರಿ ಹೋದಾಗ ಬಸ್ ನಲ್ಲಿ ಹೋದಾಗ ಬೇಗ ಹೋದೆ ಅಂತ ಆಗ್ಲಿ, ಅಥವಾ ಜರ್ನಿ ಕಂಫರ್ಟಬಲ್ ಆಗಿತ್ತು ಅಂದ್ರೆ ನನ್ನ ಪ್ರಕಾರ ಅದು ಕರೆಕ್ಟ್ ಅಂತ ಅನ್ಸುತ್ತೆ. ಇನ್ನೊಬ್ಬರ ಪ್ರಕಾರ ಇಲ್ಲ, ನನಗೆ ಟ್ರೈನ್ ಕಂಫರ್ಟಬಲ್ ಇತ್ತು ಅಂದಾಗ ಅವ್ರಿಗೆ ಅದು ಸರಿ ಅನ್ನಿಸ್ತಾ ಇರುತ್ತೆ. ಸೊ ನಮಗೆ ಬಂದಿರೋ ಅನುಭವಗಳ ಮೂಲಕ ಅಥವಾ ಪಕ್ಕದವ್ರನ್ನ ಯಾರಾದ್ರೂ ಕೇಳಿದಾಗ ಅವ್ರು ಹೇಳಿರೋ ವಿಷಯಗಳ ಮೂಲಕ, ನಾಲೆಡ್ಜ್, ಸೊ ಇವುಗಳ ಮೂಲಕ ನಾವು ಇವೆಂಚುಲಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ತೀರ್ಮಾನ ಮಾಡಿರ್ತೀವಿ, ಹೌದಲ್ವಾ? ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಕೂಡ
ನಮಗೆ ಯಾವುದೋ ಒಂದು ರೀತಿಯಾದ ಅನುಭವದಿಂದ ಆಗ್ಲಿ ಅಥವಾ ಬೇರೆಯವರಿಂದ ಬಂದಿರೋ ವಿಷಯಗಳಿಂದ ಆಗ್ಲಿ ನಾವು ತೀರ್ಮಾನ ಮಾಡಿದೀವಿ ಅಂತ ಆಯ್ತು, ಹೌದಲ್ವಾ? ಸೊ ಈ ಲೆಕ್ಕಕ್ಕೆ ನೋಡಿದೆ ಅಂದ್ರೆ ಇವತ್ತು ನನಗೆ ಸರಿ ಅನ್ಸಿದ್ದು ನಾಳೆ ನನಗೆ ಬೇರೆ ಯಾವ್ದೋ ರೀತಿಯಾದ ಒಂದು ಇನ್ಫಾರ್ಮೇಶನ್ ಬಂದ ಕೂಡಲೇ ಅದು ತಪ್ಪಾಗಬಹುದು. ಅದು ಕಾನ್ಸ್ಟೆಂಟ್ ಆಗಿ ಉಳ್ಕೋತಿಲ್ಲ, ಸರಿ ಅನ್ನೋದಾಗ್ಲಿ ತಪ್ಪು ಅನ್ನೋದಾಗ್ಲಿ, ಹೌದಾ? ಉದಾಹರಣೆಗೆ ಹೇಳ್ತಾ ಹೋದ್ವಿ ಅಂದ್ರೆ ಈಗ ನ್ಯೂಟನ್ ಹೇಳಿದ ಪ್ರಕಾರ ಇದ್ದಂತ ಫಿಸಿಕ್ಸಿನ ಕಾನ್ಸೆಪ್ಟ್ಗಳೇನಿತ್ತು, ಐನ್ಸ್ಟೈನ್ ಬಂದಾಗ ಅದೆಲ್ಲನೂ ತಪ್ಪು ಅಂತಾನೆ ನಿರ್ಧಾರ ಆಯ್ತು. ಅಥವಾ ಒಂದು ಸಣ್ಣ ಪ್ರಮಾಣದಲ್ಲಿ ಮಾತ್ರ ಸರಿ, ಮಿಕ್ಕಿದ ವಿಷಯಗಳಲ್ಲಿ ಅದು ತಪ್ಪು ಅಂತ ಆಯ್ತು. ಹಾಗಿದ್ದ ಮಾತ್ರಕ್ಕೆ ದಿನಚರಿಯಲ್ಲಿ ನಡ್ತಾ ಇದ್ದಂತ ಅವುಗಳೆಲ್ಲನೂ ತಪ್ಪಾಗ್ಲಿಲ್ವಲ್ಲ. ನಾವು ತಿಳ್ಕೊಂಡಿದ್ದಂತ ವಿಧಾನ ತಪ್ಪಾಗಿತ್ತು, ಇದನ್ನ ಬೇರೆ ರೀತಿಯಲ್ಲೇ ಅರ್ಥ ಮಾಡ್ಕೊಂಡಿದ್ದಾಯ್ತು. ಆ ರೀತಿಯಾಗಿ ಆಗ್ಬೋದು. ಸೊ ನಮ್ಗೆ ಪರಿಪೂರ್ಣವಾಗಿ ಯಾವುದೇ ಒಂದು ವಿಷಯ ಗೊತ್ತಿದೆ ಅಂತಾನು ಹೇಳಕ್ಕಾಗಲ್ಲ. ಸೊ ಆ ರೀತಿಯಾದ ಸಮಸ್ಯೆಗಳು ಇರುತ್ತೆ ಇಲ್ಲಿ, ಅಲ್ವಾ? ಸೊ ಮುಂದಕ್ಕೆ ಹೋಗೋಣ ನಾವು. ಈಗ ಸರಿ ತಪ್ಪು ಅನ್ನೋದು ಯಾವುದರ ಬೇಸಿಸ್ಸಿನ ಮೇಲೆ ತೀರ್ಮಾನ ಮಾಡ್ತಾ ಇದೀವಿ? ಅನುಭವಗಳ ಮೂಲಕ, ಇದ್ರ ಮೂಲಕ, ಇದೆಲ್ಲವನ್ನೂ ಹೇಳ್ತಾ ಬಂದಿದ್ದಾಯ್ತು ನಾವು. ಈಗ ಇದೊಂದು ಸಿಚುಯೇಷನ್ ಇದೆ, ನಿಮ್ಗೆ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟ್ ಅನ್ನೇ ಮಾಡೋಣ. ಏನಂದ್ರೆ ಇಲ್ಲಿ ನಿಮ್ಗೆ ಇಮೇಜ್ ನಲ್ಲಿ ಕಾಣ್ತಾ ಇರೋ ಹಂಗೆ ಒಂದು ಟ್ರೈನ್ ಫಾಸ್ಟ್ ಆಗಿ ಬರ್ತಿದೆ. 2 ಟ್ರ್ಯಾಕ್ಗಳಿದೆ. ಮೇನ್ ಟ್ರ್ಯಾಕಿನ ಮೇಲೆ ಯಾರೋ 5 ಜನನ ಕಟ್ ಹಾಕಿದ್ದಾರೆ. ಪಕ್ಕದಲ್ಲಿ ಸೈಡ್ ಟ್ರ್ಯಾಕಿನಲ್ಲಿ ಒಬ್ಬರನ್ನ ಕಟ್ ಹಾಕ್ಬಿಟ್ಟಿದ್ದಾರೆ. ನಿಮಗೆ ಹೋಗಿ ಎಲ್ಲಾರನ್ನು ಬಿಡಿಸೋವಷ್ಟು ಟೈಮ್ ಇಲ್ಲ ನಿಮ್ ಹತ್ರ ಈಗ. ಆದ್ರೆ ನಿಮ್ಮ ಪಕ್ಕದಲ್ಲೇನೆ ಅಲ್ಲಿದ್ದಂಗೆ ಲಿವರ್ ಇದೆ ನಿಮ್ಮ ಹತ್ರ. ಅಲ್ಲಿ ನಿಂತಿರೋ ವ್ಯಕ್ತಿ ಏನಿದ್ದಾರೆ ಅದು ನಿಮ್ಮ ಪರಿಸ್ಥಿತಿ ಅಂತ ಅನ್ಕೊಳ್ಳಿ. ನಿಮಗೆ ಈಗ ಒಂದು ಆಪ್ಷನ್ ಉಳ್ಕೊಂಡಿದೆ. ಲಿವರ್ ಅನ್ನ ಎಳಿದಿರ ಬಿಟ್ರಿ ಅಂದ್ರೆ ಟ್ರೈನ್ ಮೇನ್ ಟ್ರ್ಯಾಕಿನ ಮೇಲೆ ಹೋಗುತ್ತೆ, ಆ 5 ಜನರ ಮೇಲೆ ಹತ್ಕೊಂಡು ಹೋಗುತ್ತೆ. ಲಿವರ್ ಎಳೆದ್ರಿ ಅಂದ್ರೆ ಸೈಡ್ ಟ್ರ್ಯಾಕ್ ಗೆ ಹೋಗುತ್ತೆ, ಪಕ್ಕದಲ್ಲಿರುವ ಒಬ್ಬ ವ್ಯಕ್ತಿನ ಮೇಲೆ ಹೋಗುತ್ತೆ ಟ್ರೈನ್. ಸೊ ಈ ರೀತಿಯಾದ ಪರಿಸ್ಥಿತಿ ಇದೆ. ಇಂತಹ ಪರಿಸ್ಥಿತಿಗಳು ಬಂದಾಗ ಇದನ್ನ ನೀವು ಯಾವ ರೀತಿ ಡಿಸೈಡ್ ಮಾಡ್ತೀರಿ? ಇಂತಹ ಸಿಚುಯೇಷನ್ ನಲ್ಲಿ ಈಗ ನಾವು ಇದಕ್ ಮುಂಚೆ ನೋಡ್ದಂಗೆ ಮಸ್ಟ್ ಡೂ ಇಟ್, ಮಸ್ಟ್ ನಾಟ್ ಡೂ ಇಟ್, ಇದನ್ನೆಲ್ಲ ನೋಡಿದ್ವಿ, ಯಾವ್ದನ್ ಮಾಡ್ಬೇಕು ಯಾವ್ದನ್ ಮಾಡಬಾರ್ದು ಅಂತ. ಈ ರೀತಿಯಾದ ಒಂದು ಪರಿಸ್ಥಿತಿ ಬಂದಾಗ ಯಾವುದು ಸರಿ ಅಂತ ನೀವ್ ಅನ್ಕೋತೀರಿ, ಯಾವ್ದು ತಪ್ಪು ಅಂತ ಅನ್ಕೋತೀರಿ? ಸೊ ಈಗ ಇದನ್ನ ಒಂದು ಬೇರೆ ರೀತಿಯಾದಂತ ಆಂಗಲ್ ನಲ್ಲಿ ನೋಡೋಣ. ಈಗ ನಿಮ್ಗೆ ಅಲ್ಲಿ ಕಾಣ್ತಾ ಇದ್ದಿದ್ದು 5 ಜನರ ಮೇಲೆ ಟ್ರೈನ್ ಹೋಗ್ತಿತ್ತು, ಲಿವರ್ ಎಳಿಲಿಲ್ಲ ಅಂದ್ರೆ. ಎಳೆದ್ರೆ ಒಬ್ಬರ ಮೇಲೆ ಹೋಗುತ್ತೆ ಅಂತ, ಹೌದಲ್ವಾ? ನೀವು ಈ ಪರಿಸ್ಥಿತಿನಲ್ಲಿ ಇದ್ದಾಗ ಬೇರೆ ರೀತಿಯಾದ ಯೋಚನೆಗಳು ಬರ್ಬೇಕಲ್ವಾ? ಅಂದ್ರೆ ಈಗ ಉದಾಹರಣೆಗೆ ನೀವು ಲಿವರ್ ಎಳೆದಿದ್ರಿಂದ 5 ಜನ ಪಾರಾದ್ರೂ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಹೋಯ್ತು. ಆದ್ರೆ ಅದು ಸೈಡ್ ಟ್ರ್ಯಾಕ್ ಆಗಿರೋ ಕಾರಣದಿಂದ ಹಳಿಗಳು ಮುಂದೆ ಇದೆಯಾ ಇಲ್ವೋ ಅನ್ನೋದು ತಿಳಿದಿರಲ್ಲ ನಮ್ಗೆ, ಹೌದಾ? ಲಿವರ್ನ ಈಗ ನೀವು ಎಳೆದ್ರಿ ಅಂದ್ರೆ ಒಬ್ಬ ವ್ಯಕ್ತಿಯ ಮೇಲೆ ಹೋಗಿ ಮುಂದೆ ಹಳಿಗಳೇ ಇಲ್ದಿರ ಆಗಿ ಇಡೀ ಟ್ರೈನೇ ಮುಗಿಸ್ಕೊ ಹೋಗುವಂತ ಸಾಧ್ಯತೆ ಇರ್ಬೋದಲ್ವಾ? ಈಗ ಇನ್ನೊಂದು ರೀತಿಯಾದ ಪ್ರಶ್ನೆ ನಿಮ್ಗೆ ಏನಂದ್ರೆ, ಈಗ ಅಲ್ಲಿ ಮಲಗಿದ್ದಂತ ಒಬ್ಬ ವ್ಯಕ್ತಿ ನಿಮಗೆ ತಿಳಿದಿರೋರು, ನಿಮ್ಮ ಪರಿಚಿತರು, ನಿಮ್ಮ ಮನೆ ಮಂದಿಗಳಲ್ಲೊಬ್ರು ಅಥವಾ ನಿಮ್ಮ ಫ್ರೆಂಡ್ಸ್ ಕ್ಲೋಸ್ ನಿಮಗೆ ತಿಳಿದಿರೋರು ಆಗಿದ್ದು, ಈ ಕಡೆ ಇರುವ 5 ಜನ ವ್ಯಕ್ತಿಗಳು ನಿಮ್ಗೆ ಯಾರು ಏನು ಎತ್ತ ಏನು ಗೊತ್ತಿಲ್ಲ. ಆ ರೀತಿ ಇದ್ದಾಗ ಏನ್ ಮಾಡ್ತೀರಿ? ಲಿವರ್ ಎಳಿತೀರಾ ಎಳಿಯಲ್ವಾ? ಇಂತಹ ಪರಿಸ್ಥಿತಿಗಳಲ್ಲಿ ನಾವು ಏನನ್ನ ಮಾಡಬಹುದು ಅನ್ನೋದು ನನ್ನ ಪ್ರಕಾರ ಒಂದು ವ್ಯೂ ಅನ್ನ ಕೊಡ್ತೀರಿ. ನಾವು ಅದರ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಈಗ ಮೊದಲನೇದಾಗಿ ನೀವು ಲಿವರ್ ಪಕ್ಕದಲ್ಲಿ ಇದೀರಿ, ಹೌದು, ಒಪ್ಕೊಳ್ಳೋಣ. ಆದರೆ ಆ ಲಿವರ್ ಅನ್ನ ಎಳೆಯುವ ಕೆಲಸ ನಿಮ್ಮದಾಗಿತ್ತಾ? ಅಲ್ಲಿ ಉದಾಹರಣೆಗೆ ಅಲ್ಲಿ ಲಿವರ್ ಎಳೆಯಕ್ಕೆ ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ ಒಬ್ಬ ವ್ಯಕ್ತಿಯೋ ಅಥವಾ ಸ್ಟೇಷನ್ ಮಾಸ್ಟರ್ ಅಂತ ಯಾರನ್ನು ಕರಿತೀವಿ ಅವರುಗಳು ಅಲ್ಲಿಗೆ ನೇಮಕಾತಿ ಆಗಿರ್ತಾರೆ, ಹೌದಲ್ವಾ? ಅಲ್ಲಿ ನಿಮಗೆ ಆ ಲಿವರ್ ನ ಎಳೆಯೋದು ವಿಷಯ ಅನ್ನೋದು ಗೊತ್ತಿರುತ್ತೆ. ಎಳೆದ್ರೆ ಟ್ರ್ಯಾಕ್ ಬದಲಾಗುತ್ತೆ ಅನ್ನೋದು ತಿಳಿದಿರುತ್ತೆ ಹೊರತು ಅದರ ಬಗೆಗಿನ ಮಿಕ್ಕಿದ ವಿಷಯಗಳು ನಿಮಗೆ ತಿಳಿದಿರೋದಿಲ್ಲ. ಯಾಕೆ ಅಂದ್ರೆ ಆ ಪರ್ಟಿಕ್ಯುಲರ್ ಸಿಚುಯೇಷನ್ನಿನಲ್ಲಿ ನಿಮ್ಮ ರೋಲ್ ಏನು? ಅಲ್ಲಿ ನೀವು ಸುಮ್ನೆ ಬಂದು ನಿಂತಿದ್ದೀರಿ ಅಷ್ಟೇ ಹೊರತು ನೀವು ಒಂದು ಸ್ಟೇಷನ್ ಮಾಸ್ಟರ್ ಆಗ್ಲಿ ಅಥವಾ ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ ನೇಮಕಾತಿ ಆಗಿರುವಂತಹ ವ್ಯಕ್ತಿ ಅಲ್ಲ, ಅಲ್ವಾ? ಅಲ್ಲಿ ನೀವು ಅಕಸ್ಮಾತ್ ಆಗಿ ಬಂದು ನಿಂತಿದ್ರಿ, ಈ ರೀತಿಯಾದ ಪರಿಸ್ಥಿತಿಯನ್ನ ನೋಡಿದ್ರಿ ಅಷ್ಟೇನೆ. ಯಾಕಂದ್ರೆ ಈಗ ನೀವು ಸ್ಟೇಷನ್ ಮಾಸ್ಟರ್ ಆಗಾಗ್ಲಿ ಒಂದು ನೇಮಕಾತಿ ಆಗಿರುವಂತ ವ್ಯಕ್ತಿ ಆದ್ರೆ ನಿಮಗೆ ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಓಕೆ, ಈ ಟ್ರ್ಯಾಕ್ ಪೂರ್ತಿ ಹೋಗುತ್ತಾ ಇಲ್ವಾ, ಯಾವ ರೀತಿಯಾದ ಪರಿಸ್ಥಿತಿ, ಎಷ್ಟು ಹೊತ್ತಿಗೆ ಟ್ರೈನ್ ಬರುತ್ತೆ, ಏನು ಅಂತ ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮ್ಮ ಹತ್ರ ಇರುತ್ತೆ. ಅಂದ್ರೆ ನೀವು ಆ ರೋಲಿನಲ್ಲಿ ಇದ್ದಾಗ ಆ ರೋಲ್ನಲ್ಲಿ ಏನು ಮಾಡಬೇಕು ಅನ್ನುವಂಥದ್ದು ಆಲ್ರೆಡಿ ತಿಳಿದಿರುತ್ತೆ, ಹೌದಲ್ವಾ? ಈಗ ನೀವಲ್ಲಿ ಅಕಸ್ಮಾತ್ ಆಗಿ ಬಂದು ನಿಂತಿರುವಂತ ವ್ಯಕ್ತಿ, ಅಲ್ಲಿ ನಿಮ್ಮ ಸಿಚುಯೇಷನ್ನಿನಲ್ಲಿ ಅಲ್ಲಿ ಏನು ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ. ಯಾಕಂದ್ರೆ ಅದು ನಿಮ್ಮ ರೋಲ್ ಅಲ್ಲ, ಹೌದಲ್ವಾ? ಎಷ್ಟು ಜನಕ್ಕೆ ಈ ಪಾಯಿಂಟ್ ಕ್ಲಿಯರ್ ಆಗಿದೆ? ಇಂತಹ ಪರಿಸ್ಥಿತಿಯಲ್ಲಿ ಇದ್ದಾಗ ಅಲ್ಲಿ ನನ್ನ ಜವಾಬ್ದಾರಿ ಏನು? ಅಲ್ಲಿ ನನ್ನ ರೋಲಿನಲ್ಲಿ ಆ ಲಿವರ್ ಅನ್ನ ಎಳೆಯಬೇಕು ಅನ್ನೋದನ್ನ ಹೇಳಿಲ್ಲ. ಹಾಗಾಗಿ ನಾನು ನನ್ನದು ಅಲ್ಲದೇ ಇಲ್ಲದಿರೋ ರೋಲಿನಲ್ಲಿ ಯಾವ್ದಾದ್ರೂ ಒಂದು ಡಿಸಿಷನ್ ತಗೊಂಡೆ ಅಂದ್ರೆ
ಅದರಿಂದ ಆಗುವಂತ ಸೈಡ್ ಎಫೆಕ್ಟ್ಸ್ ಏನೇ ಇರ್ಬೋದು, ಅದು ಒಳ್ಳೇದೇ ಆಗಿರ್ಬೋದು. ಉದಾಹರಣೆಗೆ ನೀವು ಲೀವರ್ ಎಳೆದ್ರಿ, ಅದು ಒಬ್ಬ ವ್ಯಕ್ತಿ ಮೇಲೆ ಹೋಯ್ತು, ಈ 5 ಜನ ಉಳ್ಕೊಂಡ್ರು, ಮತ್ತೆ ಟ್ರೈನ್ ಮುಂದಕ್ಕೆ ಸರಿಸಾಗಿ ಮತ್ತೆ ಮೈನ್ ಟ್ರ್ಯಾಕ್ ಗೆ ಬಂದು ಹೋಯ್ತು ಅಂತ ಇಟ್ಕೊಳ್ಳೋಣ. ಅದರಿಂದ ನಿಮಗೆ ಪ್ರಶಂಸೆನೇ ಸಿಗಬಹುದು, ಅಥವಾ ಅದರಿಂದ ಪೂರ್ತಿ ಎಡವಟ್ಟಾಗಿ ಇಡೀ ಟ್ರೈನ್ ಮಗಚಿಗೆ ಹೋಗಿ ಏನೋ ಒಂದು ಎಫೆಕ್ಟ್ ಆದ್ರೂ ಕೂಡ ಅದಕ್ಕೆ ಜವಾಬ್ದಾರರು ನೀವೇ ಆಗ್ತೀರಿ. ಅದರಿಂದ ಒಳ್ಳೇದಾಗ್ಲಿ ತಪ್ಪಾಗ್ಲಿ ನಿಮ್ಮದು ಅಲ್ಲದೆ ಇರೋ ರೋಲಿನಲ್ಲಿ ಆಗುವಂತಹ ಒಂದು ಪರಿಣಾಮಗಳಿಗೆ ನೀವು ಕಾರಣಕರ್ತರಾಗ್ತೀರಿ ಲಿವರ್ ಎಳೆಯೋದ್ರಿಂದ, ಹೌದಲ್ವಾ? ಇಂತಹ ಪರಿಸ್ಥಿತಿಗಳು ನಮಗೆ ದೈನಂದಿನ ಜೀವನಗಳಲ್ಲಿ ಬಂದಾಗ ನಾವು ಸಾಧಾರಣವಾಗಿ ನೋಡ್ಬೇಕಾಗಿರೋದು ಏನು ಅಂದ್ರೆ, ಆ ಒಂದು ಪರಿಸ್ಥಿತಿಯಲ್ಲಿ, ಆ ಒಂದು ರೋಲಿನಲ್ಲಿ ನಾವು ಏನ್ ಮಾಡ್ಬೇಕು, ನಮ್ಮ ಕರ್ತವ್ಯ ಏನು, ಅದು ನಮ್ಮ ಧರ್ಮವಾಗಿ ಇರುತ್ತೆ. ಎಷ್ಟು ಜನಕ್ಕೆ ಈ ಪಾಯಿಂಟ್ ಕ್ಲಿಯರ್ ಆಯ್ತು? ಈ ರೀತಿಯಾದಂತ ಪರಿಸ್ಥಿತಿಗಳು ಬಂದಾಗ ನಮ್ಮ ರೋಲ್ ಆ ಪರಿಸ್ಥಿತಿಯಲ್ಲಿ ಏನು ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ತಕ್ಕನಾದಂತಹ ಏನ್ ಮಾಡ್ಬೇಕಾಗಿರುತ್ತೆ ನಾವು ನಿರ್ಧಾರಗಳು ತಗೊಳ್ಳೋದು, ಅದನ್ನ ತಗೊಳ್ಳೋದ್ರಿಂದ ನಾವು ನಮ್ಮ ಧರ್ಮವನ್ನ ನೆರವೇರಿಸಿದಂಗ ಆಗ್ತೀವಿ. ಸೊ ಈ ಪರ್ಟಿಕ್ಯುಲರ್ ಸಿಚುಯೇಷನ್ ಬಂದ್ವಿ ಅಂದ್ರೆ ಲೀವರ್ ಎಳೆಯೋದು ನನ್ನ ಕರ್ತವ್ಯ ಅಲ್ಲ. ಲೀವರ್ ಎಳೆಯೋದ್ರಿಂದ ಆಗುವ ಯಾವುದೇ ರೀತಿಯಾದ ಇದಕ್ಕೂ ನಾನು ಜವಾಬ್ದಾರನಾಗೋದ್ರಿಂದ, ಆ ರೋಲ್ ನನ್ನದು ಆಗಿಲ್ದೇ ಇರೋದ್ರಿಂದ ನಾನು ಆ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ನನ್ನ ಡಿಸಿಷನ್ ಏನಾಗ್ತಿತ್ತು ಅಂದ್ರೆ ನಾನು ಲಿವರ್ ಎಳಿತಿರ್ಲಿಲ್ಲ, ಹೌದು. ಆದ್ರೆ ಆ 5 ಜನರ ಮೇಲೆ ಹತ್ಕೊಂಡು ಹೋಗಿದ್ದಕ್ಕೆ ಕಾರಣ ನಾನಾದೆ ಅನ್ನುವಂತಹ ಮನೋಭಾವ ನನಗೆ ಇರಬಾರದು ಅಲ್ಲಿ. ಯಾಕೆ ಅಂದ್ರೆ ಐ ಶುಡ್ ಬಿ ಕ್ಲಿಯರ್, ಈ ರೀತಿಯಾದ ಪರಿಸ್ಥಿತಿಯಲ್ಲಿ ನಾನು ಲಿವರ್ ಎಳೆಯೋದ್ರಿಂದ ಇದಕ್ಕಿಂತ ದೊಡ್ಡ ಅನರ್ಥ ಆಗ್ತಾ ಇರಬಹುದಿತ್ತು, ಯಾರಿಗ್ ಗೊತ್ತು. ಈ ರೀತಿಯಾದ ಪರಿಸ್ಥಿತಿಗಳಲ್ಲಿ ಬಂದಾಗ, ಈ ತರ ಧರ್ಮ ಸಂಕಟಗಳು ನಮಗೆ ಬಂದಾಗ, ಆ ರೋಲ್ ನಲ್ಲಿ ನಮ್ಮ ಕರ್ತವ್ಯ ಏನು ಅನ್ನೋದನ್ನ ತಿಳ್ಕೊಂಡು ಮಾಡೋದ್ರಿಂದ, ಮೊದಲನೇದಾಗಿ ನಮ್ಮ ರೋಲ್ ಏನಿರುತ್ತೋ ಅದಕ್ಕೆ ತಕ್ಕನಾದದ್ದನ್ನ ಮಾಡೋದ್ರಿಂದ ಅದು ಯಾವ ರೀತಿಯಾದ ರಿಸಲ್ಟ್ಸ್ ನ ಕೊಡಬೇಕು ಅದಕ್ಕೆ ಸರಿಯಾಗಿ ಕೊಡ್ತಾ ಹೋಗುತ್ತೆ. ಯಾಕಂದ್ರೆ ಆ ರೋಲ್ ನಲ್ಲಿ ನಮ್ಮ ಕರ್ತವ್ಯ ಅದಾಗಿತ್ತು. ಎರಡನೇದು, ಅದರಿಂದ ಆಗುವ ಆಗು ಹೋಗುಗಳಿಗಾಗಿ ಯಾವ್ದಕ್ಕಾದ್ರೂ ಆಗ್ಲಿ ನಾವು ಒಂದು ರೀತಿಯಾದ ಗಿಲ್ಟ್ ಫೀಲಿಂಗ್ ಏನ್ ಬರುತ್ತೆ ಅದನ್ನ ಇಟ್ಕೊಳ್ಳುವಂತ ನೆಸೆಸಿಟಿ ಇರಲ್ಲ. ಯಾಕಂದ್ರೆ ಆ ಪರ್ಟಿಕ್ಯುಲರ್ ಸಿಚುಯೇಷನ್ ಅಲ್ಲಿ ನನ್ನ ಕರ್ತವ್ಯ ಅದಾಗಿದ್ದು, ನಾನು ಮಾಡಿದೆ. ಅದರಿಂದ ಅವರ ಆಗು ಹೋಗುಗಳಿಗೆ ಅಯ್ಯೋ ನಾನು ಹೀಗೆ ಮಾಡಿದೆ, ಹಾಗೆ ಮಾಡ್ಬೇಕಿತ್ತು ಅಂತ ಕೊರಗುವಂತಹ ಇದು ಇರಲ್ಲ. ಓಕೆ, ನನಗೆ ಆ ಟೈಮ್ ನಲ್ಲಿ ಇದು ನನ್ನ ಕರ್ತವ್ಯ ಆಗಿತ್ತು, ಇದು ನನ್ನ ಧರ್ಮವಾಗಿತ್ತು, ನಾನು ಮಾಡಿದೆ. ಅದರಿಂದ ಯಾವುದೇ ರೀತಿಯಾದ ಅನುಕೂಲಗಳು ಅನಾನುಕೂಲಗಳು ಬಂದ್ರೂ ಕೂಡ ನಾನು ಅದನ್ನ ಅನುಭವಿಸಬೇಕು. ಯಾಕಂದ್ರೆ ಆ ಕರ್ತವ್ಯ ನನ್ನ ರೋಲಿನಲ್ಲಿ ನಾನು ಅದನ್ನ ಮಾಡ್ಬೇಕಾಗಿತ್ತು ಅನ್ನುವಂತಹ ಕ್ಲಾರಿಟಿ ನಮಗೆ ಬರುತ್ತೆ. ಸೊ ಈ ವಿಷಯ ಕ್ಲಿಯರ್ ಆಗಿತ್ತು ಅಂದ್ರೆ ಈಗ ನಾವು ಮುಂದಿನ ಇದಕ್ಕೆ ಹೋಗೋಣ. ಈ ರೀತಿಯಾದ ಪರಿಸ್ಥಿತಿಗೆ ಬಂದಾಗ ಯಾವುದು ಸರಿ ಯಾವುದು ತಪ್ಪು ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋದ್ವಿ ಅಲ್ವಾ? ಇಲ್ಲಿ ನಮಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ನಾವು ತೀರ್ಮಾನ ಮಾಡಬೇಕಾಗಿರೋದು ನಮ್ಮ ರೋಲ್ ನಲ್ಲಿ ನಾವು ಏನ್ ಮಾಡ್ಬೇಕಾಗಿತ್ತು ಅಂತ. ಅಂದ್ರೆ ಧರ್ಮ, ನಮ್ಮ ಧರ್ಮ ಏನಿತ್ತು ಅಂತ ಹೇಳ್ತೀವಿ ಅದು ಕರೆಕ್ಟ್ ಆಗತ್ತೆ. ಯಾವುದು ನಮ್ಮ ಧರ್ಮವಾಗಿರ್ಲಿಲ್ವೋ ಅಥವಾ ಆ ಪರ್ಟಿಕ್ಯುಲರ್ ರೋಲ್ ನಮ್ಮದಾಗಿರ್ಲಿಲ್ವೋ ಅದು ರಾಂಗ್ ಆಗತ್ತೆ. ಸೊ ಇವತ್ತಿನಿಂದ ನಾವು ಮುಂದೆ ನಮ್ಮ ಜೀವನದ ಯಾವುದೇ ತೀರ್ಮಾನಗಳನ್ನ ತಗೋಬೇಕಾದ್ರೆ ನಾವು ಇದಕ್ಕೆ ಮುಂಚೆ ಅನುಭವಿಸಿದಂತ ಅನುಭವಗಳಿಂದಾಗ್ಲಿ ಅಥವಾ ಬೇರೆಯವರು ಕೊಟ್ಟಂತಹ ಉತ್ತರಗಳಿಂದಾಗಲಿ ಆಲೋಚನೆ ಮಾಡದೆ ಆ ಒಂದು ಪರಿಸ್ಥಿತಿಯಲ್ಲಿ, ಆ ಒಂದು ಸಿಚುಯೇಷನ್ನಲ್ಲಿ, ಆ ಒಂದು ರೋಲ್ ನಲ್ಲಿ ನಮ್ಮ ಧರ್ಮ ಏನು ಅನ್ನೋದನ್ನ ನಾವು ಅರಿತು ನಡ್ಕೊಂಡು ಹೋಗಬಹುದು ಅನ್ನೋದು ಎಷ್ಟು ಜನಕ್ಕೆ ಪ್ರಾಕ್ಟಿಕಲ್ ಆಗಿ ಮಾಡಬಹುದು ಅಂತ ಅನ್ಸುತ್ತೆ. ಎಷ್ಟು ಜನಕ್ಕೆ ಇದನ್ನ ನಾವು ಈಸಿಯಾಗಿ ಅಪ್ಲೈ ಮಾಡಬಹುದು ನಮ್ಮ ದಿನಚರಿಯಲ್ಲಿ ಅಂತ ಅನ್ಸುತ್ತೆ. ಇವತ್ತಿನಿಂದ ಹಾಗಿದ್ರೆ ನಾವು ಇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ಆದಷ್ಟು. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇದು ಇಮಿಡಿಯೇಟ್ ಆಗಿ ಬರುತ್ತೆ ಅಂತ ಹೇಳೋದು ಕಷ್ಟ, ಯಾಕಂದ್ರೆ ಅದು ನಮ್ಗೆ ದಿನನಿತ್ಯದಲ್ಲಿ ಆಗ್ತಾ ಹೋಗುತ್ತೆ. ಆದ್ರೆ ನಾವು ಇದರ ಕಡೆಗೆ ಪ್ರಯತ್ನ ಮಾಡ್ತಾ ಹೋಗೋಣ ನಿಧಾನವಾಗಿ. ಅದೊಂದು ತಿಂಗಳು ಹಿಡಿಬಹುದು, 2 ತಿಂಗಳು ಹಿಡಿಬಹುದು. ಬಟ್ ಈ ರೀತಿಯಾಗಿ ನಮ್ಮ ರೋಲಿನಲ್ಲಿ ನಾವು ಏನ್ ಮಾಡ್ಬೇಕಾಗಿದೆ ಅನ್ನೋದನ್ನ ತಿಳ್ಕೊಂಡು ಮಾಡೋದ್ರ ಕಡೆ ಗಮನ ಹರಿಸೋಣ. ಇದ್ಮೇಲೆ ನೆಕ್ಸ್ಟ್ ಪಾಯಿಂಟ್ಗೆ ನಾವು ಮುಂದೆ ಹೋಗ್ತಾ ಹೋಗೋಣ. ಈಗ ನಾವು ಧರ್ಮದ ಬಗ್ಗೆ ಮಾತನಾಡ್ತಾ ಹೋದ್ವಿ. ನೌ ಟೆಲ್ ಮಿ ವಾಟ್ ಈಸ್ ಅರ್ಜುನಾಸ್ ಧರ್ಮ. ಈಗ ಚಾಪ್ಟರ್ 1ಗೆ ಮತ್ತೆ ಹೋದ್ವಿ ಅಂದ್ರೆ ಅರ್ಜುನ ಯುದ್ಧ ಭೂಮಿನಲ್ಲಿ ಯುದ್ಧದ ಮಧ್ಯದಲ್ಲಿ ನಿಂತಿದ್ದಾನೆ. ಅವನ ಪರಿವಾರವೆಲ್ಲವೂ ಸುತ್ತದಲ್ಲಿ ಅವರ ಅಪೋನೆಂಟ್ ಗಳಾಗಿ ನಿಂತಿದ್ದಾರೆ. ಸೊ ಅವನು ಅವರಿಗೆ ಒಬ್ಬ ಮಗನಾಗಿ, ಮೊಮ್ಮಗನಾಗಿ, ಅವರ ಇವರು ಕೌರವರಿಗೆ ಅಣ್ಣನಾಗಿ, ತಮ್ಮನಾಗಿ, ಎಲ್ಲಾ ರೀತಿಯಲ್ಲೂ ಒಂದು ರಿಲೇಷನ್ ಆಗಿ ಇದ್ದಾರೆ. ಆದ್ರೆ ಅವರ ಅಪೋನೆಂಟ್ ಗಳಾಗಿನೂ ಇವನ ಎದುರಿಗೆ ಯುದ್ಧ ಮಾಡ್ಲಿಕ್ಕೆ ನಿಂತಿದ್ದಾರೆ. ಇಂತಹ ಒಂದು ಸಿಚುಯೇಷನ್ನಲ್ಲಿ ಅರ್ಜುನನ ಧರ್ಮ ಯಾವುದು? ಅವನು ಬೇರೆ ಬೇರೆ ರೋಲ್ಗಳನ್ನ ಮಾಡ್ತಾ ಇದ್ದಾನೆ. ನಾವು ಹಿಂದಿನ ಸೆಷನ್ ನಲ್ಲಿ ಮಾತಾಡ್ಕೊಂಡಂಗೆ ನಮ್ಮಲ್ಲಿ ಪ್ರತಿಯೊಬ್ಬರು ಬೇರೆ ಬೇರೆ ಆದಂತ ಮುಖವಾಡಗಳನ್ನ ಹಾಕೊಂಡು ನಾವು ಇಂಟ್ರಾಕ್ಟ್ ಮಾಡ್ತಾ ಇರ್ತೀವಿ ಲೋಕದ ಜೊತೆಗೆ. ಆದ್ರೆ ಆ ಪರ್ಟಿಕ್ಯುಲರ್ ಸಿಚುಯೇಷನ್ನಲ್ಲಿ ಯುದ್ಧ ಭೂಮಿನಲ್ಲಿ ನಿಂತಾಗ ಅವನ ರೋಲ್ ಏನು?
ಅವನೊಬ್ಬ ಅಣ್ಣನಾಗೋ ತಮ್ಮನಾಗೋ ಮಗನಾಗೋ ಮೊಮ್ಮಗನಾಗೋ ಅಂತಹ ಮುಖವಾಡ ಹಾಕೊಂಡ ಅಲ್ಲಿ ಅಂದ್ರೆ ಅದನ್ನ ಅವನು ಹಾಕೊಂಡಿದ್ರಿಂದಲೇ ಅವನಿಗೆ ಒಂದು ವಿಷಾದವಾದ ಇದು ಪರಿಸ್ಥಿತಿ ಬಂದಿದ್ದು. ಅವನ್ ಬಂದು ಕೃಷ್ಣನಲ್ಲಿ ಬೇಡ್ಕೊಂಡಿದ್ದು ಕೂಡ ಅದೇ, ಇವರೆಲ್ಲ ನನ್ನ ರಿಲೇಟಿವ್ಸ್, ನನ್ನ ಅಣ್ಣ ತಮ್ಮಂದ್ರು, ನಮ್ಮ ತಾತವ, ನಮ್ಮ ಗುರುಗಳು, ಇಂಥವ್ರ ಮೇಲೆ ನಾನು ಯುದ್ಧ ಮಾಡ್ಬೇಕಾ ಅನ್ನೋ ರೀತಿನಲ್ಲಿ. ಯಾಕೆಂದ್ರೆ ಅವನು ತಪ್ಪಾದ ಮಾಸ್ಕ್ ಅನ್ನ ಹಾಕೊಂಡ್ ಬಂದ್ಬಿಟ್ಟಿದ್ದಾನೆ ಅಲ್ಲಿಗೆ. ಹಿ ಈಸ್ ಅ ವಾರಿಯರ್. ಅಲ್ಲಿ ಆ ಪರ್ಟಿಕ್ಯುಲರ್ ರೋಲಿನಲ್ಲಿ ಅವನು ಯೋಧನಾಗಿ ಯುದ್ಧ ಭೂಮಿಯ ಮಧ್ಯದಲ್ಲಿ ನಿಂತಿದ್ದಾನೆ. ಅವನ ಏಕೈಕ ಕರ್ತವ್ಯ ಏನು ಅಲ್ಲಿ ಯುದ್ಧ ಭೂಮಿಯಲ್ಲಿ ಅಪೋನೆಂಟ್ ಯಾರಿದಾರೋ ಅವರ ಜೊತೆಗೆ ಸೆಣಸಾಡಿ ಯುದ್ಧವನ್ನ ಗೆಲ್ಲೋದು ಅವನ ಒಂದು ರೋಲ್ ಆಗಿತ್ತು ಅಲ್ಲಿ. ಅದು ಅವನ ಧರ್ಮವಾಗುತ್ತೆ, ಹೌದಲ್ಲ? ಸೊ ಈ ರೀತಿಯಾದಂತಹ ಪರಿಸ್ಥಿತಿಗಳು ನಮಗೆ ಎದುರಾದಾಗ ಸರಳವಾಗಿದ್ದು ಅದು ನಾವು ಮಾಡ್ಬೇಕಾದಂತ ಕರ್ತವ್ಯ ಅಂದಾಗ ಯಾರಾದ್ರೂ ಮಾಡ್ಕೊಂಡು ಹೋಗ್ಬಿಡ್ತೀವಿ, ಆಯ್ತಾ? ಅದು ನಮ್ಮ ಧರ್ಮ ಅಂತ ಹೇಳ್ಕೊಂಡು ಮಾಡ್ತಾ ಹೋಗ್ಬಿಡ್ತೀವಿ. ಕಷ್ಟವಾಗಿದ್ದು ನಮ್ಗೆ ಇಷ್ಟವೂ ಇಲ್ಲದೆ ಇದ್ದಾಗ, ಇದಕ್ ಮುಂಚೆ ನಾವು ಮಾತಾಡ್ಕೊಂಡಂಗೆ ಕಷ್ಟವಾಗಿದ್ದು ನಮ್ಗೆ ಇಷ್ಟವೂ ಇಲ್ಲದೆ ಇದ್ದಾಗ ಅದು ನಮ್ಮ ಧರ್ಮ ಅಲ್ಲ, ತಪ್ಪು ಅಂತ ಹೇಳ್ತಾ ಹೋಗ್ಬಿಡ್ತೀವಿ. ಸಾಧಾರಣವಾಗಿ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂದ್ರೆ, ಇಂತಹ ಪರಿಸ್ಥಿತಿಗಳು ನಮ್ಗೆ ಎದುರಾದಾಗ ಎರಡು ರೀತಿಯಾದ ಸಿಚುವೇಶನ್ಸ್ ಬರುತ್ತೆ. ಒಂದು ಈಸಿ ಆಗಿರುವಂತಹ ದಾರಿ, ಸಾಧಾರಣವಾಗಿ ಅದು ಅಧರ್ಮದ್ದಾಗಿರುತ್ತೆ. ಸಾಧಾರಣವಾಗಿ ಕೆಲವೊಂದು ಸಿಚುವೇಶನ್ಸ್ ಬರ್ಬೋದು, ಅದು ಸರಳವೂ ಆಗಿದ್ದು ಅದೇ ನಮ್ಮ ಧರ್ಮವೂ ಆಗಿರ್ಬೋದು. ಅಂತ ಟೈಮ್ನಲ್ಲಿ ಡಿಸಿಷನ್ ಮೇಕಿಂಗ್ ಅನ್ನೋದು ಇರಲ್ಲ, ನಾವು ಮಾಡ್ತಾ ಹೋಗ್ಬಿಡ್ತೀವಿ. ಅಲ್ಲಾಗಿ ಅಲ್ಲಿ ನಾವು ಡಿಸಿಷನ್ ಮೇಕಿಂಗ್ ಅಂತ ನಿಂತ್ಕೊಳ್ಳಲ್ಲ. ಅಲ್ಲಿ ನಾನು ಏನ್ ಮಾಡ್ಬೇಕು ಅನ್ನೋದನ್ನ ಆಲೋಚನೆ ಕೂಡ ಬರಲ್ಲ, ನಾವು ಮಾಡ್ತಾ ಹೋಗ್ಬಿಡ್ತೀವಿ. ಸೊ ಹಾಗಾಗಿ ಸಾಧಾರಣವಾಗಿ ಎಲ್ಲಿ ನಮಗೆ ದ್ವಂದ್ವ ಅಂದ್ರೆ ನಮ್ ಕನ್ಫ್ಯೂಷನ್ ಅನ್ನೋದು ಎಲ್ಲಿ ಬರುತ್ತೆ ಅಂದ್ರೆ, ಒಂದು ಸುಲಭದ ದಾರಿ ಇರುತ್ತೆ, ಇನ್ನೊಂದು ಧರ್ಮದ ದಾರಿ ಇರುತ್ತೆ. ವೇರ್ ಇಟ್ ಈಸ್ ಡಿಫಿಕಲ್ಟ್, ಕಷ್ಟವಾದಂತಹ ದಾರಿ, ಆದ್ರೆ ಅದು ಕರೆಕ್ಟ್. ಇಂತಹ ಪರಿಸ್ಥಿತಿಗಳು ಬಂದಾಗ ಯಾವ ರೀತಿಯಾಗಿ ಇಲ್ಲಿ ನಾವು ಮಾತಾಡ್ಕೊಂಡಂಗೆ ಅರ್ಜುನನ ಕರ್ತವ್ಯ ಯೋಧನಾಗಿ ಅಲ್ಲಿ ಯುದ್ಧ ಮಾಡೋದಾಗಿತ್ತೋ, ಅಯ್ಯೋ ನಾನು ನಮ್ಮ ಗುರುಗಳ ಮೇಲೆ ಯುದ್ಧ ಮಾಡ್ತಿದ್ದೀನಿ, ನಮ್ಮ ತಾತನ ಮೇಲೆ ಯುದ್ಧ ಮಾಡ್ತಿದ್ದೀನಿ, ನಮ್ಮ ಅಣ್ಣ ತಮ್ಮಂದ್ರ ಜೊತೆ ಯುದ್ಧ ಮಾಡ್ತಿದ್ದೀನಿ ಅನ್ನೋದನ್ನ ಮರೆತು ಒಬ್ಬ ಯೋಧನಾಗಿ ಅಪೋನೆಂಟಿನ ಮೇಲೆ ಯುದ್ಧ ಮಾಡ್ಬೇಕಾದಂತಹ ಒಂದು ಮನೋಭಾವ ಅವನು ಬೆಳೆಸ್ಕೋಬೇಕಿತ್ತು, ಅದು ಅವನ ಧರ್ಮವಾಗಿತ್ತು. ಅದೇ ರೀತಿಯಲ್ಲಿ ನಮ್ಮ ದೈನಂದಿನ ದಿನಚರಿಯಲ್ಲೂ ಕೂಡ ನಾವು ಯಾವುದೇ ಸಿಚುಯೇಷನ್ ಬಂದಾಗ ಯಾವುದು ಕರೆಕ್ಟ್ ಅನ್ನೋದನ್ನ ನೋಡ್ಬೇಕೆ ಹೊತ್ತು ಯಾವುದು ನಮ್ಮ ಧರ್ಮ, ಆ ಪರ್ಟಿಕ್ಯುಲರ್ ರೋಲಿನಲ್ಲಿ ಯಾವುದು ನಮ್ಮ ಧರ್ಮ ಅನ್ನೋದನ್ನ ನೆರವೇರಿಸ್ಕೊಂಡು ಹೋಗ್ಬೇಕೇ ಹೊರತು ಇದು ಸುಲಭದ ದಾರಿ, ಇದನ್ನ ಹಿಡ್ಕೊಂಡು ಹೋಗ್ಬಿಡ್ತೀನಿ ಅನ್ನೋದಲ್ಲ. ಅರ್ಜುನನ ಸಿಚುಯೇಷನ್ ಇಲ್ಲಿ ತಗೊಳ್ಳೋಣ. ಅವನು ಯುದ್ಧ ಗೆಲ್ಲಬೇಕು ಅಂತ ಯುದ್ಧ ಮಾಡಕ್ಕೆ ಹೋಗ್ಬೇಕಿತ್ತು. ಅವನ ಧರ್ಮ ಯೋಧನಾಗಿ ಯುದ್ಧ ಮಾಡ್ಬೇಕು ಅನ್ನೋದು ಎಲ್ಲರಿಗೂ ಕ್ಲಿಯರ್ ಇದೆ. ಈಗ ಯುದ್ಧವನ್ನ ಗೆಲ್ಲಬೇಕು, ಯುದ್ಧವನ್ನ ಗೆಲ್ತೀನಿ, ಯುದ್ಧವನ್ನ ಗೆಲ್ಬೇಕಾಗಿರುವಂತದ್ದನ್ನ ಒಂದು ಎಕ್ಸ್ಪೆಕ್ಟೇಷನ್ ಆಗಿ ಇಟ್ಕೊಂಡು ಅವನು ಯುದ್ಧ ಮಾಡ್ತಾನೆ. ಅದೇ ರೀತಿಯಾಗಿ ಸಿಮಿಲರ್ಲಿ ನಮ್ಮ ಪರಿಸ್ಥಿತಿಗಳಿಗೆ ಬಂದಾಗ, ಈಗ ಪ್ರಮೋಷನ್ಗಾಗೋ ಸಂಬಳಕ್ಕಾಗೋ ಒಂದು ಇದು ಮಾಡೋದಾಗ್ಲಿ, ಅಥವಾ ನಾವ್ ಯಾರಿಗಾದ್ರೂ ಸಹಾಯ ಮಾಡಿದ್ರೆ ಅವ್ರು ಓಕೆ ಇವ್ರು ಸಹಾಯ ಮಾಡಿದ್ರು ಅನ್ನೋದನ್ನ ನೆನೆಸ್ಕೊಳ್ಳಿ ಅನ್ನೋ ರೀತಿಯಂತಾಗಿ ಸಹಾಯ ಮಾಡೋದಾಗ್ಲಿ, ಈ ರೀತಿಯಾಗಿ ಏನೋ ಒಂದು ಔಟ್ಕಮ್ ಏನಿರುತ್ತಲ್ಲ ಅದು ನಮ್ಮ ಪರವಾಗಿ ಇರ್ಲಿ ಅನ್ನೋಂತಹ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡು ನಾವು ಡಿಸಿಷನ್ ತಗೋತಾ ಇದೀವಿ ಅಂತ ಎಷ್ಟು ಜನಕ್ಕೆ ಅನ್ಸುತ್ತೆ? ನಮ್ಮ ಧರ್ಮ ಅಧರ್ಮಗಳು ಒಂದ್ ಕಡೆಗೆ ಬಿಟ್ಟು ಈ ರೀತಿಯಾದಂತಹ ಆಲೋಚನೆಗಳನ್ನ ಇಟ್ಕೊಂಡು ತಗೋತಾ ಇದೀವಿ ತೀರ್ಮಾನಗಳನ್ನ ಅಂತ ಎಷ್ಟು ಜನಕ್ಕೆ ಅನ್ಸುತ್ತೆ? ಒಂದು ಸಮಸ್ಯೆ ಇದೆ, ಅದನ್ನ ನಾನು ನಿಮ್ಗೆ ಈಗ ಅರ್ಥ ಮಾಡಿಸ್ಲಿಕ್ಕೆ ಅಂತ ಹೋಗ್ತಿದ್ದೀನಿ. ದಯವಿಟ್ಟು ಗಮನ ಕೊಡಿ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಮ್ಗೆ ಮುಂದೆ ಬರುವ ಅಧ್ಯಾಯಗಳಲ್ಲಿ ಸುಮಾರು ಕಡೆ ಈ ಒಂದು ಪಾಯಿಂಟಿನ ಬಗ್ಗೆ ಸ್ಟ್ರೆಸ್ ಮಾಡ್ತಾ ಹೋಗ್ತೀವಿ ನಾವು. ಹಾಗಾಗಿ ಈ ಪಾಯಿಂಟಿನ ಕಡೆ ಕ್ಲಿಯರ್ ಆಗಿ ಗಮನ ವಹಿಸಿ. ಒಂದು, ಯುದ್ಧ ಭೂಮಿಯಲ್ಲಿ ಈಗ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಮಾಡುವಂತ ಕೆಲಸಗಳಿಂದ ಬರುವಂತ ರಿಸಲ್ಟ್ ನಮ್ಮ ಪರವಾಗಿ ಇರಬಹುದು, ಇಲ್ಲದೆ ಇರಬಹುದು. ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಒಂದ್ ಕಡೆ ಇರ್ಲಿ, ಇವೆನ್ಚುಲಿ ಅದ್ ಏನಾಗ್ಬಹುದು, ನಾವ್ ಏನ್ ಆಗ್ಬೇಕು ಅನ್ಕೊಂಡಿದ್ವಿ ಅದಾಗಬಹುದು ಅಥವಾ ಆಗದೆ ಇರಬಹುದು, ಎರಡೇ, ಹೌದಲ್ಲ? ಆದ್ರೆ ಈ ಒಂದು ಸಿಚುಯೇಷನ್, ಈಗ ಅರ್ಜುನನ ಪರಿಸ್ಥಿತಿಗೆ ನೀವು ಬಂದಾಗ ಅಲ್ಲಿ ಅವನ ಇಂಡಿವಿಜುವಲ್, ಅವನ ವ್ಯಕ್ತಿಗತವಾಗಿ ಅವನ ಒಂದು ಔಟ್ಕಮ್ ಏನಿರುತ್ತೆ ಅದ್ ಅಲ್ಲದೆ ದರ್ ಇಸ್ ಅ ಬಿಗರ್ ಪಿಕ್ಚರ್ ದೇರ್. ಅವನ ಪಕ್ಷ ಅಂದ್ರೆ ಪಾಂಡವರು ಗೆಲ್ಲಬಹುದು, ಗೆಲ್ಲದಿರ ಇರಬಹುದು ಯುದ್ಧವನ್ನ, ಇದು ಒಂದು. ಎರಡನೇದು, ಅವನು ಯುದ್ಧ ಭೂಮಿಯಲ್ಲಿ ಗೆದ್ದು ಬರಬಹುದು ಅಥವಾ ಯುದ್ಧ ಭೂಮಿಯಲ್ಲಿ ಸಾಯಬಹುದು ಎದುರಾಳಿಗಳ ಗದಾಳಿಗೆ. ಸೊ ಈ ರೀತಿಯಾಗಿ ನೋಡ್ತಾ ಹೋದ್ರೆ 4 ಪ್ರಾಬಬಿಲಿಟಿಗಳು ಬರ್ತಾ ಹೋಯ್ತು. ಅಂದ್ರೆ ಪಾಂಡವರು ಗೆದ್ದು ಅರ್ಜುನನು ಗೆದ್ದಿರಬಹುದು, ಪಾಂಡವರು ಗೆದ್ದು ಅರ್ಜುನ ಸತ್ತೋಗಿರಬಹುದು, ಅಥವಾ ಪಾಂಡವರು ಸೋತು ಅರ್ಜುನನು ಸತ್ತೋಗಿರಬಹುದು, ಅಥವಾ ಪಾಂಡವರು ಸೋತು ಅರ್ಜುನ ಬದುಕು ಉಳಿದಿರಬಹುದು. ಈ 4 ರೀತಿಯಾದಂತಹ ಪ್ರಾಬಬಿಲಿಟೀಸ್ ಆಗಬಹುದು ಯುದ್ಧ ಮುಗಿಯುವಷ್ಟರಲ್ಲಿ, ಹೌದಲ್ವಾ? ಅದರ ಔಟ್ಕಮ್ ಏನೇ ಇರ್ಲಿ, ಈಗ 4 ರೀತಿಯಾದ ಪ್ರಾಬಬಿಲಿಟಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಸೊ ಈ 4ರಲ್ಲಿ ಏನೇ ರಿಸಲ್ಟ್ ಬಂದ್ರೂ ಕೂಡ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ
ಆ ಪರಿಸ್ಥಿತಿಯಲ್ಲಿ ಆ ರೋಲಿನಲ್ಲಿ ಯುದ್ಧ ಮಾಡಬೇಕಾಗಿದ್ದು ಅವನ ಕರ್ತವ್ಯ ಅನ್ನೋದನ್ನ ನಿಂತು ಅವನು ಮಾಡಬೇಕಿತ್ತು. ಈ ಪಾಯಿಂಟ್ ಎಷ್ಟು ಜನಕ್ಕೆ ಕ್ಲಿಯರ್ ಆಯ್ತು? ಔಟ್ಕಮ್ ಏನೇ ಬಂದ್ರು ಅದರ ಬಗ್ಗೆ ಯೋಚನೆ ಮಾಡದೆ ಆ ರೋಲ್ ನಲ್ಲಿ ಏನು ಬೇಕಾಗಿತ್ತು ಅದನ್ನ ನೆರವೇರಿಸಬೇಕು ನಾವು ಅನ್ನೋದ್ರ ಬಗ್ಗೆ ಎಷ್ಟು ಜನ ಕ್ಲಾರಿಟಿ ಬಂತು? ಸೊ ನಟರಾಜ್ ಸರ್, ಸಿ ದ ಥಿಂಗ್ ಈಸ್ ಬೇಸಿಕಲಿ ಒಂದು ಯಾವುದೇ ರೈಟ್ ಆರ್ ರಾಂಗ್ ಅಥವಾ ಸರಿ ತಪ್ಪು ಅಂತಕ್ಕಂಥ ವಿಚಾರಗಳೇನಿದೆಯೋ ಅದು ಮೊದಲನೇದಾಗಿ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಕಾಂಟೆಕ್ಸ್ಟ್. ನಾನು ಯಾವ ಜಾಗದಲ್ಲಿ ನಿಂತ್ಕೊಂಡಿದ್ದೀನಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಾನು ಜಾಬ್ ಅಲ್ಲಿ ಇದ್ದೀನಿ, ಜಾಬ್ ಅಲ್ಲಿ ಇದ್ಕೊಂಡು ನಾನು ಎದುರುಗಡೆ ಬಾಸ್ ಇದ್ದಾರೆ ಅಂತಂದ್ರೆ ಆ ಸಿಚುವೇಶನ್ ಅಲ್ಲಿ ನಾನು ಒಬ್ಬ ಎಂಪ್ಲಾಯಿ ಆಗಿರ್ತೀನಿ, ರೈಟ್? ಆ ಒಂದು ಸಂದರ್ಭದಲ್ಲಿ ನನ್ನ ಬೇರೆ ಫ್ರಸ್ಟ್ರೇಷನ್ಸ್ ಗಳನ್ನ ತಗೊಂಡ್ ಬಂದು ನಾನು ಅದರ ಬೇಸಿಸ್ ಅಲ್ಲಿ ನಾನು ಅಲ್ಲಿ ಆಕ್ಟ್ ಮಾಡ್ತೀನಿ, ಅದರ ಬೇಸಿಸ್ ಅಲ್ಲಿ ನಡ್ಕೊಳ್ತೀನಿ ಅಂತಂದ್ರೆ ಒಬ್ವಿಯಸ್ಲಿ ಉಲ್ಟಾ ಹೊಡಿಯುತ್ತೆ ಸಿಚುವೇಶನ್ಸ್ ಅಲ್ಲಿ. ಸೊ ಫಸ್ಟ್ ಆಫ್ ಆಲ್ ಅದೇ ಸರ್ ಹೇಳ್ತಾ ಇರೋ ಹಾಗೇನೆ ಎಕ್ಸ್ಪೆಕ್ಟೇಷನ್ಸ್ ಗಳಂತ ಬಂದಾಗ ಫಸ್ಟ್ ಆಫ್ ಆಲ್ ಎಷ್ಟು ಜನಕ್ಕೆ ಅನ್ಸುತ್ತೆ ನೀವ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದೀರಾ, ರೈಟ್? ಈಗ ನಾನು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ, ಅದರಿಂದ ಒಳ್ಳೇದಾಗ್ಬೇಕು ಅಂತಿದೆ ಅಥವಾ ಕೆಟ್ಟದ್ದು ಆಗ್ಬೇಕು ಅಂತಿದೆ, ಎರಡೂ ಆಗ್ಬೋದು, ಅಥವಾ ನಾನು ಅನ್ಕೊಂಡಾಗೂ ಆಗ್ಬೋದು, ಅನ್ಕೊಳ್ದೇ ಇರೋಂಗೂ ಆಗ್ಬೋದು. ಸಮ್ ಎಕ್ಸ್ಪೆಕ್ಟೇಷನ್ಸ್ ನಿಮ್ಮಲ್ಲಿ ಇದೆ ಅಂತಂದ್ರೆ ಆ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇಟ್ಕೊಳ್ತಕ್ಕಂಥದ್ದು ಎಷ್ಟು ಜನಕ್ಕೆ ಸರಿ ಅನ್ಸುತ್ತೆ? ಫಸ್ಟ್ ಆಫ್ ಆಲ್ ಎಕ್ಸ್ಪೆಕ್ಟೇಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್, ಕರೆಕ್ಟ್. ಸಿ ದಟ್ ಈಸ್ ದ ಹೋಲ್ ಪಾಯಿಂಟ್ ಹಿಯರ್. ಸಿ ನಾನು ಈ ಒಂದು ಸಂದರ್ಭದಲ್ಲಿ ನಾನೀಗ ಕಂಪ್ಯೂಟರ್ ಮುಂದೆ ಕುತ್ಕೊಂಡಿದ್ದೀನಿ ಅಥವಾ ನನ್ನ ಎದುರುಗಡೆಗೆ ಈ ಒಂದು ಸೆಷನ್ ನಡೀತಾ ಇದೆ. ಇಲ್ಲಿ ನನ್ನ ಒಂದು ಕೆಲಸ ಏನು, ಸಟನ್ ವಿಷಯಗಳನ್ನ ಶೇರ್ ಮಾಡ್ಬೇಕು ಅನ್ಕೊಂಡಿದೀವಿ, ಸಟನ್ ವಿಷಯಗಳ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡಿದೀವಿ, ಭಗವದ್ಗೀತೆ ವಿಚಾರಗಳು ಅದನ್ನಷ್ಟೇ ಮಾತಾಡೋದು ನನ್ನ ಧರ್ಮ, ಕರೆಕ್ಟಾ? ನನ್ನ ಧರ್ಮ ಡಿಸೈಡ್ ಆಗ್ತಕ್ಕಂಥದ್ದು ಈ ಒಂದು ಪರಿಸ್ಥಿತಿಯ ಬೇಸಿಸ್ ಅಲ್ಲಿ. ಸೊ ಆ ಧರ್ಮಕ್ಕೆ ಅನುಗುಣವಾಗಿ ನಾನು ಆ ಒಂದು ಸಿಚುವೇಶನ್ ನಡ್ಕೊಂಡ ಅಷ್ಟೇ ಪ್ರಶ್ನೆ. ನಾನೀಗ ನಿಮ್ಗೆ ಎಲ್ರಿಗೂ ಭಗವದ್ಗೀತೆ ಅರ್ಥ ಆಗ್ಬೇಕು ಅಂತ ನಾವಿಬ್ರು ಏನಾರು ಅನ್ಕೊಂಡು ನಾವಿಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನಾವು ಮಾಡ್ಬಿಟ್ವಿ ಅಂತಂದ್ರೆ, ಅಥವಾ ನಿಮ್ ಎಲ್ರ ಬದುಕು ಬದಲಾಯಿಸಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನಾವು ಸೆಷನ್ಸ್ ಗಳನ್ನ ಮಾಡ್ತೀವಿ ಅಂತಂದ್ರೆ ನಾವು ಆಬ್ವಿಯಸ್ಲಿ ದಡ್ರ ಆಗ್ಬಿಡ್ತೀವಿ. ಬಿಕಾಸ್ ದಟ್ ಈಸ್ ನಾಟ್ ಇನ್ ಅವರ್ ಹೆಡ್. ಇವನ್ ಇಫ್ ಯು ಎಕ್ಸ್ಪೆಕ್ಟ್, ನಾವು ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇಟ್ಕೊಂಡ್ರು ಕೂಡ ಯಾವುದೇ ರೀತಿಯಾದಂತ ಅರ್ಥನೇ ಇಲ್ಲ ಅದಕ್ಕೆ. ಬಿಕಾಸ್ ನಾಳೆ ಏನಾಗುತ್ತೆ, ನಮ್ಮ ನಿರ್ಧಾರದಿಂದ ಏನ್ ಔಟ್ಕಮ್ ಬರುತ್ತೆ ಅನ್ನೋದು ಇಟ್ ಈಸ್ 50% ಚಾನ್ಸ್. ನಾವು ಅನ್ಕೊಂಡಂಗೂ ಆಗಬಹುದು, ಆಗದೇನೋ ಇರ್ಬೋದು. ದಟ್ ಈಸ್ ದ ಹೋಲ್ ಪಾಯಿಂಟ್. ಸೊ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದ್ರ ಮೂಲಕ ನಾವು ಕೆಲಸ ಮಾಡ್ತೀವಿ ಅಂತಂದ್ರು ಇಟ್ ಮೇಕ್ ನೋ ಸೆನ್ಸ್. ಹಾಗಾಗಿ ವಿ ಡೂ ಆಕ್ಷನ್, ರೈಟ್? ಸೊ ಆ ಒಂದು ಆಕ್ಷನ್ ತಗೊಳ್ತಕ್ಕಂಥ ಸಿಚುವೇಶನ್ಸ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಟ್ರೈನ್ ಲಿವರ್ ಬಗ್ಗೆ ಹೇಳಿದ್ರು, ರೈಟ್? ಟ್ರೈನ್ ಲಿವರ್ ಎಳಿದೇ ಇರ್ತಕ್ಕಂಥದ್ದು ಒಂದು ಆಕ್ಷನ್ ಏನೆ. ಯಾವುದರ ಬೇಸಿಸ್ ಅಲ್ಲಿ ನಾವು ತಗೊಂಡ್ವಿ, ಯಾವ ನಿರ್ಧಾರದ ಬೇಸಿಸ್ ನಾವು ತಗೊಂಡ್ವಿ, ನನಗ್ ಗೊತ್ತಿಲ್ಲಪ್ಪ, ನಾನು ಒಂದು ಸಿಚುವೇಶನ್ ನಿಂತ್ಕೊಂಡಿದ್ದೀನಿ, ನನಗೆ ನನ್ನ ರೋಲಿನ ಬಗ್ಗೆ ಕ್ಲಾರಿಟಿನೇ ಇಲ್ಲ, ನಾನು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಸೊ ಹಾಗಾಗಿ ಐ ಆಮ್ ನಾಟ್ ಟೇಕಿಂಗ್ ಅನ್ ಆಕ್ಷನ್. ಇಲ್ಲಿ ಆ ರೀತಿಯಾದಂತಹ ನಿರ್ಧಾರಗಳನ್ನ ನಾವು ತಗೊಂಡ್ವಿ ಅಂತಂದ್ರೆ ಅದರಿಂದ ಬರ್ತಕ್ಕಂತಹ ಒಂದು ರಿಸಲ್ಟ್ಸ್ ಗಳೇನಿರುತ್ತೋ ಆ ರಿಸಲ್ಟ್ಸ್ ಗಳು ನಮ್ಮನ್ನ ಹರ್ಟ್ ಮಾಡಲ್ಲ, ಮಾಡಿದ್ರು ಕೂಡ ತುಂಬಾ ಕಡಿಮೆ ಲೆವೆಲ್ಗೆ ಹರ್ಟ್ ಆಗುತ್ತೆ. ಸೊ ಹಾಗಾಗಿ ಎಕ್ಸ್ಪೆಕ್ಟೇಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್ ಬಿಕಾಸ್ ಇಟ್ ಮೇಕ್ ನೋ ಸೆನ್ಸ್. ಅದಕ್ಕೆ ಮೀನಿಂಗೇ ಇಲ್ಲ, ಇವನ್ ನೀವು ಎಕ್ಸ್ಪೆಕ್ಟೇಷನ್ ಮಾಡಿದ್ರು ಕೂಡ ಇನ್ ದ ಫಸ್ಟ್ ಪ್ಲೇಸ್. ದಟ್ ಇಸ್ ದ ಪಾಯಿಂಟ್ ಸರ್. ಸೊ ಸರ್ ಯು ಕ್ಯಾನ್ ಕ್ಯಾರಿ ಆನ್. ಥ್ಯಾಂಕ್ ಯು ಫಾರ್ ಆಡಿಂಗ್ ಆನ್. ಸೊ ಈಗ ನಾವು ಈ ಪ್ರಾಬಬಿಲಿಟಿ ಇದ್ರ ಬಗ್ಗೆ ಏನಿದೆ ಇದನ್ನ ತಿಳ್ಕೊಂಡ್ವಿ ಅಲ್ವಾ? ಸೊ ಓವರ್ ಆಲ್ ಈಗ ನಾವು ಇವತ್ತು ಏನ್ ಮಾತಾಡ್ಕೊಂಡ್ವಿ ಅದ್ರ ಬಗ್ಗೆ ನೋಡಿದ್ವಿ ಅಂದ್ರೆ, ಮೊದಲನೇದಾಗಿ ನಮಗೆ ಪ್ರತಿಯೊಂದು ವಿಷಯಗಳು, ಒಂದು ಕನ್ಫ್ಯೂಸಿಂಗ್ ಸಿಚುಯೇಷನ್ ಗಳು ನಮ್ಮ ದೈನಂದಿನ ಜೀವನದಲ್ಲಿ ಬಂದಾಗ ಯಾವ ರೀತಿಯಾಗಿ ನಾವು ಡಿಸಿಷನ್ ಅನ್ನ ತಗೋಬೇಕು ಅಥವಾ ಯಾವುದರ ಆಧಾರದ ಮೇಲೆ ನಾವು ನಮ್ಮ ತೀರ್ಮಾನಗಳನ್ನ ತಗೋಬೇಕು ಅನ್ನೋದು ಕ್ಲಿಯರ್ ಆಯ್ತು ಅಲ್ವಾ? ಎಷ್ಟು ಜನಕ್ಕೆ ಇದು ಕ್ಲಿಯರ್ ಆಯ್ತು? ಈ ರೀತಿಯಾದ ಪರಿಸ್ಥಿತಿಗಳಲ್ಲಿ ನಮ್ಮ ಧರ್ಮ ಏನಿರುತ್ತಲ್ಲ, ನಮ್ಮ ರೋಲಿಗೆ ತಕ್ಕನಾದಂತಹ ಕೆಲಸ ನಾವು ಮಾಡಬೇಕು ಅನ್ನೋದು ಏನಿರುತ್ತಲ್ಲ ಅದನ್ನೇ ಸ್ವಧರ್ಮ ಅಂತ ಕರೀತಾರೆ. ಸ್ವಧರ್ಮ ಅಂತ ಏನ್ ಹೇಳ್ತಾರಲ್ಲ ಅದು ನಮ್ಮ ಧರ್ಮ. ಆ ಪರ್ಟಿಕ್ಯುಲರ್ ರೋಲಿನಲ್ಲಿ ನಾವು ಮಾಡಬೇಕಾದಂತಹ ಕರ್ತವ್ಯ. ಇದನ್ನ ನಾವು ಸುಮಾರಾಗಿ ಮಾಡಿದ್ರು ಕೂಡ ಅದು ಒಳ್ಳೆಯದೇನೆ. ಅಂದ್ರೆ ಬೇರೆ ಆದಂತಹ ರೋಲಿನಲ್ಲಿ ಮಾಡಬೇಕಾಗಿರುವಂತಹ ಕರ್ತವ್ಯಕ್ಕಿಂತಲೂ ಇದು ಒಳ್ಳೆಯದು ಅಂತ. ನಾವ್ ಈಗಾಗ್ಲೇ ನೋಡ್ದಂಗೆ ಟ್ರೈನ್ ಸಿಚುಯೇಷನ್ ಅನ್ನು ತಗೊಂಡ್ವಿ ಅಂದ್ರೆ, ಟ್ರೈನ್ ಸೈಡ್ ಟ್ರ್ಯಾಕ್ ಹೋಗೋದ್ರಿಂದಾಗಿ ಇಡೀ ಟ್ರೈನೇ ಮುಗಿಸ್ ಹೋಗ್ಬೋದು. ಅವಾಗ ಟ್ರೈನ್ ಅಲ್ಲಿ ಇದ್ದಂತವ್ರು ಅಷ್ಟು ಜನ ತೀರ್ ಹೋಗ್ಬೋದು. ಅಥವಾ ನಾನು ಈಗಾಗ್ಲೇ ಹೇಳ್ದಂಗೆ ಆ ಒಬ್ಬ ವ್ಯಕ್ತಿ ತುಂಬಾ ಒಳ್ಳೆಯವನಾಗಿದ್ದು ಅಥವಾ ದೇಶಕ್ಕೋ ಅಥವಾ ಊರಿಗೋ ಬೇಕಾದಂತ ವ್ಯಕ್ತಿ ಆಗಿದ್ದು ಈ 5 ಜನ ದುಷ್ಟರಾಗಿರಬಹುದು. ಅದು ನೀವು ಆ ಡಿಸಿಷನ್ ಅನ್ನ ತಗೊಂಡು ಟ್ರೈನ್ ಅವ್ರ ಮೇಲೆ ಹತ್ಕೊಂಡು ಹೋದ್ಮೇಲೆ ನಿಮ್ಗೆ ಈ ವಿಷಯ ತಿಳಿತು ಅಂದ್ರೆ ಅದರಿಂದ ಬರೋ ಪಶ್ಚಾತ್ತಾಪಕ್ಕಿಂತಲೂ ನಾನು ಆ ಪರ್ಟಿಕ್ಯುಲರ್ ಸಿಚುಯೇಷನ್ನಲ್ಲಿ ನಾನು ಇರ್ಲಿ, ನಾನು ಇಲ್ದೆ ಹೋಗಿರ್ಲಿ, ಅದು ನನ್ನ ರೋಲ್ ಅಲ್ಲ. ಅಲ್ಲಿ ಲಿವರ್ ಎಳಿಬೇಕಾದಂತದ್ದು ನನ್ನ ರೋಲ್ ಅಲ್ಲ. ಸಪೋಸ್ ನಾನು ಅಕಸ್ಮಾತ್ ಆಗಿ ಅಲ್ಲಿದ್ದೀನಿ, ನಾನು ಅಲ್ಲಿ ಇಲ್ದೆ ಹೋಗಿದ್ದಿದ್ರೆ ಏನ್ ನಡೀತಿತ್ತು? ಆ ಪರ್ಟಿಕ್ಯುಲರ್ ರೋಲಿನಲ್ಲಿ ಇರಬೇಕಾದಂತ ವ್ಯಕ್ತಿ ಯಾರು, ಸ್ಟೇಷನ್ ಮಾಸ್ಟರ್ ಆಗ್ಲಿ ಅಥವಾ ರೈಲ್ವೆ ಡಿಪಾರ್ಟ್ಮೆಂಟ್ ನವನಾಗ್ಲಿ ಇರ್ಬೇಕಿತ್ತು. ಅವನು ಅಲ್ಲಿ ಇಲ್ಲ. ಈ ಕಾರಣದಿಂದಾಗಿ ಅದು ಏನ್ ನಡಿಬೇಕಿತ್ತು ಅದು ನಡೀತಿತ್ತು, ಹೌದಲ್ವಾ? ಸೊ ಇಂಥ ಪರಿಸ್ಥಿತಿಯಲ್ಲಿ ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತ ನಿಮಗೆ ಅನ್ನಿಸಬಾರದು ಅನ್ನೋದೇನೆ ಈ ಶ್ಲೋಕ ಹೇಳೋದು.
ಆ ಒಂದು ಬೇರೆಯವರ ಡ್ಯೂಟಿ ಏನಿತ್ತಲ್ಲ ಅದನ್ನ ನೀವು ಪರ್ಫೆಕ್ಟ್ ಆಗಿ ಮಾಡಕ್ ಹೋಗ್ತಿದ್ದೀನಿ ಅಂತ ಅನ್ಕೊಂಡಿರ್ತೀರಿ, ಆದ್ರೆ ನಿಮಗೆ ತಿಳಿದಿಲ್ಲ, ಪೂರ್ತಿಯಾದ ವಿಷಯ ಗೊತ್ತಿಲ್ಲದೆ ನೀವು ತಪ್ಪು ನಿರ್ಧಾರಗಳನ್ನ ತಗೊಳ್ತಾ ಇರಬಹುದು. ಈ ಒಂದು ಕಾರಣಕ್ಕಾಗಿ ನಿಮ್ಮ ಧರ್ಮ ಅಲ್ಲಿ ಏನಾಗಿರುತ್ತಲ್ಲ ಅದನ್ನ ಸುಮಾರಾಗಿ ನಡೆಸ್ಕೊಂಡು ಹೋದ್ರೂ ನಡೆಯುತ್ತೆ. ಬೇರೆಯವರ ಧರ್ಮವನ್ನ ನಾನು ಮಾಡ್ಕೋತಾ ಹೋಗ್ತೀನಿ ಅನ್ನೋ ರೀತಿನಲ್ಲಿ ಹೋದ್ರೆ ಎಡವಟ್ಟಾಗುವ ಸಾಧ್ಯತೆಗಳು ಹೆಚ್ಚಿಗೆ ಇರುತ್ತೆ ಹೊರತು ಅದರಿಂದ ಒಳ್ಳೇದಾಗೋದು ಬಹಳ ಕಮ್ಮಿ ಅನ್ಬಿಟ್ಟು ಅಂತ ಹೇಳೋದು ಈ ಶ್ಲೋಕದಲ್ಲಿ. ಸರ್ ಇನ್ನೊಂದು ಟು ಆಡ್ ಆನ್ ಟು ದಿಸ್, ಸಿ ದ ಥಿಂಗ್ ಈಸ್, ಸ್ವಧರ್ಮ ಅಂತಕ್ಕಂಥ ವಿಚಾರ ಏನ್ ಬರುತ್ತೋ 2 ಪ್ರಶ್ನೆಗಳ ಮೇಲೆ ನಿರ್ಧಾರ ಪಡುತ್ತೆ, ರೈಟ್? ಒಂದು, ನಾವೆಲ್ಲಿದ್ದೀವಿ, ರೈಟ್? ನಾವಿರ್ತಕ್ಕಂಥ ರಂಗಭೂಮಿ ಯಾವುದು, ಫಸ್ಟ್ ಸ್ಟೆಪ್ ಅಲ್ಲಿ ನೀವು ಡಿಸೈಡ್ ಮಾಡ್ಬೇಕಾಗಿರ್ತಕ್ಕಂಥದ್ದು, ರೈಟ್? ಈಗ ಟ್ರೈನ್ ಎಳಿತಕ್ಕಂಥ ಸಂದರ್ಭದಲ್ಲಿ ಇಮ್ಯಾಜಿನ್ ನೀವೇ ಅಲ್ಲಿದ್ದೀರಾ ಅಂತ ಅಂದ್ರೆ, ನೀವ್ ಇದ್ದಂಥದ್ದು ಟ್ರೈನ್ ಈಗ ಆ ಲಿವರ್ ಎಳಿತಕ್ಕಂಥ ಜಾಗದಲ್ಲಿ. ಸೆಕೆಂಡ್ ಇಂಪಾರ್ಟೆಂಟ್ ಪ್ರಶ್ನೆ, ನಾನು ಯಾರಾಗಿದ್ದೀನಿ ಆ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ, ರೈಟ್? ನೀವು ಒಬ್ಬ ಅನ್ನೋನ್ ವ್ಯಕ್ತಿ ಆಗಿದ್ದಾಗ ಯಾವುದೇ ಒಂದು ನಿರ್ಧಾರ ತಗೊಂಡ್ರು ಕೂಡ ಎಡವಟ್ಟೇನೆ. ಈಗ ನೀವು 5 ಜನ ಬೇಡಪ್ಪ ಒಬ್ಬನ್ನ ಸಾಯಿಸ್ಬಿಡೋಣ ಅಂತ ಹೇಳ್ಕೊಂಡು ಡಿಸಿಷನ್ ತಗೊಂಡು ನೀವು ಅವ್ರನ್ನ ಸಾಯಿಸಿದ್ರಿ ಅಂತಂದ್ರೆ, ಇಮ್ಯಾಜಿನ್ ನಾಳೆ ನಿಮ್ಮನ್ನ ಜೈಲಿಗೆ ಹಾಕ್ತಾರೆ. ಆರ್ ಯು ರೆಡಿ ಫಾರ್ ಇಟ್? ಬಿಕಾಸ್ ಸಮಸ್ಯೆಗೆ ಇಲ್ಲಿ 5 ಜನ ಒಬ್ರು ಅಲ್ಲ, ಲೆವೆಲ್ ನೀವ್ ಇರ್ತಕ್ಕಂಥದ್ದು. ಇದನ್ನ ಅರ್ಥ ಮಾಡ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಪ್ರತಿಯೊಂದು ಜಾಗದಲ್ಲೂ ಕೂಡ, ಯಾವುದೇ ಒಂದು ಸಿಚುವೇಶನ್ ಕೂಡ ಫಸ್ಟ್ ನಾವಿದ್ರೇನೆ ಇಲ್ಲಿ ಸಮಸ್ಯೆ ಇರುತ್ತೆ. ಫಸ್ಟ್ ಲೆವೆಲ್ ಅಲ್ಲಿ ಪ್ರಾಬ್ಲಮ್ ಸಿಗಾಕೊಳ್ಳೋದು ನಾವೇನೆ, ಅದಾದ್ಮೇಲೆ ಮಿಕ್ಕಿರೋದು ಬರುತ್ತೆ. ನಾವು ಎಲ್ಲಿದ್ದೀವಿ, ನಾವು ಯಾರಾಗಿದ್ದೀವಿ, ಇದರ ಬೇಸಿಸ್ ಅಲ್ಲಿ ಸ್ವಧರ್ಮ ಡಿಫೈನ್ ಆಗುತ್ತೆ. ಕ್ಯಾನ್ ಯು ಡೂ ಸಮಥಿಂಗ್ ಅಬೌಟ್ ಇಟ್? ಡೂ ಇಟ್. ನಿಮ್ಮ ಕೈಯಲ್ಲಿ ಅದು ಇದೆಯಾ, ಫಸ್ಟ್ ನಿಮ್ಮ ಆ ರೋಲಿನ ಕಂಟ್ರೋಲ್ ಅಲ್ಲಿ ಅದು ಇದೆಯಾ, ದೆನ್ ಡೂ ಇಟ್. ಅದರ್ವೈಸ್ ಡೋಂಟ್ ಡೂ ಇಟ್. ಸೊ ಆ ಸಿಚುವೇಶನ್ ಅಲ್ಲಿ ಇಮ್ಯಾಜಿನ್, ಈಗ ನಾವಿಬ್ಬರೇ ಇದೀವಿ ಅಥವಾ ನಾವ್ ಇದೀವಿ ಅಂತಂದ್ರೆ ಆ ಸಿಚುವೇಶನ್ ಅಲ್ಲಿ ನಾವು ನಿರ್ಧಾರ ತಗೊಳ್ಳದಿರ್ತಕ್ಕಂಥದ್ದೇ ಬೆಟರ್ ನಿರ್ಧಾರ ಆಗುತ್ತೆ. ದಿಸ್ ಇಸ್ ಹೌ ಸ್ವಧರ್ಮ ಇಸ್ ಡಿಫೈನ್ಡ್. ಸೊ ಭಗವಂತ ಹೇಳೋದೇನು ಅಂತಂದ್ರೆ, ಈ ಸ್ವಧರ್ಮವನ್ನ ನೀನು ಫಾಲೋ ಮಾಡೋ, ಇದನ್ನ ನೀನ್ ಪರ್ಫೆಕ್ಟ್ ಆಗೇ ಮಾಡ್ಬೇಕು ಅಂತ ಏನಿಲ್ಲ. ಆ ಒಂದು ಸಿಚುವೇಶನ್ ನಿನಗೆ ಇರ್ತಕ್ಕಂಥ ರೋಲ್ ನ ಫಾಲೋ ಮಾಡಿದ್ರೆ ಸಾಕು. ಯಾವುದೇ ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಿದ್ರು ಇಟ್ ಮೇಕ್ ನೋ ಸೆನ್ಸ್, ಬಿಕಾಸ್ ಇಟ್ ಈಸ್ ಅ ಪ್ರಾಬಬಿಲಿಟಿ. ದಟ್ ಈಸ್ ಅ ಬೇಸಿಕ್ ಪಾಯಿಂಟ್. ಸೊ ನಾನು ನಿರ್ಧಾರನೆ ತಗೊಂಡಿಲ್ಲ ಅಂತ ಹೇಳಕ್ ಆಗಲ್ಲ. ನೀವು ನಿರ್ಧಾರ ತಗೊಳ್ದಿರೋದು ಕೂಡ ಒಂದು ನಿರ್ಧಾರನೆ ಆ ಒಂದು ಸಂದರ್ಭದಲ್ಲಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಆ ನಿರ್ಧಾರ ತಗೊಳ್ಳದೇ ಇರ್ತಕ್ಕಂಥ ಆಕ್ಷನ್ಗೆ ಅದರದೇ ಆದಂತಹ ರಿಸಲ್ಟ್ ಬರುತ್ತೆ. ಸೊ ಈ ವಿಷಯವಾಗಿ ನಾನು ಇನ್ನೊಂದು ಎಕ್ಸಾಂಪಲ್ ಮಹಾಭಾರತದಿಂದಲೇ ತಗೊಂಡು ಹೇಳ್ಬೇಕು ಅಂತ ಅನ್ಕೋತೀನಿ. ಯಾಕೆಂದ್ರೆ ಲೆಟ್ಸ್ ಗೆಟ್ ದಿಸ್ ಪಾಯಿಂಟ್ ಕ್ಲಿಯರ್. ಯಾಕೆಂದ್ರೆ ಸಾಧಾರಣ ನಮ್ಗೆ ಅನ್ನಿಸ್ಬೋದು, ಈಗ ಇವ್ರೇನಪ್ಪ ಹೇಳ್ಬಿಟ್ರು, ಇದು ಯಾವ್ದೋ ಒಂದು ರೋಲು, ಈ ರೋಲ್ ನಲ್ಲಿ ಏನ್ ಬೇಕಿತ್ತು ಅದನ್ನ ಮಾಡ್ಬಿಡು ಅನ್ನೋ ತರ ಬರುತ್ತೆ. ಬಟ್ ಸಾಧಾರಣವಾಗಿ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದಾಗ ಮಲ್ಟಿಪಲ್ ರೋಲ್ಗಳಿರುತ್ತೆ. ಈಗ ಉದಾಹರಣೆಗೆ ನೀವೇ ಹೇಳ್ದಂಗೆ, ಸಾಕ್ಷಿಯಾಗಿ ನಾನು ಅಲ್ಲಿ ಇರೋದಲ್ಲದೆ ಯಾರೋ ಒಬ್ರು ನಮ್ಮ ಮನೆಯವರೇ ಆ ಪರಿಸ್ಥಿತಿನಲ್ಲಿ ಇದ್ರು ಅಂದ್ರೆ ನಮ್ಮ ರೋಲೇ ಚೇಂಜ್ ಆಗ್ಬಿಡ್ತು. ಅಲ್ಲಿ ಮಲ್ಟಿಪಲ್ ರೋಲ್ಸ್ ಆಯ್ತು. ಆ ರೀತಿಯಾದಂತ ಒಂದು ಪರಿಸ್ಥಿತಿಯನ್ನ ನಾನು ಇದರಿಂದಲೇ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಮಹಾಭಾರತದಲ್ಲೇನೆ. ಉದಾಹರಣೆಗೆ ಈಗ ನಾವು ಇದರಲ್ಲಿ ಮಾಯಾದ್ಯೂತ ನಡೀತಲ್ಲ, ಅಂದ್ರೆ ಪಗಡೆ ಆಟ ಏನ್ ಆಡಿದ್ರು ಕೌರವ ಪಾಂಡವರು, ಎಲ್ರಿಗೂ ಈ ಸ್ಟೋರಿ ಕ್ಲಿಯರ್ ಆಗಿ ಗೊತ್ತಿದೆ ಅಂತ ಅನ್ಕೋತೀನಿ. ಯಾಕಂದ್ರೆ ಎಂಟೈರ್ ಮಹಾಭಾರತದ ಯುದ್ಧಕ್ಕೆ ಕಾರಣವಾಗಿದ್ದೇ ಅಲ್ಲಿ, ಬೀಜ ನೆಟ್ಟಿದ್ದೇ ಅಲ್ಲಿಂದ. ಸೊ ಪಾಂಡವರನ್ನ ಶಕುನಿ ಅನ್ಯಾಯವಾಗಿ ಮೋಸ ಮಾಡಿ ಸೋಲಿಸಿ ಅವ್ರ ರಾಜ್ಯವನ್ನ ಕಿತ್ಕೊಂಡು ಅವರನ್ನ ವನವಾಸಕ್ಕೆ, ಅಜ್ಞಾತವಾಸಕ್ಕೆ ಎಲ್ಲ ಕಳಿಸಿದ್ದ ಸ್ಟೋರಿ ನಮ್ಗೆಲ್ಲರಿಗೂ ಕ್ಲಿಯರ್ ಆಗಿ ಗೊತ್ತಿದೆ. ಪಗಡೆ ಆಟ ಆಡ್ತಿರ್ಬೇಕಾದಾಗ ಯುಧಿಷ್ಠಿರ ಅವ್ರು ಯಾವಾಗ ಸೋತನೋ, ಒಂದು ಹಂತಕ್ಕೆ ತನ್ನ ರಾಜ್ಯವನ್ನಾಗ್ಲಿ ಇದನ್ನಾಗ್ಲಿ ಸೋತನೋ, ಅವನು ಅಲ್ಲಿ ನಿಲ್ಲಿಸ್ಕೊಳ್ಳದೆ ಪಗಡೆ ಆಟವನ್ನ ಮುಂದುವರಿಸ್ತಾ ಹೋದ. ಹಾಗಾಗಿ ಅವನಿಗೆ ಆ ಪರಿಸ್ಥಿತಿ ಬಂತು. ಹೌದಲ್ವಾ? ಎಷ್ಟು ಜನಕ್ಕೆ ಇದು ಹೌದು ಅಂತ ಅನ್ಸುತ್ತೆ. ಅವನು ಸಪೋಸ್ ರಾಜ್ಯವನ್ನು ಕಳ್ಕೊಂಡಾಗ್ಲೂ ಅಥವಾ ಒಂದ್ 2 ಆಟಗಳಲ್ಲಿ ಸೋತಾಗ್ಲೂ ಅವನು ನಿಲ್ಲಿಸ್ಬಿಟ್ಟಿದ್ರೆ, ಇಲ್ಲಿಗೆ ಸಾಕು ಅಂತ ಅನ್ನಿಸ್ದಾಗ ಅವ್ನು ನಿಲ್ಲಿಸ್ಕೊಂಡಿದ್ರೆ ಮಹಾಭಾರತದ ಯುದ್ಧವೇ ನಡೀತಿರ್ಲಿಲ್ಲ ಅಲ್ವಾ? ನಾನು ಹೇಳ್ತಾ ಇರೋದು, ಆ ಒಂದು ಪರಿಸ್ಥಿತಿಯಲ್ಲಿ 2 ರೋಲ್ಗಳಿದ್ವು. ಒಬ್ಬ ರಾಜನಾಗಿ ಅವನ ಕರ್ತವ್ಯ ಏನಿತ್ತು ಅದು ಒಂದು ರೋಲ್. ಎರಡನೇದು ಅವನು ಪ್ಲೇಯರ್. ಆ ಪ್ಲೇಯರ್ ಆಗಿರುವಂತಹ ರೋಲಿನಲ್ಲಿ ಅವನು ಆಟವನ್ನ ಸ್ಟಾಪ್ ಮಾಡಬಾರ್ದಾಗಿತ್ತು ಅನ್ನೋದು ಅವನ ಧರ್ಮವಾಯ್ತು, ಒಪ್ಕೋತೀವಿ. ಆ ಒಂದು ಸಿಚುಯೇಷನ್ನಿನಲ್ಲಿ ಅವನು ಮಾಡ್ತಾ ಇದ್ದಿದ್ದೇನು? ಅವನ ರಾಜ್ಯವನ್ನ ಕಳ್ಕೊಂಡ, ಓಕೆ, ಒಂದು ಹಂತಕ್ಕೆ ಓಕೆ. ಅವನ ಇದ್ದಂತ ಆಭರಣಗಳಾಗ್ಲಿ ಇದಾಗ್ಲಿ ಅದನ್ನೆಲ್ಲ ಕಳ್ಕೊಂಡ, ಓಕೆ. ಅವನ ಪರ್ಸನಲ್ ಇದಕ್ಕೆ ಬಂತ, ಅವನ ತಮ್ಮಂದಿರನ್ನ ಅಡವಾಗಿಟ್ನು, ಅವನ ಹೆಂಡತಿಯನ್ನ ಅಡವಾಗಿಟ್ನು. ಅಲ್ಲಿ ರೋಲ್ ಏನಾಯ್ತು? ಅವನು ಆಟವನ್ನ ಆಟದ ಮಟ್ಟಿಗೆ ಆಡ್ತಾ ಇದ್ದಾಗ ಹಿ ವಾಸ್ ಇನ್ ದ ರೋಲ್ ಆಫ್ ಪ್ಲೇಯರ್. ಯಾವಾಗ ಅದು ಅವನ ತಮ್ಮಂದಿರನ್ನ ಅಡವಾಗಿಡೋದಾಗ್ಲಿ ಅಥವಾ ತನ್ನ ಹೆಂಡತಿಯನ್ನ ಅಡವಾಗಿರೋದಾಗ್ಲಿ ಆ ಪರಿಸ್ಥಿತಿಗೆ ಬಂತೋ, ಅಲ್ಲಿ ಅವನ ರೋಲ್ ಏನಾಯ್ತು? ಅವನ ಸ್ವಧರ್ಮ ಅಲ್ಲಿ ಬೇರೆ ರೋಲಿನ ಸ್ವಧರ್ಮವಾಗಿ ತೀರ್ಮಾನವಾಗಬೇಕಾಗಿತ್ತು. ಅವನು ಎಲ್ಲಿ ಆ ಒಂದು ಕಾರಣದಲ್ಲಿ ಎಲ್ಲಿ ಎಡವದ್ನೋ ಅವನು ಅಲ್ಲಿಂದ ಪೂರ್ತಿಯಾದಂತ ಏನೇನು
ನಡೀತಾ ಹೋಯ್ತು ಮುಂದಕ್ಕೆ ಮಹಾಭಾರತದಲ್ಲಿ, ಅದೆಲ್ಲದಕ್ಕೂ ಒಂದ್ ರೀತಿಯಾದಂತ ಅವನ ಡಿಸಿಷನ್ ಕಾರಣವಾಗ್ತಾ ಹೊರಟೋಯ್ತು. ಅಲ್ಲಿ ದೈನಂದಿನ ಜೀವನದಲ್ಲಿ ರೋಲ್ಗಳನ್ನೋದು ತೀರಾ ಇನ್ಸ್ಟಂಟೇನಿಯಸ್ ಆಗಿ ಚೇಂಜ್ ಆಗ್ತಾರಂತ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಅನುಗುಣವಾಗಿ ನಾವು ಹಿಂದೆ ತಗೊಂಡಂತ ನಿರ್ಧಾರಗಳನ್ನ ತಕ್ಷಣಕ್ಕೆ ಬದಲಾಯಿಸಿ ಬೇರೆಯಾದಂತ ತೀರ್ಮಾನಗಳನ್ನ ತಗೋಬೇಕಾದಂತ ಸನ್ನಿವೇಶ ಬರುತ್ತೆ ಅನ್ನೋದು ಎಷ್ಟು ಜನಕ್ಕೆ ಕ್ಲಿಯರ್ ಆಯ್ತು ಇದರಿಂದ. ಇಲ್ಲಿ ಮೇನ್ ಪಾಯಿಂಟ್ ಏನು ಅಂತಂದ್ರೆ, ಎರಡು ರೀತಿಯಾಗೂ ನಾವು ನೋಡ್ಬೇಕಾಗತ್ತೆ. ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಅಂತ ಬಂದಾಗ, ಈಗ ಯುಧಿಷ್ಠಿರನ ಎಕ್ಸಾಂಪಲ್ ತಗೊಳ್ಳೋಣ. ಯುಧಿಷ್ಠಿರ ಫಸ್ಟ್ ಲೆವೆಲ್ ಒಂದು ಬ್ರಾಡರ್ ಲೆವೆಲ್ ಅಲ್ಲಿ ನೋಡ್ತೀವಿ ಅಂತಂದ್ರೆ ಹಿ ವಾಸ್ ದ ಕಿಂಗ್, ಕರೆಕ್ಟಾ? ಒಬ್ಬ ರಾಜನಾಗಿ ಅವನ ಕರ್ತವ್ಯ ಫಸ್ಟ್ ಲೆವೆಲ್ ಅಲ್ಲಿ ನೋಡ್ಬೇಕಾಗಿರ್ತಕ್ಕಂಥದ್ದು. ಬ್ರಾಡರ್ ಸೆನ್ಸ್ ಅಲ್ಲಿ ಫ್ಯಾಮಿಲಿ ಅದೆಲ್ಲ ಆಮೇಲೆ ಬರುತ್ತೆ. ರಾಜನಿಗೆ ಫಸ್ಟ್ ಲೆವೆಲ್ ಪ್ರಿಯಾರಿಟಿ ಯಾರು? ಅವರ ರಾಜ್ಯದಲ್ಲಿರ್ತಕ್ಕಂತಹ ವ್ಯಕ್ತಿಗಳು. ಲೋಕ ಕಲ್ಯಾಣಕ್ಕೋಸ್ಕರ ಅಥವಾ ಒಂದು ಸಾಮಾಜಿಕವಾಗಿ ಏನು ವಿಷಯಗಳು ನಡೀತಾ ಇರ್ತೋ ಅದನ್ನೆಲ್ಲ ಸಮತೋಲದಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥದ್ದು ಮೊದಲನೇ ಇಂಪಾರ್ಟೆಂಟ್ ಡ್ಯೂಟಿ ಆಗುತ್ತೆ ರಾಜಂದು. ಫಸ್ಟ್ ಸ್ಟೇಜ್ ಅಲ್ಲಿ ಆಟ ಆಡಿದ್ದೇ ತಪ್ಪು. ಇವೊಂದು ಇಟ್ ವಾಸ್ ಅ ರೂಲ್ ಇತ್ತು, ಇಲ್ಲ ಅಂತ ಅಲ್ಲ, ಬಟ್ ಆ ಹೋಗಿದ್ದೇ ತಪ್ಪು. ಹೋಗಿ ಆದ ಮೇಲೆ ಸಿಚುವೇಶನ್ಸ್ ಗಳು ತಕ್ಕ ಹಾಗೆ ಸರ್ ಏನ್ ಹೇಳ್ತಾ ಇದ್ರು, ಸಿಚುವೇಶನ್ಸ್ ಗಳು ಬದಲಾಗ್ತಾ ಇರ್ತವೆ ಸಿಚುವೇಶನ್ಸ್ ಗಳಿಗೆ ರೂಲ್ಸ್ ಗಳು ಕೂಡ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಟ್ರೈನ್ ಸಿಚುವೇಶನ್ ಅಂತ ಅನ್ಕೋಣ. ಈಗ ನೀವು ಅಲ್ಲಿ ನಿಂತ್ಕೊಂಡಿದ್ದೀರಾ, ನಿಮ್ ಕ್ಲೋಸ್ ಈಗ ನಿಮ್ ಹೆಂಡತಿನೋ ಅಥವಾ ನಿಮ್ ಗಂಡನೋ, ಗಂಡ ಇದ್ರೆ ದಟ್ ಇಸ್ ಅ ಡಿಫ್ರೆಂಟ್ ಸ್ಟೋರಿ, ಗಂಡ ಹೆಂಡತಿ ಬೇಡ, ಲೆಟ್ಸ್ ಟೇಕ್ ನಿಮ್ಮ ಅಮ್ಮನೋ ಯಾರೋ ಒಬ್ರು ಅಲ್ಲಿ ಹಳಿ ಮೇಲೆ ಮಲ್ಕೊಂಡಿದ್ದಾರೆ. ಓಕೆ, ಎಕ್ಸಾಂಪಲ್ ಹೇಳ್ತಾ ಇರೋದು, ರೈಟ್? ಒಂದ್ ಕಡೆಗೆ ಒಬ್ರು ಇದಾರೆ, ಇನ್ನೊಂದ್ ಕಡೆಗೆ 5 ಜನ ನಿಮ್ಗೆ ಗೊತ್ತಿಲ್ದಿರೋರು ಇದಾರೆ, ರೈಟ್? ಈ ಸಂದರ್ಭದಲ್ಲಿ ನಿರ್ಧಾರಗಳು ತಗೋಬೇಕು ಅಂತ ಬಂದಾಗ ತುಂಬಾ ಕನ್ಫ್ಯೂಷನ್ಸ್ ಗಳು ನಮಗೆ ಬರುತ್ತೆ. ಎಷ್ಟು ಜನಕ್ಕೆ ಅನ್ಸುತ್ತೆ ಈ ತರ? ಲಿವರ್ ಇಲ್ಲ, ಇಟ್ ಇಸ್ ಫೈನ್, ಬಟ್ ಲಿವರ್ ಇದೆ, ನಾನೇನು ಮಾಡಕ್ ಆಗ್ತಿಲ್ವಲ್ಲ ಅಂತ ಬಹಳ ಬೇಜಾರಾಗೋದು ಯಾವಾಗ ಅಂತಂದ್ರೆ, ನಮ್ಮ ಒಂದು ಮೋಹ ಯಾವಾಗ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೋ, ಅದು ರಿಲೇಶನ್ಶಿಪ್ ಮೂಲಕ ಇರ್ಬೋದು ಅಥವಾ ನಂದೇ ಯಾವುದೇ ಒಂದು ವಸ್ತು ಇರ್ಬೋದು. ಈಗ ಇನ್ನೊಂದು ರಿಲೇಟ್ ಮಾಡೋ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಈ ಪಕ್ಕದ ಮನೆ ಹುಡುಗರು ನಮ್ಮ ಮನೆಗೆ ಬಂದು ಏನೋ ಗಲಾಟೆ ಮಾಡ್ತಿದಾರೆ, ಏನೋ ಒಂದ್ ತಪ್ಪಾಗಿ ನಡ್ಕೋತಾ ಇದಾರೆ ಅಂತಂದ್ರೆ, ಈ ಮನೇಲಿ ಏನ್ ಬುದ್ಧಿನೇ ಹೇಳಿಲ್ವಾ ಅದು ಇದು ಅಂತ ನಾವು ಬೈತೀವಿ. ಬಟ್ ಅದೇ ನಮ್ಮ ಮಕ್ಕಳು ಮಾಡಿದಾಗ ಇನ್ನೂ ಚಿಕ್ಕವರಲ್ವಾ, ರೈಟ್? ಸೊ ಇಟ್ಸ್ ನಾಟ್ ಸೊ ಈಸಿ. ಸ್ವಧರ್ಮ ಅಂತಕ್ಕಂಥ ವಿಚಾರ ಏನಿದೆಯೋ, ಒಂದು ಪರ್ಸನಲ್ ಒಪಿನಿಯನ್ ಅಲ್ಲ, ಪರ್ಸನಲ್ ರಿಲೇಷನ್ ಅದೆಲ್ಲ ಬರುತ್ತೆ, ಬಟ್ ಹೈಯರ್ ಡ್ಯೂಟಿ ಏನ್ ನಿಮ್ದು, ಹೈಯರ್ ಡ್ಯೂಟಿ ಏನು? ಆ ಒಂದು ಸಂದರ್ಭದಲ್ಲಿ 5 ಜನ ಉಳಿಸೋದೇ ಮೇಕ್ ಸೆನ್ಸ್ ಆಗುತ್ತೆ. ಸಮ್ ಆರ್ ಅದರ್ ಕೇಸಲ್ಲಿ ನೀವು ನೋಡ್ತೀರಾ ಅಂತ ಅಂದ್ರೆ, ರೈಟ್? ಸೊ ನಮ್ಮೊಬ್ಬರನ್ನ ಉಳಿಸ್ಕೊಳ್ಕರ ಈಗ ಆ ಒಂದು ಸಿಚುವೇಶನ್ ಅವ್ರೊಬ್ಬರನ್ನ ಉಳಿಸೋಕೆ ಹೋಗಿ ಇಡೀ ಟ್ರೈನಿಂಗ್ ನೀವು ಮುಳುಗಿಸ್ಬಿಟ್ರೆ, ದಿಸ್ ವಾಸ್ ದ ಆಕ್ಚುಯಲ್ ಪ್ರಾಬ್ಲಮ್ ವಿತ್ ಅರ್ಜುನನ ಸಮಸ್ಯೆ ಇದ್ದಿದ್ದೆ ಅದು. ನಾನು ಎಲ್ಲ ನಮ್ ಗುರುಗಳಿದ್ದಾರೆ, ನಮ್ಮ ಇವರಿದ್ದಾರೆ, ಅವ್ರ ಜೊತೆ ಹೆಂಗೆ ನಾನು ಯುದ್ಧ ಮಾಡ್ಬೇಕು, ನಾನು ದಿ ಗ್ರೇಟರ್ ಥಿಂಗ್ ನೋಡ್ತಿಲ್ಲ. ಅದ್ರ ಬಗ್ಗೆ ಕೃಷ್ಣ ಪಾಯಿಂಟ್ ಔಟ್ ಮಾಡ್ತಾ ಇದ್ದು, ನೀನು ಯುದ್ಧ ಆಗಿದ್ಯಾ, ನೀನು ಯುದ್ಧ ಮಾಡ್ತಾ ಇರೋದು ಲೋಕ ಕಲ್ಯಾಣಕ್ಕೋಸ್ಕರ, ಅವರೆಲ್ಲ ಸ್ವಾರ್ಥಕ್ಕೋಸ್ಕರ ಯುದ್ಧ ಮಾಡ್ತಿದ್ದಾರೆ. ಇನ್ ಸಿಂಪಲ್ ಸೆನ್ಸ್, ಎಲ್ಲಿ ನಮ್ಮ ಸ್ವಾರ್ಥ ಮಾತ್ರ ಇದೆಯೋ ಆ ಒಂದು ಸಂದರ್ಭದಲ್ಲಿ ಅದನ್ನ ನಾವು ಅಧರ್ಮ ಅಂತ ಹೇಳ್ಬೋದು. ಇನ್ ಅದರ್ ಸೆನ್ಸ್, ಸ್ವಾರ್ಥ ಇಲ್ದೇನೆ ನಾವು ಕೆಲಸ ಮಾಡ್ತೀವಲ್ವಾ, ಅದನ್ನ ಧರ್ಮ ಅಂತಾನು ಕೂಡ ಹೇಳ್ಬೋದು. ದಿಸ್ ಈಸ್ ಒನ್ ಆಫ್ ದ ಪಾಯಿಂಟ್. ಸೊ ಹಾಗಾಗಿ ಹೈಯರ್ ಗುಡ್ ಯಾವುದು, ಹೈಯರ್ ಧರ್ಮ ಯಾವುದು ಅಂತಂದ್ರೆ, ಫಸ್ಟ್ ನನ್ನ ಸ್ವಾರ್ಥ ಅಲ್ಲಿ ಇನ್ಕ್ಲೂಡ್ ಆಗಿದೆಯಾ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ ಕೂಡ ನಾವು ಕೇಳ್ಕೋಬೇಕು. ಸೊ ನಾನು ಎಲ್ಲಿದ್ದೀನಿ, ಯಾರಾಗಿದ್ದೀನಿ, ನನ್ನ ಸ್ವಾರ್ಥ ಇದ್ರಲ್ಲಿ ಇದೆಯಾ? ಸ್ವಾರ್ಥಕ್ಕೋಸ್ಕರ ನೀವು ಕೆಲಸ ಮಾಡ್ತಿದ್ದೀರಾ ಅಂತಂದ್ರೆ ಅದರ ರಿಸಲ್ಟ್ ಅನ್ನು ಕೂಡ ನೀವು ಅನುಭವಿಸೋಕೆ ರೆಡಿ ಇರಬೇಕು. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಅದು ನಮ್ಮ ಪರ್ಸನಲ್ ಫ್ಯಾಮಿಲಿಯವರೇ ಇರ್ಬೋದು, ಅಥವಾ ನಮ್ಗೆ ಫ್ರೆಂಡೇ ಇರ್ಬೋದು, ಗೊತ್ತಿರೋರು ಇರ್ಬೋದು, ಗೊತ್ತಿಲ್ಲದೆ ಇರ್ಬೋದು, ದಟ್ ಈಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ವೆನ್ ಯು ಆರ್ ಪ್ಲೇಯಿಂಗ್ ಅ ರೋಲ್, ಮೇಕ್ ಶೋರ್ ಫಸ್ಟ್ ಲೆವೆಲ್ ಅದು ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವು ಮಾಡ್ತಾ ಇರಬಾರ್ದು. ಅಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್, ನಿಮ್ಮ ರೋಲ್ ಆ ಒಂದು ಸಿಚುವೇಶನ್ ಇದೆ ಅಂತಂದ್ರೆ ನೀವು ಅದನ್ನ ತಗೊಳ್ಬೇಕು ಆಸ್ ಪರ್ ದ ರಂಗಭೂಮಿ. ದಟ್ಸ್ ದ ಪಾಯಿಂಟ್. ಎನಿಥಿಂಗ್ ಯು ವಾಂಟ್ ಟು ಆಡ್ ಆನ್, ವಿನಯ್ ಸರ್? ಮುಂದೊಂದು ನೆಕ್ಸ್ಟ್ ನೋಡ್ತಾ ಹೋದ್ವಿ ಅಂದ್ರೆ, ದಿಸ್ ಇಸ್ ದ ಹೋಲ್ ಥಿಂಗ್ ದಟ್ ಕರ್ಮಯೋಗ ಟಾಕ್ಸ್ ಅಬೌಟ್. ನಮ್ಮ ಸ್ವಧರ್ಮ ಏನು, ಯಾವ ರೀತಿಯಾಗಿ ಆ ಪರ್ಟಿಕ್ಯುಲರ್ ರೋಲಿನಲ್ಲಿ ಮಲ್ಟಿಪಲ್ ಈ ತರ ನಮ್ಗೆ ಕಾನ್ಫ್ಲಿಕ್ಟ್ ಸಿಚುಯೇಷನ್ಗಳು ಬಂದಾಗ, ದ್ವಂದ್ವಗಳು ಎದುರಾದಾಗ, ಯಾವ ಬೇಸಿಸಿನ ಮೇಲೆ ನಾವು ಡಿಸಿಷನ್ಗಳನ್ನ ತಗೊಂಡು ಕರ್ಮವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಇದರಲ್ಲಿ ಮಾತುಕತೆ ಆಗುತ್ತೆ. ಮುಂದಿನ 2 ಚಾಪ್ಟರ್ಗಳು ಕೂಡ, ಚಾಪ್ಟರ್ 4 ಮತ್ತೆ 5ರಲ್ಲೂ ಕೂಡ ಸಾಕಷ್ಟು ಇದ್ರ ಬಗ್ಗೆನೆ ಮಾತಾಡ್ತಾ ಹೋಗ್ತೀವಿ. ಇನ್ನೂ ಬೇರೆ ಬೇರೆ ಆಸ್ಪೆಕ್ಟ್ಗಳು ಬರ್ತಾ ಹೋಗುತ್ತೆ. ಆದ್ರೆ ಇವತ್ತಿನ ಮಟ್ಟಿಗೆ ನಾವು ಈ ಒಂದು ಪಾಯಿಂಟ್ ಎಲ್ಲರಿಗೂ ಕ್ಲಿಯರ್ ಆಯ್ತು ಅಂತ ಅನ್ಸುತ್ತೆ. ಕನ್ಫ್ಯೂಷನ್ ಅನ್ನೋದಿದ್ದಾಗ ಯಾವ ರೀತಿಯಾಗಿ ಸ್ವಧರ್ಮ ಅನ್ನೋದು ಡಿಫೈನ್ ಆಗತ್ತೆ, ಆ ಸ್ವಧರ್ಮದ ಬೇಸಿಸ್ಸಿನ ಮೇಲೆ ನಾವು ಡಿಸಿಷನ್ ತಗೊಂಡು ಮುಂದುವರಿಬೇಕು, ಮತ್ತು ಅದರಿಂದ ಆಗುವ ಆಗು ಹೋಗುಗಳ ಬಗ್ಗೆ ಒಂದು ಇದನ್ನ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದನ್ನ ಇಟ್ಕೊಳ್ಳದೆ, ನಮ್ಮ ಸ್ವಾರ್ಥವನ್ನ ಇಟ್ಕೊಳ್ಳದೆ ಅಲ್ಲಿ ಡಿಸಿಷನ್ ತಗೋಬೇಕು ಅನ್ನೋದು ಐ ಥಿಂಕ್ ಇಟ್ ಇಸ್ ಕ್ಲಿಯರ್ ಫಾರ್ ಎವ್ರಿವನ್. ನಾವು ಒಂದು ವಿಷಯವನ್ನ ಇಲ್ಲಿ ನೋಡ್ಬೇಕು, ಏನಂದ್ರೆ ಏನಿರ್ಬೋದು ಪ್ರಾಬ್ಲಮ್ ಅಂತ ಯಾರಿಗ ಅನಿಸ್ತಾ ಇದೆ? ದರ್ ಇಸ್ ಸ್ಟಿಲ್ ಅ ಪ್ರಾಬ್ಲಮ್. ನಾವು ಈ ಪಾಯಿಂಟಿನ ಬಗ್ಗೆ ಹಿಂದಿನ ಸೆಷನ್ ನಲ್ಲಿ ಮಾತನಾಡ್ಕೊಂಡಿದ್ವಿ. ಎಷ್ಟು ಜನಕ್ಕೆ ಈ ಸ್ಲೈಡ್ ಜ್ಞಾಪಕ ಇದೆ? ಈ ಹುಟ್ಟು ಸಾವುಗಳ ಸೈಕಲ್ ಏನಿದೆ, ಅಥವಾ ಪುನರ್ಜನ್ಮಗಳ ಸೈಕಲ್ ಏನಿದೆ, ಇದ್ರ ಬಗ್ಗೆ ನಾವು ಹಿಂದಿನ ಸೆಷನ್ ನಲ್ಲಿ ಮಾತನಾಡ್ಕೊಂಡಿದ್ವಿ. ನಾವು ಸ್ವಧರ್ಮವನ್ನ ಮಾಡ್ತಾ ಹೋದ್ರು ಕೂಡ
ಈ ಸೈಕಲ್ ಏನಿದೆ, ಪುನರಪಿ ಜನನಂ ಪುನರಪಿ ಮರಣಂ ಅಂತ ಭಜಗೋವಿಂದಂನಲ್ಲಿ ಏನ್ ಹೇಳಿದಾರಲ್ಲ, ಆ ಸೈಕಲ್ ಏನಿದೆ ಅದನ್ನ ನಾವು ಇನ್ನೂ ಹೊಡಿತಾ ಇರ್ತೀವಿ ಅಂತ ಅನ್ನಿಸ್ತಾ ಇಲ್ವಾ ನಿಮ್ಗೆ? ಯಾವ ರೀತಿಯಾಗಿ ಅದು ಟ್ಯಾಕಲ್ ಆಗುತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ವಿ ಆರ್ ಸ್ಟಿಲ್ ಇನ್ ದಿಸ್ ಬಾಂಡೇಜ್. ನಾವು ಇದ್ರ ಬಗ್ಗೆ ಇನ್ನೂ ಮಾತಾಡ್ಕೊಂಡಿಲ್ಲ. ಅಂದ್ರೆ ಯಾವ ರೀತಿಯಾಗಿ ಸ್ವಧರ್ಮವನ್ನ ಮಾಡ್ತಾ ಹೋಗೋದ್ರಿಂದ ಈ ಒಂದು ಹುಟ್ಟು ಸಾವುಗಳ ಸೈಕಲ್ ಏನಿದೆ, ಮತ್ತೆ ಹುಟ್ಟೋದು ಮತ್ತೆ ಸಾವು, ಈ ರೀತಿಯಾದಂತ ಒಂದು ಸೈಕಲ್ಲಿನ ಬಗ್ಗೆ ಏನ್ ಮಾತಾಡ್ಕೊಂಡಿದ್ವಿ ಹಿಂದಿನ ಸೆಷನ್ ನಲ್ಲಿ, ಅದು ಇನ್ನೂ ಉಳ್ಕೊಂಡಿದೆ ಅಲ್ವಾ? ಸೊ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಂತ ಏನ್ ಭಗವಂತ ಹೇಳಿದಾನೆ, ಇದರ ಬಗ್ಗೆ ನಾವು ಮುಂದಿನ ಸೆಷನ್ಗಳಲ್ಲಿ ಮಾತನಾಡ್ತಾ ಹೋಗೋಣ. ಈಗ ಸದ್ಯಕ್ಕೆ ನಮ್ಮ ಕೆಲಸ ಏನಾಗಬೇಕಾಗಿದೆ, ಈಗ ನೆಕ್ಸ್ಟ್ ಸೆಷನ್ ಆಗುವ ತನಕದ್ರೆ ಇದರ ಕಡೆಗೆ ಗಮನ ಹರಿಸ್ತಾ ಹೋಗೋಣ. ಟ್ರೈ ಟು ಆಕ್ಟ್ ಅಕಾರ್ಡಿಂಗ್ ಟು ಯುವರ್ ಧರ್ಮ. ಇದಕ್ ಮುಂಚೆನೆ ಹೇಳದ ರೀತಿಯಲ್ಲಿ ಧರ್ಮ ಅನ್ನೋದು ನಾವು ಆ ಪರ್ಟಿಕ್ಯುಲರ್ ರೋಲಿನಲ್ಲಿ ಆ ಪರ್ಟಿಕ್ಯುಲರ್ ಸಿಚುಯೇಷನ್ ಗೆ ತಕ್ಕನಾದಂಗೆ ಬದಲಾಗ್ತಾ ಹೋಗುತ್ತೆ. ಅದನ್ನ ನಾವು ಐಡೆಂಟಿಫೈ ಮಾಡ್ಕೊಂಡು ಆ ಒಂದು ಪರಿಸ್ಥಿತಿಯಲ್ಲಿ ನನ್ನ ಕರ್ತವ್ಯ ಏನು ಅನ್ನೋದನ್ನ ಮಾಡ್ಕೊಳ್ತಾ ಹೋಗೋದೇ ನಮ್ಮ ಸ್ವಧರ್ಮ ಆಗ್ತಾ ಹೋಗುತ್ತೆ. ಈಗಿನಿಂದ ಇವತ್ತಿನಿಂದ ನಾವು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಎಷ್ಟು ಜನಕ್ಕೆ ಇದು ಮ್ಯಾನೇಜ್ ಮಾಡಕ್ ಆಗಬಹುದು, ನನಗೆ ಕಷ್ಟ ಆಗಲ್ಲ, ನಾನು ಮಾಡ್ತೀನಿ ಅಂತ ಅನ್ಸುತ್ತೆ ಇದು? ಈ ಮುಂದಿನ ದಿನ ನನ್ಗೆ ಯಾವ್ದೋ ಒಂದು ಕನ್ಫ್ಯೂಷನ್ ಸಿಚುಯೇಷನ್ ಅನ್ನೋದು ಬಂದಾಗ ನಾನು ಯಾವ ರೀತಿಯಲ್ಲಿ ಆಲೋಚನೆ ಮಾಡಬೇಕು, ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು, ಯಾವ ರೋಲಿನಲ್ಲಿ ಯಾವ್ದನ್ನ ಮಾಡ್ಬೇಕು ಅನ್ನೋದು ಕ್ಲಾರಿಟಿ ಬಂದು ಮಾಡ್ತೀನಿ ಅನ್ನೋಂತ ಕಾನ್ಫಿಡೆನ್ಸ್ ಎಷ್ಟು ಜನಕ್ಕೆ ಬಂದಿದೆ ಈ ಒಂದು ಮಾತುಕತೆ ನಂತರ? ಸರ್, ಕಷ್ಟ ಇದ್ದೇ ಇರುತ್ತೆ. ಯಾವುದು ಒಂಥರ ನಾವು ಯಾವುದು ಕಷ್ಟಕರವೋ ಅದೇ ಶ್ರೇಯಸ್ಕರ ಅಂದ್ಬಿಟ್ಟು ಅಂತ ಹಿರಿಯರು ಹೇಳ್ತಾರೆ. ಆ ರೀತಿಯಾಗಿ ಕಷ್ಟವಾಗಿರುವಂತದ್ದು, ಈಗ ನಾವು ಮೈ ದಪ್ಪ ಮಾಡ್ಕೊಳ್ಳೋದು ತುಂಬಾ ಈಸಿ. ಚೆನ್ನಾಗಿ ತಿಂದು ಅದನ್ನ 1 kg ಕರಗಿಸ್ಬೇಕು ಅಂದ್ರೆ ಒದ್ದಾಡ್ತಾ ಇರ್ತೀವಿ. ಯಾಕೆ ಹೇಳಿ? ಅದು ಯಾವುದು ಸುಲಭವಾಗಿ ಬರುತ್ತೋ ಅದು ಆರಾಮಾಗಿ ನಡೆಯುವಂಥದ್ದು. ಯಾವುದು ನಮ್ಗೆ ಒಳ್ಳೇದು ಅದು ಕಷ್ಟವೇ ಆಗಿರುತ್ತೆ. ಆದ್ರೆ ಅದನ್ನ ಕಷ್ಟಪಟ್ಟು ಮಾಡ್ಬೇಕು, ಅದೇ ನಮ್ಮ ಇದಾಗಿರ್ಬೇಕು. ಸೊ ಹಾಗಾಗಿ ಪ್ರಯತ್ನ ಪಡೋಣ ಇದ್ರ ಕಡೆಗೆ. ನಾನು ಈಗಾಗ್ಲೇ ಹೇಳದಂಗೆ ಇದು ಒಂದು ದಿನದಲ್ಲಿ ನಡೆದೋಗುವಂತಹ ಬದಲಾವಣೆ ಅಲ್ಲ. ನಾನು ಓಕೆನಪ್ಪ ಇವತ್ತು ಈ ಅಧ್ಯಾಯವನ್ನ ಕೇಳದೆ ಇದು ಏನ್ ಮೀನಿಂಗ್ ಇತ್ತು ನನಗೆ ಅರ್ಥ ಆಯ್ತು, ನಾಳೆಯಿಂದ ನಾನು ಬದಲಾಗ್ಬಿಟ್ಟೆ ಅನ್ನೋ ರೀತಿನಲ್ಲಿ ಆಗಲ್ಲ. ಅದು ಇಟ್ ಟೇಕ್ಸ್ ಟೈಮ್. ನಮ್ಗೆ ಇವತ್ತು ನಾಳೆ ದಿನ ಒಂದು 4-5 ಪರಿಸ್ಥಿತಿಗಳು ಬಂದಾಗ ಒಂದು ಪರಿಸ್ಥಿತಿನಲ್ಲಿ ನಾನು ಈ ರೀತಿಯಾದ ಯೋಚನೆ ಮಾಡಕ್ ಆಗ್ಬೋದೇನೋ. ಒಂದು ವಾರದ ನಂತರ ಮೇ ಬಿ ಇನ್ನೂ 2-3 ಪರಿಸ್ಥಿತಿಗಳು ಬಂದಾಗ ಓಕೆ, ನನ್ನ ಧರ್ಮ ಏನು ಅನ್ನೋದು ನನ್ನ ಮೈಂಡ್ಗೆ ಬರಬಹುದು. ಸೊ ಪ್ರಯತ್ನ ಮಾಡ್ತಾ ಹೋಗೋಣ. ನಾವು ಅದರ ಕಡೆಗೆ ಗಮನ ಹರಿಸ್ತಾ ಹೋದ್ವಿ ಅಂದ್ರೆ ನಾವು ಎಲ್ಲಾ ಪರಿಸ್ಥಿತಿಗಳಲ್ಲೂ ಅದನ್ನ ಇಮಿಡಿಯೇಟ್ ಆಗಿ ನಮ್ಮ ಗಮನಕ್ಕೆ ತಂದ್ಕೋಬೇಕು ಅನ್ನೋಂಥದ್ದು ಆಗದೆ ಇರಬಹುದು, ನಾಳೆ ದಿನಾನೇ ಆಗದೆ ಇರಬಹುದು. ಆದ್ರೆ ನಾವು ಅದ್ರ ಕಡೆಗೆ ಗಮನ ಹರಿಸ್ತಾ ಹೋದ್ವಿ ಅಂದ್ರೆ ಮೇ ಬಿ ಕೆಲವು ವಾರಗಳ ನಂತರವಾಗ್ಲಿ ಕೆಲವು ತಿಂಗಳ ನಂತರವಾಗ್ಲಿ ನಾವು ಒಂದು ಒಳ್ಳೆಯ ಡಿಸಿಷನ್ ಅನ್ನು ತಗೊಳ್ಳುವಂತಹ ಸಾಧ್ಯತೆ ಇರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ದಟ್ ಇಸ್ ವಾಟ್ ದಿಸ್ ಅಧ್ಯಾಯ ವಾಂಟ್ಸ್ ಟು ಟೀಚ್ ಅಸ್. ಕರ್ಮಯೋಗದಲ್ಲಿ ಬರ್ತಕ್ಕಂತಹ ಮೊದಲನೇ ಹೆಜ್ಜೆ ಇದು, ರೈಟ್? ಈಗ ಇಲ್ಲಿ ಎಷ್ಟು ಜನಕ್ಕೆ ಈ ಒಂದು ಥಾಟ್ ಬಂತು? ಬೈ ದ ವೇ, ಐ ವಾಂಟ್ ಟು ಆಸ್ಕ್, ಈಗ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಹೆಂಗ್ ಸರ್, ಏನಕ್ಕೆ ಸರ್ ನಾನು ಕೆಲಸ ಮಾಡ್ಬೇಕು ಅನ್ನೋ ಥಾಟ್ ಎಷ್ಟು ಜನಕ್ಕೆ ಯಾರಿಗಾರು ಬಂತಾ? ಫಸ್ಟ್ ಆಫ್ ಆಲ್, ಸೊ ಅದು ಬಂದಿದೆ ಅಂತಂದ್ರೆ ಯು ಆರ್ ಎಟ್ ದ ರೈಟ್ ಸ್ಟೇಜ್. ಇವಾಗ ದ ಥಿಂಗ್ ಈಸ್, ಏನು ಕೆಲಸ ಮಾಡ್ದೇನೆ ಇರೋಕ್ಕೂ ಆಗಲ್ಲ ನಾವು. ಬಿಕಾಸ್ ಯಾವುದೇ ಒಂದು ಸಂದರ್ಭದಲ್ಲೂ ನಾವು ಇದರ್ ಡಿಸಿಷನ್ ನ ತಗೊಳ್ತೀವಿ, ಡಿಸಿಷನ್ ನ ತಗೊಳಲ್ಲ. ಬಟ್ ಇಫ್ ಯು ಲುಕ್ ಎಟ್ ಇಟ್, ಎರಡೂ ಕೂಡ ಒಂದು ನಿರ್ಧಾರನೇ, ರೈಟ್? ನಾವ್ ಆಕ್ಷನ್ ತಗೊಂಡ್ರು ಕೂಡ ಒಂದು ನಿರ್ಧಾರ ಆಗುತ್ತೆ, ಅಥವಾ ಆಕ್ಷನ್ ತಗೊಳ್ಳದೆ ಇರೋದು ಕೂಡ ಒಂದು ಆಕ್ಷನ್ ಏನೆ. ಈಗ ಏನೂ ಮಾಡ್ದೇನು ಇರ್ಬೋದು, ನನ್ನ ಜೀವನದಲ್ಲಿ ಜಾಬ್ ಹೋಗಲ್ಲ, ನನ್ನ ಮನೆಯಿಂದ ಹೊರಗಡೆ ಹೋಗ್ಬಿಡ್ತೀನಿ, ಹಿಮಾಲಯಕ್ಕೆ ಹೋಗ್ಬಿಡ್ತೀನಿ ಅಂತ ಅನ್ಕೋಬಹುದು. ಬಟ್ ನಮ್ಮ ಮಾಡಿರ್ತಕ್ಕಂಥ ಇಲ್ಲಿವರೆಗೂ ಮಾಡಿರ್ತಕ್ಕಂತಹ ಕೆಲಸಗಳಿದೆ ಅಲ್ವಾ, ಅಂದ್ರೆ ನಮ್ಮ ಗತಕಾಲದ ವೈಭವಗಳು ಏನಿದೆಯೋ ಅದು ನಮ್ಮನ್ನ ಬಿಡಲ್ಲ ಅಷ್ಟು ಈಸಿಯಾಗಿ ಹೋಗ್ಲಿಕ್ಕೆ, ರೈಟ್? ಇವೊಂದು ಇಫ್ ಯು ಗೋ ಟು ಹಿಮಾಲಯ, ವಾಪಸ್ 3 ದಿನದಲ್ಲಿ ಅಲ್ಲಿ ಚಳಿ ತಡ್ಕೊಳಕ್ ಆಗಲ್ಲ ಅಂತ ನಾವು ಮತ್ತೆ ವಾಪಸ್ ಬರ್ತೀವಿ. ದಟ್ ಇಸ್ ವಾಟ್ ಅವರ್ ಸ್ಟೇಜ್ ಇಸ್. ಸೊ ಇದು ಹಂತವಾಗಿ ಈ ವಿಚಾರಗಳನ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಯಾವ ರೀತಿ ಲೈಫಿನ ಜೊತೆ, ಹೊರಗಡೆ ಒಂದು ಲೈಫ್ ಏನಿದೆಯೋ, ಹೊರಗಡೆ ಪ್ರಪಂಚದ ಜೊತೆ ಯಾವ ರೀತಿ ಇಂಟ್ರಾಕ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಕರ್ಮಯೋಗ ಇರ್ತಕ್ಕಂಥದ್ದು. ಅಂಡ್ ಇವತ್ತು ನಾವು ಡಿಸ್ಕಷನ್ ಮಾಡಿರ್ತಕ್ಕಂಥ ಪಾಯಿಂಟರ್ಸ್ ಗಳೇನಿದೆಯೋ, ದಿಸ್ ಈಸ್ ದ ಬೇಸಿಕ್ ಫಸ್ಟ್ ಲೆವೆಲ್ ಆಫ್ ಕರ್ಮಯೋಗ. ಬಟ್ ಇದರದ ನೆಕ್ಸ್ಟ್ ಹೋಗ್ತಾ ಹೋಗುತ್ತೆ. ಈಗ ಆಲ್ರೆಡಿ ಹೇಳಿದ್ರಿ, ಪ್ರಾಬ್ಲಮ್ ಇನ್ ಐದರ್ ಆಫ್ ದ ಕೇಸಸ್, ರೈಟ್? ಇನ್ ಐದರ್ ಆಫ್ ದ ಕೇಸಸ್ ನಾವು ಅದರಲ್ಲಿ ಇನ್ವಾಲ್ವ್ ಆಗಿದ್ದೀವಿ. ನಾವು ಡಿಸಿಷನ್ ತಗೊಳ್ಳದೆ ಇರಲಿ, ಆಕ್ಟ್ ಮಾಡದೇ ಇರಲಿ, ಅಥವಾ ನಡ್ಕೊಳ್ಳದೆ ಇರಲಿ, ಇನ್ ಐದರ್ ಆಫ್ ದ ಕೇಸಸ್ ನಾವು ಅದರಲ್ಲಿ ಇನ್ವಾಲ್ವ್ ಆಗಿದ್ದೀವಿ. ಈಗ ಟ್ರೈನ್ ಹಳಿದೆ ಹೇಳಿಲ್ಲ, ಅಯ್ಯೋ ಒಬ್ಬ 5 ಜನನಾರು ಉಳಿಸಬಹುದಿತ್ತಲ್ಲಪ್ಪ, ಒಬ್ಬನ್ ಹೋಗೋನು 5 ಜನ ಉಳಿಸಬಹುದಿತ್ತಲ್ಲ ಅನ್ನೋ ಒಂದು ಪಾಪ ಪ್ರಜ್ಞೆನೂ ನಮ್ಗೆ ಕಾಡ್ಬೋದು ಎಂಡ್ ಆಫ್ ದ ಡೇ, ನಾವೇನು ಆಕ್ಷನ್ ತಗೊಂಡಿಲ್ಲ ಅಂತಂದ್ರೆ. ದಟ್ ಈಸ್ ದ ಹೋಲ್ ಪಾಯಿಂಟ್. ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ನಾವೇನು ಕೆಲಸ ಮಾಡೋದಂತಲ್ಲ. ನೀವು ಕೆಲಸ ಮಾಡದೇ ಇರೋದು ಒಂದು ಆಕ್ಷನ್ ಏನೇ, ಅದಕ್ಕೂ ಕೂಡ ರಿಸಲ್ಟ್ ಬರುತ್ತೆ. ನೀವೀಗ ಜಾಬ್ ಹೋಗಲ್ಲ ಅಂತ ಕುತ್ಕೊಂಡ್ರೆ ಸ್ಯಾಲ್ರಿ ಬರಲ್ಲ, ರೈಟ್? ಸೊ ಹಾಗಾಗಿ ಇವನ್ ನಾವೇನು ಕೆಲಸ ಮಾಡದೇ ಇರೋದು ಒಂದು ಕೆಲಸನೇ ಅಂತ ನಮ್ಗೆ ಅರ್ಥ ಆಗಿರೋದ್ರಿಂದ ನಾವು ಕೆಲಸವನ್ನ ಮಾಡ್ತೀವಿ.
ಯಾವ್ದ್ರ ಬೇಸಿಸ್ ಅಲ್ಲಿ ಕೆಲಸ ಮಾಡ್ತೀವಿ, ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ವಾತಾವರಣ, ಈಗ ನಾನು ಎಲ್ಲಿದ್ದೀನಿ ಅನ್ನೋದು ಫಸ್ಟ್ ಲೆವೆಲ್ ಡಿಫೈನ್ ಆದ್ಮೇಲೆ ನಾನಲ್ಲಿ ಯಾರಾಗಿದ್ದೀನಿ, ಏನು ಕಲಿದ್ದೀನಿ, ಈ ಒಂದು ಕ್ವಶನ್ಸ್ಗೆ ಕ್ಲಾರಿಟಿ ಬಂದ್ಮೇಲೆ ಅದರ ಪರವಾಗಿ ನಾವು ನಡ್ಕೊಳ್ತೀವಿ. ಇದು ಒಂದ್ ಆಂಗಲ್. ಇನ್ನೊಂದ್ ಆಂಗಲ್, ಇವೊಂದು ನೀವು ಎಕ್ಸ್ಪೆಕ್ಟ್ ಮಾಡಿದ್ರು ಕೂಡ ನಾಳೆ ನನ್ಗೆ ಈ ತರ ಆಗ್ಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನೀವು ಕೆಲಸ ಮಾಡ್ತೀರಾ ಅಂತಂದ್ರು ಕೂಡ ದ ಪ್ರಾಬಬಿಲಿಟಿ ಸ್ಟಿಲ್ 50-50%. ನೀವು ಅನ್ಕೊಂಡಂಗೆ ಆಗ್ಲೂಬಹುದು, ಆಗದೇನೂ ಇರ್ಬೋದು. ಸೊ ನಾವೇನು ಎಕ್ಸ್ಪೆಕ್ಟ್ ಮಾಡ್ದೇನೆ ಮಾಡ್ಬೇಕು ಅಂತ ಅಲ್ಲ. ಇಲ್ಲಿ ಕೆಲಸ ಏನಿದೆಯೋ ಅದು ನಾನು ಈಗ ಸ್ವಧರ್ಮ ಏನಿದೆಯೋ ಅದನ್ನ ನಾನು ಮಾಡ್ತೀನಿ. ಅದರಿಂದ ಏನ್ ಬರುತ್ತೋ ಬಿಡುತ್ತೋ ದಟ್ ಈಸ್ ನನ್ ಆಫ್ ಮೈ ಬಿಸ್ನೆಸ್. ಬಿಕಾಸ್ ಇವನ್ ಇಫ್ ಐ ಎಕ್ಸ್ಪೆಕ್ಟ್, ನಾನು ಎಕ್ಸ್ಪೆಕ್ಟ್ ಮಾಡಿದ್ರು ಕೂಡ ಅದರಿಂದ ಯಾವುದೇ ರೀತಿಯಾದಂತಹ ಒಂದು ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ 100% ನಾವು ಹೇಳಕ್ ಆಗಲ್ಲ. ಸಪೋಸ್ ಇಮ್ಯಾಜಿನ್ ನೀವು ಈಗ ಎಕ್ಸ್ಪೆಕ್ಟ್ ಮಾಡಿದೀರಾ ಅಂತ ಅನ್ಕೊಳ್ಳೋಣ, ನೀವೇನೋ ಒಂದು ವಿಷಯ ಅನ್ಕೊಂಡಿದ್ದೀರಾ, ನೀವು ಅನ್ಕೊಂಡಂಗೆನೆ ಆಯ್ತು, ಎಷ್ಟು ಜನಕ್ಕೆ ಖುಷಿ ಆಗುತ್ತೆ? ಹೌ ಮೆನಿ ಆಫ್ ಯು ವಿಲ್ ಬಿ ಹ್ಯಾಪಿ? ನೀವು ಅನ್ಕೊಂಡಂಗೆ ನಡೆದಿದೆ ಅಂತಂದ್ರೆ ಎಷ್ಟು ಜನಕ್ಕೆ ಖುಷಿ ಅನ್ಸುತ್ತೆ? ಖುಷಿ ಏನಿದೆಯೋ ಅದರ ಬೇಸಿಸ್ ಅಲ್ಲಿ ಮತ್ತೆ ನಾವು ಇನ್ನೊಂದ್ಸತಿ ಅದೇ ನಿರ್ಧಾರವನ್ನ ತಗೊಳ್ತೀವಿ. ಯಾಕೆ? ನಮ್ಗೆ ಗೊತ್ತಿದೆ ಆಲ್ರೆಡಿ ವರ್ಕೌಟ್ ಆಗಿದೆ ಅಲ್ಲ, ಇದೇ ರೀತಿ ನಡ್ಕೊಂಡ್ರೆ ಮತ್ತೆ ವರ್ಕೌಟ್ ಆಗುತ್ತೇನೋ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತಾ ಇಲ್ವಾ ನಮಗೆ ನೆಕ್ಸ್ಟ್ ಟೈಮ್ ವರ್ಕೌಟ್ ಮಾಡಿದಾಗ ಅಥವಾ ಆ ಕೆಲಸವನ್ನ ಮಾಡಿದಾಗ? ಎರಡನೇ ಸತಿ ನಾವು ತಗೊಂಡಿರ್ತಕ್ಕಂಥ ನಿರ್ಧಾರ ಫಸ್ಟ್ ಸತಿ ಆಗಿತ್ತಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ, ಹಾಗೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವೇನಾದ್ರೂ ಆಕ್ಟ್ ಮಾಡಿದ್ರೆ ಪ್ರಾಬಬಿಲಿಟಿ ಅಥವಾ ನಿರೀಕ್ಷಣೆಯ ಪ್ರಕಾರ ಅಥವಾ ಒಂದು ಪ್ರಾಬಬಿಲಿಟಿ ಪ್ರಕಾರ ನೋಡ್ತೀವಿ ಅಂತಂದ್ರೆ ಚಾನ್ಸಸ್ ಆರ್ ಸ್ಟಿಲ್ 50-50%. ನೀವು ಅನ್ಕೊಂಡಂಗೆ ಆಗ್ಲೂಬಹುದು, ಆಗದೇನೂ ಇರ್ಬೋದು. ನೀವು ಹಾಗೆ ಆಗುತ್ತೆ ಅನ್ನೋ ನಿರ್ಧಾರವನ್ನ ಎರಡನೇ ಟೈಮ್ ತಗೊಂಡ್ರಿ ಅಂತ ಅಂದ್ರೆ, ಸಪೋಸ್ ಆ ಟೈಮ್ ಅಲ್ಲಿ ನಿಮಗೆ ನೀವು ಅನ್ಕೊಂಡಂಗೆ ಆಗ್ಲಿಲ್ಲ, ರೈಟ್? ಬೇಜಾರಾಗುತ್ತಾ? ಬೇಜಾರಾಗಲ್ವಾ ನಿಮಗೆ? ಸೊ ಎಂತ ಟ್ರ್ಯಾಪ್ ಅಲ್ಲಿ ನಾವ್ ಇದೀವಿ ಅಂತ ಅಂದ್ರೆ, ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಟ್ರ್ಯಾಪ್. ನಾವು ಡಿಸಿಷನ್ ತಗೊಂಡ್ರು ಪ್ರಾಬ್ಲಮ್, ಡಿಸಿಷನ್ ತಗೊಳ್ಳಿಲ್ಲ ಅಂತಂದ್ರೂ ಸಮಸ್ಯೆ. ಬಿಕಾಸ್ ಡಿಸಿಷನ್ ತಗೊಳ್ದೇ ಇರೋದು ಒಂದು ಡಿಸಿಷನ್, ರೈಟ್? ಅಂಡ್ ಅದಕ್ಕೆ ತಕ್ಕ ಹಾಗೇನೆ ನಮಗೆ ನಿರ್ಧಾರಗಳು ಬರುತ್ತೆ. ಯಾಕೆ ಇದು ಬಂತು, ಯಾಕೆ ನಾನು ಹಿಂಗಾಗಿದ್ದೀನಿ ಸರ್? ನಮ್ಮ ಗತಕಾಲದ ವೈಭವಗಳು. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್, ರೈಟ್? ನಮ್ಮ ಪಾಸ್ಟ್ ನಾವೇನು ಮಾಡ್ಕೊಂಡು ಬಂದಿದ್ದೇವೆ ಕೆಲಸಗಳು, ಅದೇ ನಮ್ಗೆ ಇವತ್ತು ನಮ್ಮ ಕನ್ನಡಿ ಮುಂದೆ ಕಾಣಿಸ್ತಾ ಇದೆ. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಸೊ ಅದನ್ನ ಕ್ಲಿಯರ್ ಮಾಡೋದಕ್ಕೋಸ್ಕರನೇ ಇರತಕ್ಕಂಥದ್ದು ಕರ್ಮಯೋಗ. ಬಿಕಾಸ್ ವಿ ನೋ ಆಕ್ಷನ್ ತಗೊಳ್ಳದೇ ಇರತಕ್ಕಂಥದ್ದು ಒಂದು ಆಕ್ಷನ್ ಆಗಿರೋದ್ರಿಂದ, ದಿಸ್ ಇಸ್ ವಾಟ್ ಭಗವಂತ ಹೇಳ್ತಕ್ಕಂಥದ್ದು ಅರ್ಜುನನಿಗೆ, ನೀನ್ ಆಕ್ಷನ್ ತಗೊಂಡಿಲ್ಲ ಇವಾಗ ಅಂತಂದ್ರೆ ಅದು ಕೂಡ ಒಂದು ಆಕ್ಷನ್ ಆಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಯು ಹ್ಯಾವ್ ಟು ಟೇಕ್ ಅನ್ ಆಕ್ಷನ್ ಆಸ್ ಅ ವಾರಿಯರ್. ನೀವು ಇವಾಗ ಮಾಡ್ಬೇಕಾಗಿರ್ತಕ್ಕಂಥದ್ದು ಫೈಟ್ ಅಷ್ಟೇ. ಮುಂದೆ ಏನಾಗುತ್ತೆ, ಎಲ್ಲಿವರೆಗೂ ಇದರ ಕ್ಲಾರಿಟಿ ಇರಲು ಅಲ್ಲಿವರೆಗೂ ಯುದ್ಧ ಮಾಡಲ್ಲ ಅರ್ಜುನ, ರೈಟ್? ಅರ್ಜುನ ಥಿಂಕಿಂಗ್ ಏನಿತ್ತು, ಅವ್ರ ಅದಾಗತ್ತೆ, ಇವ್ರ ಇದಾಗತ್ತೆ, ಅದಾಗತ್ತೆ, ನಾನೇನ್ ಮಾಡ್ಲಿ ಅಂತಕ್ಕಂಥ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ಅರ್ಜುನ ಇರ್ಲೇ ಇಲ್ಲ. ಸೊ ಇದನ್ನೇ ಫಸ್ಟ್ ಲೆವೆಲ್ ಅಲ್ಲಿ ಸ್ಟ್ರೆಸ್ ಮಾಡ್ತಾ ಇದ್ದಂಥದ್ದು ಭಗವಂತ, ರೈಟ್? ಸ್ವಧರ್ಮ ಈ ರೀತಿಯಾಗಿ ಡಿಫೈನ್ ಆಗುತ್ತೆ. ಅಂಡ್ ವಿ ಟೇಕ್ ಅನ್ ಆಕ್ಷನ್, ನಿರ್ಧಾರಗಳನ್ನ ತಗೊಳ್ತೀವಿ. ಏನಕ್ಕೆ ಅಂತಂದ್ರೆ ನಿರ್ಧಾರ ತಗೊಳ್ಳದೇ ಇರೋದು ಒಂದು ನಿರ್ಧಾರ ಅಂತ ನಮಗೆ ಇವಾಗ ಅರ್ಥ ಆಗಿದೆ. ಹಾಗಾಗಿ ನಿರ್ಧಾರಗಳನ್ನ ತಗೊಳ್ತೀವಿ. ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ನಾವು ಕೆಲಸವನ್ನ ಮಾಡಬೇಕು. ಯಾಕೆ ಅಂತ ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ರು ಕೂಡ ಇಟ್ ಮೇಕ್ ನೋ ಸೆನ್ಸ್. ನೀವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಕೆಲಸ ಮಾಡ್ತೀರಾ ಅಂತಂದ್ರೆ ದುಃಖದ ಕಡೆಗೆ ನೀವು ಹೋಗ್ತಾ ಇದ್ದೀರಾ ಅಂತ ಅರ್ಥ. ಸೊ ಹಾಗಾಗಿ ನನ್ನ ಒಂದು ಈಗಿರೋ ಪರಿಸ್ಥಿತಿಯಲ್ಲಿ ನಾವು ನೋಡ್ತೀವಿ ಅಂತಂದ್ರೆ, ನಾನು ಎಲ್ಲಿದ್ದೀನಿ, ಯಾರಾಗಿದ್ದೀನಿ, ಏನು ಕಲಿದ್ದೀನಿ ಅನ್ನೋ ಒಂದು ಕಾನ್ಸೆಪ್ಟಿನ ಬೇಸಿಸ್ ಅಲ್ಲಿ ವಿ ಟೇಕ್ ಅನ್ ಆಕ್ಷನ್. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಇದನ್ನೇ ಸ್ವಧರ್ಮ ಅಂತ ಹೇಳ್ತಕ್ಕಂಥದ್ದು ಫಸ್ಟ್ ಸ್ಟೆಪ್ ಆಫ್ ಕರ್ಮಯೋಗ. ಇನ್ನೊಂದು ಪಾಯಿಂಟ್, ಅದು ಇದರಲ್ಲೂ ಬರುವಂತ ಸಿಚುವೇಶನ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅರ್ಜುನನ್ಗೂ ಇದೇ ಆದಂತ ಪ್ರಶ್ನೆ ಬರುತ್ತೆ. ಓಕೆ, ನಾನು ಈ ರೀತಿಯಾಗಿ ನಾವು ಎರಡನೇ ಅಧ್ಯಾಯದಲ್ಲಿ ಮಾತನಾಡ್ಕೊಂಡಂಗೆ ಈ ದೇಹ ನಾನಲ್ಲ, ಈ ಮನಸ್ಸು ನಂದಲ್ಲ ಅಂತ ಆಲೋಚನೆಗಳು ಬಂದಾಗ ಯಾಕೆ ನಾನು ಯುದ್ಧ ಮಾಡ್ಬೇಕು, ಏನಕ್ಕೆ ಇವೆಲ್ಲ, ಏನಕ್ಕೆ ನಾನು ಹೊರಟೋಗ್ತೀನಿ ಅನ್ನೋ ರೀತಿಯಾದ ಆಲೋಚನೆಗಳು ಬರುತ್ತೆ. ಆ ಒಂದು ಪ್ರಶ್ನೆಗೆ ಉತ್ತರವಾಗಿ ಭಗವಂತ ಹೇಳ್ತಾ ಹೋಗೋದೇನೆ ನಮ್ಗೆ 3ನೇ ಅಧ್ಯಾಯದಲ್ಲಾಗ್ಲಿ 4-5ನೇ ಅಧ್ಯಾಯಗಳಲ್ಲೂ ಕೆಲಸವನ್ನ ತಪ್ಪಿಸ್ಕೊಂಡು ಓಡ್ ಹೋಗೋದಲ್ಲ. ನಮ್ಮ ಕರ್ತವ್ಯಗಳು ಏನಿದೆ, ನಮ್ಮ ಸ್ವಧರ್ಮ ಏನಿದೆ ಅದನ್ನ ಮಾಡ್ತಾನೆ ಹೋಗ್ಬೇಕು. ಅದರ ಅವಶ್ಯಕತೆ ಏನಿದೆ, ಅದರಿಂದ ಆಗುವಂತ ಉಪಯೋಗಗಳು ಏನೇನಿದಾವೆ ಅವೆಲ್ಲವನ್ನೂ ಭಗವಂತ ಈ 3 ಅಧ್ಯಾಯಗಳ ಮೂಲಕ ಹೇಳ್ತಾ ಹೋಗ್ತಾನೆ. ಸೊ ಇವತ್ತು ನಾವು ನೋಡಿದ ರೀತಿನಲ್ಲಿ ಸ್ವಧರ್ಮ ಅನ್ನೋದು ಯಾವ ರೀತಿ, ಇದ್ರ ಬಗ್ಗೆ ಮಾತನಾಡ್ಕೊಂಡ್ವಿ. ಇನ್ನು ಮಿಕ್ಕಿದ 2 ಅಧ್ಯಾಯಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಮಿಕ್ಕಿದ ಟಾಪಿಕ್ ಗಳನ್ನ ಮಾತಾಡ್ತಾ ಹೋಗೋಣ. ಸೊ ಈಗ ಸಾಧಾರಣವಾಗಿ ನಿಮಗೆ ಬಂದಂತ ಪ್ರಶ್ನೆ ಏನಿದೆ, ಏನಕ್ಕೆ ಮಾಡಬೇಕು, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳದೆ ಯಾವ ರೀತಿನಲ್ಲಿ ಮ್ಯಾನೇಜ್ ಮಾಡೋದು ಅನ್ನೋಂತ ಇದೇನ್ ಬರುತ್ತೆ, ಈ ರೀತಿಯಾದಂತ ಪ್ರಶ್ನೆಗಳು ಅರ್ಜುನನ್ಗೂ ಬಂದಿತ್ತು. ಅವನು ಕೇಳಿದಾಗ ಭಗವಂತ ಅದಕ್ಕೆ ಉತ್ತರಗಳನ್ನು ಕೊಟ್ಟಿದ್ದು ಕೂಡ ಭಗವದ್ಗೀತೆಯಲ್ಲಿ ಇದೆ. ಅವುಗಳನ್ನೆಲ್ಲ ಮುಂದಿನ ಅಧ್ಯಾಯಗಳಲ್ಲಿ ನೋಡ್ತಾ ಹೋಗೋಣ ನಾವು. ಸೊ ವಿತ್ ದಿಸ್ ವಿ ಟುಡೇಸ್ ನಿಮ್ದು ಪ್ರಶ್ನೆಗಳು ಏನಾದ್ರು ಇದ್ರೆ ಕೇಳಬಹುದು ಸರ್, ಅಥವಾ ನಟರಾಜ್ ಸರ್ ನೀವು ಇನ್ನೇನಾದ್ರು ಆಡ್ ಮಾಡ್ಬೇಕಿತ್ತು ಅಂದ್ರೆ ಪ್ರಶ್ನೆಗಳಿದ್ರೆ ತಗೋಬಹುದು. ಐ ಥಿಂಕ್ ವಿ ಆರ್ ರಿಯಲಿ ಬ್ಲೆಸ್ಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಈ ರೀತಿಯಾದಂತಹ ಒಂದು ವಿಷಯಕ್ಕೆ ನೀವು ಟೈಮ್ ಕೊಡ್ತಾ ಇರೋದ್ರಿಂದ ಫಸ್ಟ್ ಆಫ್ ಆಲ್ ಹಿಂಗ್ ಕೈ ತಗೊಳ್ಳಿ, ಹಿಂಗೊಂದ್ಸತಿ ಅನ್ಕೊಳ್ಳಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಜನ ಈ ರೀತಿಯಂತ ವಿಚಾರಗಳಿಗೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ, ಸುಮ್ನೆ ಓಡ್ತಾ ಇರ್ತೀವಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ. ಬಟ್ ವಿ ಆರ್ ಇನ್ ಸಮಥಿಂಗ್ ಇಂಪಾರ್ಟೆಂಟ್
ವಿಚಾರವಾಗಿ ಕಲಿಯೋಕೆ ನಾವು ಈ ಒಂದು ಸಮಯವನ್ನ ದೊಡ್ಡ ಒಂದು ವೀಕ್ ಡೇ ಈವ್ನಿಂಗ್ ನಾವು ಕೊಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಏನಾದ್ರು ಪ್ರಶ್ನೆಗಳಿತ್ತು ಅಂತಂದ್ರೆ ಕೇಳ್ಬೋದು. ಹಲೋ ನಟ್ರಿ ಸರ್, ಐ ಹ್ಯಾಡ್ ಒನ್ ಡೌಟ್. ಸೊ ಲಿವರ್ ಎಳಿದೆ 5 ಜನ ಸಾಯ್ತಾರೆ, ಲಿವರ್ ಎಳೆದ್ರೆ 1 ಜನ ಸಾಯ್ತಾರೆ. ಬಟ್ ಲಿವರ್ ಎಳೆದು 1 ಜನನ ಸೇವ್ ಮಾಡೋಣ ಅಂತ 1 ಜನ ಮಾತ್ರ ಸಾಯಿಸಿ 5 ಜನ ಸೇವ್ ಮಾಡುವ ಅಂತ ಅನ್ಕೊಂಡ್ರು. ನೀವು ಮುಂದ್ಗಡೆ ವಿ ಡೋಂಟ್ ನೋ ವಾಟ್ ಆರ್ ದ ಅದರ್ ಪ್ಯಾರಾಮೀಟರ್ಸ್ ದಟ್ ಮೈಟ್ ಅಫೆಕ್ಟ್ ಅಂಡ್ kill some more people than what I have assumed until ನೀವು ಹೇಳಿದ್ರಿ. So what if I know that both the tracks were clear and so that if I take an action I can save at least 5 people instead of killing 5 and saving only killing 1. I know that two tracks are clear, so I want to take a chance of pulling the lever. ಸೊ ಸರ್, ಈಗ ನಾವು ಇದಕ್ಕೆ ಮುಂಚೆ ಮಾತನಾಡ್ಕೊಂಡಂಗೆ ಆ ಒಬ್ಬ ವ್ಯಕ್ತಿ ಒಳ್ಳೆಯವನಾಗಿದ್ದು ಈ 5 ಜನ ಕಳ್ಳರೋ ಅಥವಾ ದುಷ್ಟರೋ ಆಗಿದ್ದಂತ ಪರಿಸ್ಥಿತಿ ಅದು ನಿಮಗೆ ಹೇಗ್ ತಿಳಿದಿರುತ್ತಲ್ವಾ? ಅಂತ ಸಿಚುಯೇಷನ್ ನಲ್ಲಿ ಲೀವರ್ ಎಳಿದೇ ಇರೋದೇ ಒಳ್ಳೇದಾಯ್ತಲ್ವಾ? That's also true. And one more point, sir. Vishwanath, are you ready to take the responsibility of it? ಅದ್ರದ್ದು ಏನೇ ಕಾನ್ಸಿಕ್ವೆನ್ಸ್ ಬಂದ್ರು, are you ready to take it? Not sure. So this is the point. See, ಅಲ್ಲಿ ಇದ್ದಾಗ if you are an authorized person to take an action, then you take an action. Or ನೀವು ಅದರ ಕಾನ್ಸಿಕ್ವೆನ್ಸ್ ಗೆ ರೆಡಿ ಇದೀರಾ ಅಂತ ನೀವು ಮುಂಚೆನೆ ಡಿಸೈಡ್ ಮಾಡ್ಕೊಂಡಿದೀರಾ, ಅಥವಾ ನಿಮ್ಗೆ ಅನಿಸ್ತಾ ಇದೆ ಐ ಆಮ್ ರೆಡಿ ಫಾರ್ ಎನಿಥಿಂಗ್, ನಾನು 5 ಜನ ಉಳಿಸ್ದಂಗ ಆಗುತ್ತೆ ಅಂತ ಅನ್ಕೊಂಡು ನೀವು ಹೇಳಕ್ ರೆಡಿ ಇದೀರಾ ಅಂತ ಅಂದ್ರೆ ಅದಕ್ಕೆ ಬರ್ತಕ್ಕಂಥ ಕಾನ್ಸಿಕ್ವೆನ್ಸ್ ನೀವು ರೆಡಿ ಇದೀರಾ ತಗೊಳಕ್ಕೆ ಅಂತ ಅಂದ್ರೆ then you pull the lever. Okay, so meaning that in case ಅಲ್ಲಿ ಯಾರಾದ್ರೂ ನನ್ನ ಫ್ಯಾಮಿಲಿ ಮೆಂಬರ್ಸ್ ಇದ್ದು, so I wanted to save them and ನಾನು ಕೇರ್ ಮಾಡಲ್ಲ, even if I kill 5 people or more. So aವಾಗ if I'm ready to take the if I'm ready to face the consequences, then I can pull the lever. Yes, that is the point. If you are ready for the consequences. Okay, got it. ಸರ್, ನಾವು ಹಿಂದಿನ ಸೆಷನ್ ನಲ್ಲಿ ಈ ಕರ್ಮದ ಕಾನ್ಸೆಪ್ಟಿನ ಬಗ್ಗೆನೂ ಮಾತಾಡ್ಕೊಂಡಿದ್ವಿ. ದಿಸ್ ಇಸ್ ಎಕ್ಸಾಕ್ಟ್ಲಿ ವೇರ್ ದಟ್ ಕಮ್ಸ್ ಇನ್ ಟು ಪಿಕ್ಚರ್. ಸೊ ಕರ್ಮ ಅನ್ನೋದು ಇಟ್ ಇಸ್ ನಥಿಂಗ್ ಬಟ್ ದ ರಿಯಾಕ್ಷನ್ ಟು ದ ಡಿಸಿಷನ್ ಆರ್ ದ ಆಕ್ಷನ್ ದಟ್ ಯು ಹ್ಯಾವ್ ಟೇಕನ್. ಸೊ ಈ ಒಂದು ಪರಿಸ್ಥಿತಿನಲ್ಲಿ ಉದಾಹರಣೆಗೆ ಹೇಳ್ಬೇಕಂದ್ರೆ, ನೀವು ಲಿವರ್ ಎಳೆಯೋದಾಗ್ಲಿ ಎಳೆಯದೇ ಇರೋದಾಗ್ಲಿ ಏನ್ ನೀವು ಡಿಸಿಷನ್ ಅನ್ನ ತಗೋತಿರಲ್ಲ, ಅದರಿಂದ ಆಗುವಂತಹ ಆಗು ಹೋಗುಗಳು ಏನ್ ಬರುತ್ತಲ್ಲ, ದಟ್ ಈಸ್ ದ ಕರ್ಮ. ಸೊ ಅದು ನಿಮ್ಮ ಒಂದು ಡಿಸಿಷನ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನೀವು ಎಳೆಯೋದಾಗ್ಲಿ ಎಳೆದೇ ಇರೋದಾಗ್ಲಿ ಅದನ್ನ ಮಾಡೋದ್ರಿಂದ ಆಗುವಂತಹ ನಿಮಗೆ ಆಗುವಂತ ಅದರಿಂದ ಲೆಕ್ಸೆ ಜೈಲಿಗೆ ಹಾಕೋದಂತದ್ದಾಗಿರ್ಬೋದು, ಅಥವಾ ನೀವು ಮಿಕ್ಕಿನದವ್ರ ಮೇಲೆ ಇದ್ ಮಾಡಿದ್ದಕ್ಕೆ ಬೇರೆಯವರು ನಿಮ್ಮ ಮೇಲೆ ಹಠ ಸಾಧಿಸುವಂತದ್ದು, ಇಂಥದ್ದು ಏನೇ ಆದ್ರೂ ಕೂಡ ದಟ್ ಈಸ್ ದ ಕರ್ಮ ದಟ್ ಯು ಆರ್ ಟೇಕಿಂಗ್ ವಿತ್ ಯು ಅಲಾಂಗ್ ವಿತ್ ಯುವರ್ ಡಿಸಿಷನ್. ಅದಕ್ಕೆ ನೀವು ರೆಡಿ ಆಗಿದ್ದೀರಾ ಅನ್ನೋ ಪ್ರಶ್ನೆ ಬರುತ್ತೆ ನಟರಾಜ್ ಅವ್ರು ಹೇಳಿದಾಗೆ. ಸೊ ಇಫ್ ಯು ಆರ್ ಓಕೆ ವಿತ್ ಇಟ್, ಯು ಟೇಕ್ ದ ಡಿಸಿಷನ್. ಬಟ್ ನಾವು ಮುಂದಿನ ಅಧ್ಯಾಯಗಳಲ್ಲಿ ನೋಡ್ತಾ ಹೋಗ್ತೀವಿ, ಆ ರೀತಿಯಾದಂತ ಕರ್ಮಗಳನ್ನು ಕೂಡ ಅವಾಯ್ಡ್ ಮಾಡುವಂತಹ ಆಲೋಚನೆಗಳು ಯಾವ ರೀತಿ ಬರಬೇಕು ನಮ್ಮಲ್ಲಿ ಅನ್ನುವಂಥದ್ದು ಕೂಡ ಮುಂದೆ ನೋಡ್ತಾ ಹೋಗ್ತೀವಿ ಮಿಕ್ಕಿದ ಅಧ್ಯಾಯಗಳಲ್ಲಿ. ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಕೇಳಿದ ಪ್ರಶ್ನೆಗೆ, ಇಫ್ ಯು ಆರ್ ರೆಡಿ ಟು ಫೇಸ್ ದ ಕಾನ್ಸಿಕ್ವೆನ್ಸಸ್ ಆಫ್ ಯುವರ್ ಡಿಸಿಷನ್, ಎಸ್ ಯು ಕ್ಯಾನ್ ಟೇಕ್ ಇಟ್. ಬಟ್ ನೀವು ಯಾವ ರೋಲಿನಲ್ಲಿ ನಿಂತು ಆ ಪರ್ಟಿಕ್ಯುಲರ್ ಪೊಸಿಷನ್ ನಲ್ಲಿ ಯಾವ ರೋಲ್ ಮಾಡ್ಬೇಕಿತ್ತೋ, ಆ ಸ್ವಧರ್ಮ ಅಂತ ಏನ್ ಕರಿತಾ ಇದ್ವಿ, ಇಫ್ ಯು ಹ್ಯಾವ್ ಡನ್ ದಟ್, in most of the cases you will be taking the best possible decision ಅನ್ನೋದು is what we need to consider here. ಅದು ಸರ್, ಆ ಸಿಚುವೇಶನ್ ಅಲ್ಲಿ ಸ್ವಧರ್ಮ ಬಂದು ಸ್ಟಿಲ್ ನನ್ನ ಒಂದು ಕಾನ್ಸೆಪ್ಟಿನ ಪ್ರಕಾರ ಅಥವಾ ನನ್ನ ಒಂದು ಥಾಟ್ ಪ್ರಕಾರ ಇವನ್ ಏನು ಆಕ್ಷನ್ ತಗೊಳ್ಳದೇ ಇರೋದು ದಟ್ ಈಸ್ ಅ ಸ್ವಧರ್ಮ. ಬಿಕಾಸ್ ಇನ್ ಎನಿ ಆಫ್ ದ ಕೇಸಸ್ ಇವನ್ ಟ್ರೈನ್ ಕ್ಲಿಯರ್ ಇದೆ ಅಲ್ಲಿದೆ ಅಂತಂದ್ರು ಕೂಡ ಐ ಡೋಂಟ್ ನೋ, ಲೈಕ್ ನನ್ಗೆ ಗೊತ್ತಿಲ್ಲ ಅಲ್ಲ, ನಿಮ್ಗೆ ಯಾರ ಹೇಳಿದ್ರ ಅಷ್ಟೇ. ಫಸ್ಟ್ ಆಫ್ ಆಲ್, ಹೌ ಡು ಯು ನೋ, ನಿಮ್ಗೆ ಏನ್ ಗ್ಯಾರಂಟಿ ಇದೆ ನೆಕ್ಸ್ಟ್ ಹೋಗಿ ಅದು ಟ್ರೈನ್ ಹೋಗಿ ಬೀಳಲ್ಲ, ಟ್ರೈನ್ ಹೋಗಿ ಏನೋ ಪ್ರಾಬ್ಲಮ್ ಆಗಲ್ಲ ಅಂತಕ್ಕಂಥದ್ದು. ವೆನ್ ಯು ಹ್ಯಾವ್ ದ ಕ್ಲಾರಿಟಿ, ಎಸ್ ಯು ಕ್ಯಾನ್ ಟೇಕ್ ಅನ್ ಆಕ್ಷನ್. ಅದ್ರದ್ದು ಕಾನ್ಸಿಕ್ವೆನ್ಸ್ ಏನಿರುತ್ತೋ ಅದಕ್ಕೆ ನೀವು ರೆಡಿ ಇರಬೇಕು, ಅದಕ್ಕೆ ತಕ್ಕ ಹಾಗೆ ನೀವು ಆಕ್ಷನ್ ತಗೊಳ್ತೀರಾ ಅಷ್ಟೇ. ಬಟ್ ದ ಮೇನ್ ಪಾಯಿಂಟ್ ನೀವು ಅಬ್ಸರ್ವ್ ಮಾಡ್ತೀರಾ ಅಂತಂದ್ರೆ, ಇಲ್ಲಿವರೆಗೂ ನಾವು ಇದನ್ನೆಲ್ಲ ಥಿಂಕೇ ಮಾಡ್ತಿರ್ಲಿಲ್ಲ. ವಿ ಯೂಸ್ ಟು ಸಿಂಪ್ಲಿ ಟೇಕ್ ಅನ್ ಆಕ್ಷನ್. ಸುಮ್ನೆ ಏನೋ ಒಂದು ತಗೊಳ್ಬೇಕು ನಿರ್ಧಾರ ತಗೊಳ್ತಾ ಇದೀವಿ. ಬಟ್ ಇವಾಗ ನಾವು ವಿ ಆರ್ ಥಿಂಕಿಂಗ್ ನನ್ನ ಸ್ವಧರ್ಮ ಏನು ಅಂತಕ್ಕಂತ ಒಂದು ಆಲೋಚನೆ ನಮ್ಗೆ ಬರಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ನನ್ನ ಸ್ವಾರ್ಥ ಇನ್ವಾಲ್ವ್ಮೆಂಟ್ ಇದೆಯಾ ಅದರಲ್ಲಿ, ಆ ಒಂದು ವಿಚಾರ ಬಹಳನೇ ಮುಖ್ಯ ಆಗುತ್ತೆ. ಅಂಡ್ ಜಸ್ಟ್ ಬಿಕಾಸ್ ಈಗ ನಾನು ಫ್ಯಾಮಿಲಿ ಮೆಂಬರ್ಸ್ ಉಳಿಸ್ಬೇಕಪ್ಪ ಅಂತ ಹೇಳ್ಕೊಂಡು ನಾನು ಇನ್ನ 100 ಜನನ ಸಾಯಿಸೋದು ಅಥವಾ 10 ಜನನ ಸುಮ್ನೆ ಅಮಾಯಕರನ್ನ ಸಾಯಿಸೋದು, ಆ ತರ
ದಟ್ ಈಸ್ ನಾಟ್ ಸ್ವಧರ್ಮ, ಅಥವಾ ಅದು ಧರ್ಮ ಅಂತಾನೆ ಕನ್ಸಿಡರ್ ಆಗಲ್ಲ. ಸೊ ಆಲ್ವೇಸ್ ಈಗ ಮಹಾಭಾರತದ ಎಲ್ಲಾ ಸಿಚುವೇಶನ್ಸ್ ಗಳಲ್ಲೂ ಕೂಡ ಅವ್ರು ಎಲ್ಲರ ಕೆಲಸ ಆಗಿದ್ದಂಥದ್ದು ಫಸ್ಟ್ ಲೆವೆಲ್ ಅಲ್ಲಿ ಅವ್ರು ಥಿಂಕ್ ಮಾಡ್ಬೇಕಾಗಿದ್ದಂಥದ್ದು ರಾಜ್ಯದ ಪ್ರಜೆಗಳ ಬಗ್ಗೆ, ಬಿಕಾಸ್ ದೇ ಆರ್ ದ ಕಿಂಗ್ಸ್, ಫಸ್ಟ್ ಲೆವೆಲ್ ಡ್ಯೂಟಿ. ಅದು ಮಾಡದೇನೆ ಅವ್ರವ್ರದೇ ಆದಂತಹ ಪ್ರಾಬ್ಲಮ್ಸ್ ಗಳಲ್ಲಿ ಅವ್ರವ್ರದೇ ಸ್ವಾರ್ಥಗಳ ಡಿಸಿಷನ್ಸ್ ಗಳು ಏನಿದೆಯೋ ಅದು ಪ್ರತಿಯೊಬ್ರು ಕೂಡ ಒಳ್ಳೆಯವರು ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಭೀಷ್ಮರೇ ಇರ್ಬೋದು, ಅವರ ಪ್ರತಿಜ್ಞೆಯನ್ನ ಪ್ರೂವ್ ಮಾಡ್ಕೊಳ್ಬೇಕು, ನಾನು ಭೀಷ್ಮ ನಾನು ಪ್ರತಿಜ್ಞೆ ಕೊಟ್ರೆ ನಾನು ಬ್ರೇಕ್ ಮಾಡಬಾರ್ದು ಅನ್ನೋ ಒಂದು ಕಂಡೀಷನಿಂಗ್ ಏನಿತ್ತು ಭೀಷ್ಮ ಅವ್ರದ್ದು, ಹಿ ಕ್ಯಾನ್ ಆಕ್ಚುಲಿ ಸ್ಟಾಪ್ ದಟ್ ವಾರ್, ಸ್ಟಾಪ್ ಮಾಡ್ಬೋದಿತ್ತು, ಬಟ್ ಅವ್ರು ಸ್ಟಾಪ್ ಮಾಡಲ್ಲ. ಯಾಕೆ? ಅವ್ರು ಕೊಟ್ಟಿರೋ ಪ್ರತಿಜ್ಞೆನ ಉಳಿಸ್ಕೋಬೇಕು ಅನ್ನೋ ರೀಸನ್ ಇಂದ. ಬಟ್ ಯಾಕ ಪ್ರತಿಜ್ಞೆ ನಾನು ಕೊಟ್ಟಿದ್ದೆ, ಅದ್ರ ಹಿಂದೆ ಇರತಕ್ಕಂತ ಇಂಟೆನ್ಷನ್ ಏನು, ಉದ್ದೇಶ ಏನು, ಅಲ್ಲಿ ಸ್ವಾರ್ಥ ಇದೆಯಾ ಅದು ನಾವು ಕೇಳ್ಬೇಕಾಗತ್ತೆ. ಅಲ್ಲಿ ಸ್ವಾರ್ಥ ಇದೆ ಅಂತಂದ್ರೆ ದೆನ್ ಯು ಆರ್ ಬೌಂಡ್ ಟು ಆ ಒಂದು ಸಫರಿಂಗ್ ಏನಿದೆ ನೆಕ್ಸ್ಟ್ ಬರ್ತಕ್ಕಂತಹ ಒಂದು ಕಾನ್ಸಿಕ್ವೆನ್ಸಸ್ ಗಳಿಗೆ ನೀವು ಅನುಭವಿಸ್ಲೇಬೇಕಾಗುತ್ತೆ. ದಿಸ್ ಇಸ್ ದ ಟ್ರ್ಯಾಪ್. ನಾನು ಆಲ್ರೆಡಿ ಹೇಳ್ತಾ ಇದ್ದೆ ನೋಡಿ. ಸೊ ಈ ಎಂತ ಟ್ರ್ಯಾಪ್ ಇದೀವಿ ಅಂತಂದ್ರೆ ನಾವು ಡಿಸಿಷನ್ ತಗೊಂಡ್ರು ಕಷ್ಟ, ತಗೊಳ್ದೆ ಹೋದ್ರೂ ಕಷ್ಟ. ತಗೊಂಡ್ರು ಒಂಥರ ಕಾನ್ಸಿಕ್ವೆನ್ಸ್ ಇರುತ್ತೆ, ತಗೊಳ್ದೆ ಹೋದ್ರು ಒಂಥರ ಕಾನ್ಸಿಕ್ವೆನ್ಸ್ ಇರುತ್ತೆ. ಸೊ ತಗೊಳ್ದೆ ಇರೋದು ನಿರ್ಧಾರ, ತಗೊಳ್ದೆ ಇರೋದು ಒಂದು ನಿರ್ಧಾರನೇ. ಸೊ ದಿಸ್ ಈಸ್ ದ ಕೈಂಡ್ ಆಫ್ ಟ್ರ್ಯಾಪ್ ವಿ ಆರ್ ಆಲ್ ಸೆಟ್ ಇನ್. ಇದರಿಂದ ಹೇಗೆ ಹೊರಗಡೆ ಬರಬೇಕು ಆ ಒಂದು ವಿಚಾರಗಳನ್ನ ನೆಕ್ಸ್ಟ್ ಲೆವೆಲ್ ಆಫ್ ಕರ್ಮಯೋಗದಲ್ಲಿ ನಾವು ಮಾತಾಡಕ್ ಹೋಗ್ತಾ ಇದೀವಿ. ಬೈ ದ ವೇ, ಎಷ್ಟು ಜನಕ್ಕೆ ಅನಿಸ್ತಾ ಇದೆ ಕರ್ಮ ಅನ್ನೋದೇ ಒಂದು ಬಿಗ್ ಟ್ರ್ಯಾಪ್ ಅಂತ? ಟೇಕಿಂಗ್ ಆಕ್ಷನ್ ತಗೊಳ್ಳೋದೇ ಒಂದು ಬಿಗ್ ಟ್ರ್ಯಾಪ್ ಅಂತ ಎಷ್ಟು ಜನಕ್ಕೆ ಅನಿಸ್ತಾ ಇದೆ? ಅದು ಸಣ್ಣ ಆಕ್ಷನ್ ಇರ್ಬೋದು, ದೊಡ್ಡ ಆಕ್ಷನ್ ಇರ್ಬೋದು. ಸೊ ಇದಕ್ಕೆ ಯಾವ ರೀತಿ ಆದಂತಹ ಒಂದು ಥಾಟ್ ಪ್ರೊಸೆಸ್ ಇಟ್ಕೊಂಡು ಯಾವ ರೀತಿಯಾಗಿ ಇನ್ವಾಲ್ವ್ ಆಗಬೇಕು ನೆಕ್ಸ್ಟ್ ಲೆವೆಲ್ ಅಲ್ಲಿ, ವಾಟ್ ಎವರ್ ವಿ ಹ್ಯಾವ್ ಡಿಸ್ಕಸ್, ಸ್ವಧರ್ಮ ಅಂತಕ್ಕಂಥದ್ದು ಕರ್ಮಯೋಗದ ಮೊದಲನೇ ಹೆಜ್ಜೆ. ಬಟ್ ಇದರದ ನೆಕ್ಸ್ಟ್ ಸ್ಟೆಪ್ ಏನಿದೆಯೋ, ಈ ಒಂದು ಸರ್ಕಲ್ ಆಫ್ ಟ್ರ್ಯಾಪ್ ಏನಿದೆಯೋ, ನಮ್ದು ಕರ್ಮದ ಒಂದು ಟ್ರ್ಯಾಪ್ ಏನಿದೆಯೋ, ಇದರಿಂದ ಹೊರಗಡೆ ಬರೋಕೆ ನಮಗೆ ಸಹಾಯ ಮಾಡುತ್ತೆ. Right? That is the next session. I had one more doubt. ಈಗ ಆಕ್ಚುಲಿ ನಾವು ಒಂದು ಜಸ್ಟ್ ಸ್ವಧರ್ಮ ಅನ್ನೋ ಟಾಪಿಕ್ ಇಟ್ಕೊಂಡು ಒಂದು ಕಾಂಟೆಕ್ಸ್ಟ್ ಅಲ್ಲಿ ಯಾವ ಪ್ರಾಬ್ಲಮ್ಗೆ ಯಾವ ತರ ನಾವು ಸೊಲ್ಯೂಷನ್ ಆರ್ ಅಟ್ಲೀಸ್ಟ್ ಯಾವ ತರ ಡಿಸಿಷನ್ ತಗೋಬಹುದು ಅನ್ನೋದು ವಿ ಜಸ್ಟ್ ಗಾಟ್ ಟು ನೋ. ಬಟ್ ಆದ್ರೆ ಈಗ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ನಮ್ಮ ಮಹಾಭಾರತ ಈ ಭಗವದ್ಗೀತೆ ಅನ್ನೋ ತುಂಬಾ ದೊಡ್ಡ ವ್ಯಾಸ್ಟ್ ಟಾಪಿಕ್ ಮತ್ತೆ ತುಂಬಾ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಇರೋದ್ರಿಂದ ನಾವೀಗ ದೇರ್ ಇಸ್ ಒನ್ ಸೇಯಿಂಗ್ ರೈಟ್, ಅರೆ ವಿದ್ಯಾ ಮಹಾಗರ್ವಿ, ಇಲ್ಲಾಂದ್ರೆ ಹಾಫ್ ನಾಲೆಡ್ಜ್ ಇಸ್ ಮೋರ್ ಡೇಂಜರಸ್ ದೆನ್ ನಾಲೆಡ್ಜ್ ಅಂತೇಳಿ. ಸೊ ಈಗ ನಾವು ಸ್ವಲ್ಪ ಹಾಫ್ ನಾಲೆಡ್ಜ್ ಇಟ್ಕೊಂಡು ನಾವು ಜಸ್ಟ್ ಸ್ವಧರ್ಮದಿಂದ ಯಾವ್ದೋ ಒಂದು ಡಿಸಿಷನ್ ತಗೊಳ್ಳೋದು, isn't it a dangerous thing, or until we completely know the context or completely get to know about this Bhagavad Gita or something? ಸರ್, ಈಗ ಸ್ವಧರ್ಮದ ಕಾನ್ಸೆಪ್ಟ್ ಇರೋದ್ರಿಂದ ಓಕೆ, ನಿಮ್ಮ ಪ್ರಶ್ನೆ ಇರೋದು ಭಗವದ್ಗೀತೆ ಅಧ್ಯಾಯ 18 ತನಕ ನಾವು ನೋಡೋಕ್ ಮುಂಚೆನೆ ಸ್ವಧರ್ಮವನ್ನ ಪರಿಪಾಲಿಸ್ತಾ ಹೋಗ್ದ್ವಿ ಅಂದ್ರೆ ಎಡವಟ್ಟಾಗಬಹುದು ಅಂತ ನೀವು ಹೇಳ್ತಿರೋದು ಅಲ್ವಾ? ಐ ಥಿಂಕ್ ದಟ್ ಇಸ್ ದ ಪಾಯಿಂಟ್ ಯು ಹ್ಯಾವ್. ಎಸ್ ಸರ್, ಕರೆಕ್ಟ್. ಇಲ್ಲ ಸರ್, ಖಂಡಿತವಾಗ್ಲೂ ಆ ರೀತಿಯಾದಂತಹ ಡೌಟ್ ಅನ್ನ ಇಟ್ಕೊಳ್ಲಿಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಮುಂದಿನ ಅಧ್ಯಾಯಗಳಲ್ಲೂ ಕೂಡ ಸ್ವಧರ್ಮ ಅನ್ನೋದು ಏನಿದೆ ಅದನ್ನ ಮಾಡ್ತಾ ಹೋಗ್ಬೇಕು ಅನ್ನೋದನ್ನೇ ಭಗವಂತ ಹೇಳ್ತಾ ಹೋಗಿದ್ದಾನೆ. ಅದನ್ನ ಪೂರ್ತಿ 18 ಅಧ್ಯಾಯಗಳು ಮುಗಿದ ನಂತರ ನಿಮ್ಗೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಆ ರೀತಿಯಾದಂತದ್ದು ಇದ್ದಿದ್ರೆ ನಾನೇ ಫಸ್ಟ್ ಆಫ್ ಆಲ್ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ ಅನ್ನೋದನ್ನ ಹೇಳ್ತಿರ್ಲಿಲ್ಲ ಈ ಒಂದು ಸಿಚುಯೇಷನ್ ಅಲ್ಲಿ. ದಟ್ ಈಸ್ ಕ್ಲಿಯರ್. ನಾನು ಈ ಅಲ್ಪ ಜ್ಞಾನವನ್ನ ರಿಲೇಟೆಡ್ ನಾನು ಯಾವ್ದನ್ನ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈಗ ಪರ್ಟಿಕ್ಯುಲರ್ ರೋಲಿನಲ್ಲಿ ನಿಮಗೆ ಪೂರ್ತಿ ಇನ್ಫಾರ್ಮೇಶನ್ ಗೊತ್ತಿಲ್ಲದೆ ಡಿಸಿಷನ್ ತಗೊಳಕ್ ಹೋಗ್ತೀರಿ ಅಂತಿರಲ್ಲ, ಅಂತಹ ಟೈಮ್ ನಲ್ಲಿ ತಪ್ಪಾಗತ್ತೆ. ಆದ್ರೆ ಸ್ವಧರ್ಮ ಅನ್ನೋದು ಬಂದಾಗ ಸ್ವಧರ್ಮ ಇಟ್ ಸೆಲ್ಫ್ ಈಸ್ ಅಲ್ಲಿ ಆ ಪರ್ಟಿಕ್ಯುಲರ್ ರೋಲ್ ನಲ್ಲಿ ನೀವೇನ್ ಮಾಡ್ಬೇಕಿತ್ತು ಅದು ನಿಮ್ಮ ಸ್ವಧರ್ಮ. ಆ ರೋಲ್ ನಲ್ಲಿ ನೀವು ಇದೀರಾ ಅಂದ್ರೆ ದಟ್ ಮೀನ್ಸ್ ಯು ಆಲ್ರೆಡಿ ನೋ ಈಚ್ ಅಂಡ್ ಎವ್ರಿಥಿಂಗ್ ಅಬೌಟ್ ದಟ್ ರೋಲ್ ಅಂತ. ಈಗ ಒಂದು ಎಂಪ್ಲಾಯಿಯ ಒಂದು ರೋಲ್ ನಲ್ಲಿ ಇದ್ರೆ ಆಗ್ಲಿ, ಅಥವಾ ಮನೆಯಲ್ಲಿ ಮಗನ ಆಗೋ ತಂದೆ ಆಗೋ ಆ ರೋಲ್ ನಲ್ಲಿ ಇದ್ರಿ ಅಂದ್ರೆ ಯು ಆರ್ ಕ್ಲಿಯರ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಔಟ್ ಆಫ್ ದಟ್ ರೋಲ್. ಅದು ಕ್ಲಿಯರ್ ಇರೋದ್ರಿಂದಲೇ ನೀವು ಆ ರೋಲ್ ಅನ್ನ ಮಾಡಕ್ ಆಗ್ತಿದೆ. ಆ ಒಂದು ಕ್ಲಾರಿಟಿ ನಿಮ್ಗಿಲ್ಲ ಅಂದ್ರೆ ಯು ಆರ್ ನಾಟ್ ದಟ್ ರೋಲ್ ಆಕ್ಚುಲಿ. ಸೊ ಆ ಒಂದು ಕ್ಲಾರಿಟಿ ನಿಮ್ಗೆ ಆಲ್ರೆಡಿ ಇರೋದ್ರಿಂದ ಈ ರೀತಿಯಾದ ಮಲ್ಟಿಪಲ್ ರೋಲ್ಗಳಲ್ಲಿ ಬೇರೆ ಬೇರೆ ಅಂತ ಡಿಸಿಷನ್ಸ್ ತಗೊಳ್ಳುವಂತಹ ಸಾಧ್ಯತೆ ಇದ್ದಾಗ ಯಾವ ರೋಲಿನಲ್ಲಿ ಇದೀವಿ ಅನ್ನೋದನ್ನ ನೀವು ಆಲೋಚನೆಗೆ ತಂದ್ಕೊಂಡ್ಬಿಟ್ರೆ ಆ ರೋಲ್ ನಲ್ಲಿ ಯಾವ್ದು ಕರೆಕ್ಟ್ ಡಿಸಿಷನ್ ಅನ್ನೋದು ತನಗೆ ಬಂದ್ಬಿಡುತ್ತೆ. ಅಲ್ಲಿ ಅಲ್ಪ ಜ್ಞಾನ ಅನ್ನೋದು ಬರೋದಿಲ್ಲ. ಈ ಅಧ್ಯಾಯಗಳು ಎಲ್ಲವನ್ನೂ ಪೂರ್ತಿ ಇನ್ಫಾರ್ಮೇಶನ್ ಇಲ್ಲದೆ ನಾವು ಸ್ವಧರ್ಮವನ್ನ ಇದ್ ಮಾಡ್ತಾ ಹೋಗ್ತೀವಿ ಅನ್ನೋದೇ ನಿಮ್ಮ ಡೌಟ್. ಆದ್ರೆ 18 ಅಧ್ಯಾಯಗಳು ಮುಗಿದ್ರು ಕೂಡ ಸ್ವಧರ್ಮದ ಡೆಫಿನೇಷನ್ ವಿಲ್ ಸ್ಟಿಲ್ ರಿಮೈನ್ ದ ಸೇಮ್. ಇದೇ ಸ್ವಧರ್ಮವಾಗಿ ಉಳ್ಕೊಳ್ಳುತ್ತೆ. ಅಂಡ್ ಬರೀ ಭಗವದ್ಗೀತೆನಲ್ಲೇ ಅಲ್ಲ, ಪ್ರತಿಯೊಂದು ಕಡೆಗಳಲ್ಲೂ ನಮ್ಮ ಇದ್ರಲ್ಲಿ ಹೇಳಿರೋದೇನಂದ್ರೆ
ಸ್ವಧರ್ಮವನ್ನ ಪರಿಪಾಲಿಸ್ತಾ ಹೋಗ್ಬೇಕಾಗಿರೋದೇ ನಮ್ಮೆಲ್ಲರ ಮುಖ್ಯ ಕರ್ತವ್ಯ ಅನ್ನೋ ರೀತಿನಲ್ಲೇ ಹೇಳಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ನೀವು ಡೌಟ್ ಅನ್ನ ಇಟ್ಕೊಂಡು ಮಾಡ್ಬೇಕಾ ಮಾಡ್ಬೇಡವಾ ಅನ್ನೋದನ್ನ ಆಲೋಚನೆ ಮಾಡಕ್ ಹೋಗ್ಬೇಡಿ. ಐ ಥಿಂಕ್ ದ ಪಾಯಿಂಟ್ ಇಸ್ ಕ್ಲಿಯರ್. ಸರ್ ಇನ್ನೊಂದು ಪಾಯಿಂಟ್ ಇದೆ ಇಲ್ಲಿ. ವಿಶ್ವನಾಥ್ ಅವರೇ, ಈಗ ದ ಥಿಂಗ್ ಇಸ್, ಈಗಿರೋ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನೀವು ಏನಾಗಿದ್ದೀರಾ? ವಾಟ್ ಇಸ್ ಯುವರ್ ರೋಲ್ ಈಗ ಸದ್ಯಕ್ಕೆ? ನಾನೊಬ್ಬ ಗವರ್ಮೆಂಟ್ ಎಂಪ್ಲಾಯಿ. ಲೈಕ್ ಅಲ್ಲ ಅಲ್ಲ ಅಲ್ಲ, ಇಲ್ಲಿ 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 ನೀವು ಹಿಂದೆ ಮುಂದೆ ಅಲ್ಲ, ಇಲ್ಲಿ ಇಲ್ಲಿ ಈಗ ದಿಸ್ ಮೂಮೆಂಟ್. ಒಬ್ಬ ಮನುಷ್ಯ. ನೋ, ಯು ಆರ್ ಅ ಲಿಸನರ್. ಓಕೆ, ರೈಟ್, ಯು ಆರ್ ಗೆಟಿಂಗ್ ದ ಪಾಯಿಂಟ್. ಓಕೆ. ಇಂಡೈರೆಕ್ಟ್ಲಿ ಸ್ವಧರ್ಮ ನಮ್ಗೆ ಏನ್ ಮಾಡುತ್ತೆ? ಜೀವನವನ್ನ ಬದುಕಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಬದುಕಿದೀವಿ ಅಂತ ನಾವು ಅನ್ಕೊಂಡಿದೀವಿ, ಆಕ್ಚುಲಿ ನಾವು ಬದುಕಿಲ್ಲ. ಇದರ್ ವಿ ಆರ್ ಇನ್ ದ ಪಾಸ್ಟ್ ಆರ್ ಇನ್ ದ ಫ್ಯೂಚರ್. ನಾವು ಇದರ ರಿಸಲ್ಟ್ಸ್ ಗಳ ಬಗ್ಗೆ ಥಿಂಕ್ ಮಾಡ್ತೀವಿ ಅಥವಾ ಆಗಿರೋ ವಿಚಾರಗಳ ಬಗ್ಗೆ ಥಿಂಕ್ ಮಾಡ್ಕೊಂಡು ಹೊರಗ್ತಾ ಇರ್ತೀವಿ. ಸ್ವಧರ್ಮ ಏನ್ ಹೆಲ್ಪ್ ಮಾಡುತ್ತೆ? ಇಫ್ ಯು ಆರ್ ಅವೇರ್, ಈ ಸಮಯದಲ್ಲಿ ನಿಮ್ಮ ಮುಖವಾಡ ಬಂದು ಒಬ್ಬ ಕೇಳುಗ ಈ ಒಂದು ವಿಚಾರವನ್ನ ಕೇಳ್ತಕ್ಕಂತ ಒಂದು ಪರಿಸ್ಥಿತಿ ನೀವು ಇದೀರಾ, ಅಥವಾ ಯು ಕ್ಯಾನ್ ಕನ್ಸಿಡರ್ ಯೋರ್ಸೆಲ್ಫ್ ಆಸ್ ಅ ಸ್ಟೂಡೆಂಟ್, ಆ ಒಂದು ಮುಖವಾಡ ನೀವು ಹಾಕೊಂಡಿದ್ದೀರಾ ಅಂತಂದ್ರೆ ಅದನ್ನ ನೀವು ಈ ಮೂಮೆಂಟ್ ಅಲ್ಲಿ ಮಾಡ್ಬೇಕಾ ಮಾಡಬಾರ್ದಾ? ಮಾಡ್ಬೇಕು. ಎಸ್, ದಟ್ ಈಸ್ ದ ಹೋಲ್ ಪಾಯಿಂಟ್. ಸಿ, ಈ ಸಿಚುವೇಶನ್ ಅಲ್ಲಿ ನೀವು ಇಫ್ ಯು ಆರ್ ಸಮ್ ಒನ್, ಈಗ ನೀವು ಯಾವ್ದೋ ಒಂದು ಎಂಪ್ಲಾಯಿ ಅಂತ ಹೇಳಿದ್ರಿ, ಆ ಎಂಪ್ಲಾಯಿಯ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಕುತ್ಕೊಂಡು ಈ ವಿಚಾರವನ್ನ ಕೇಳಿಸ್ಕೊತಿದ್ರ ಅಂತಂದ್ರೆ ನಿಮ್ಮ ಒಳಗಡೆಗೆ ವಿಚಾರಗಳು ಹೋಗೋ ಚಾನ್ಸಸ್ ಗಳಿದೆಯಾ? ನಾಟ್ ರಿಯಲಿ. ಹಾ, ಸೊ ದಟ್ ಇಸ್ ದ ಪಾಯಿಂಟ್. ಈಗ ನಾಳೆ ನೀವು ಜಾಬ್ ಹೋಗ್ತೀರಾ, ಜಾಬ್ಗೆ ಹೋದಾಗ ಇದೇ ರೀತಿ ಮಾಡ್ಬೇಕು, ಈ ರೀತಿ ನಡ್ಕೊಳ್ಬೇಕು ಅಂತ ಹೇಳ್ಕೊಂಡು ಒಂದು ಡೆಫಿನೇಷನ್ ಇರುತ್ತೆ, ಕರೆಕ್ಟಾ? ಆ ಡೆಫಿನೇಷನ್ಸ್ ಗೆ ತಕ್ಕ ಹಾಗೆ ನೀವು ನಡ್ಕೊಂಡ್ಬಿಟ್ರೆ ಏನಾದ್ರೂ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆಯಾ? ಇಲ್ಲ. ರೈಟ್. ಯಾವಾಗ ಪ್ರಾಬ್ಲಮ್ ಆಗುತ್ತೆ? ಯಾವಾಗ ನಾವು ಆ ಒಂದು ರೂಲ್ಸಿನ ಅಗೇನೆಸ್ಟ್ ಹೋಗಕ್ ಟ್ರೈ ಮಾಡ್ತೀವೋ, ಆ ರೋಲಿನ ಅಗೇನೆಸ್ಟ್ ಗೆ ನಾವು ಹೋಗಕ್ ಟ್ರೈ ಮಾಡ್ತೀವೋ, ಆ ಒಂದು ಸಂದರ್ಭದಲ್ಲಿ ಪ್ರಾಬ್ಲಮ್ ಆಗುತ್ತೆ. ದಿಸ್ ಇಸ್ ವಾಟ್ ಸ್ವಧರ್ಮ ಈಸ್ ಅ ಡೈರೆಕ್ಟ್ ಟೂಲ್ ಟು ಬಿ ಇನ್ ದ ಪ್ರೆಸೆಂಟ್, ರೈಟ್? ಪರ್ಪಸ್ ಆಫ್ ಇದನ್ನ ಮಾಡೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ನಿಮ್ಗೆ ಏನಾದ್ರು ಅನಿಸ್ತಾ ಇದೆಯಾ? ಇಲ್ಲ. ದಟ್ ಈಸ್ ದ ಹೋಲ್ ಪಾಯಿಂಟ್, ರೈಟ್? ಸೊ ಅಂಡರ್ಸ್ಟ್ಯಾಂಡ್, ವಿ ಹ್ಯಾವ್ ಟು ಬಿ ಇನ್ ದ ಪ್ರೆಸೆಂಟ್. ಆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಾವು ಬದುಕನ್ನು ನಡೆಸಬೇಕು ಅನ್ನೋದಕ್ಕೆ ಒನ್ ಆಫ್ ದ ಬೆಸ್ಟ್ ಟೂಲ್ ಸ್ವಧರ್ಮ. ಆ ಸಂದರ್ಭದಲ್ಲಿ ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಸರ್, ನಾವು ಒಂದು ಡ್ರಾಮಾ ಮಾಡ್ತಾ ಇದೀವಿ, ನಮ್ಮ ಜೀವನ ಒಂದು ಡ್ರಾಮಾ. ಆ ಡ್ರಾಮಾದಲ್ಲಿ ನಾನು ಎಲ್ಲಿದ್ದೀನಿ, ನನ್ನ ರಂಗ ಯಾವುದು, ಆ ರಂಗಕ್ಕೆ ತಕ್ಕ ಹಾಗೆ ನಾನ್ ನಡ್ಕೊಂಡಿದ್ದೀನ ಇಲ್ವಾ, ಅಷ್ಟೇ ಪ್ರಶ್ನೆ. ಸೊ ಅದನ್ನ ಒಂದು ರೋಲ್ ಆಗಿ, ಒಂದು ಮುಖವಾಡವನ್ನಾಗಿ ನಾವು ನೋಡ್ತಾ ಇರ್ಲಿಲ್ಲ ಇಲ್ಲಿವರೆಗೂ. ಅದೇ ನಾವು ಅಂತ ಅನ್ಕೊಂಡು ಕೂತಿದ್ವಿ. ಬಟ್ ನಾವು ವಿ ಆರ್ ಮೇಕಿಂಗ್ ಅ ಡಿಸ್ಟಿಂಕ್ಷನ್. ನಾನು ಅಲ್ದೇ ಇರೋದು ಯಾವ್ದೋ ಮುಖವಾಡ. ನಾನು ಹಾಕೊಂಡ್ರೆ ಮುಖವಾಡನೇ ನಾನು ಆಗಕ್ಕಾಗಲ್ಲ. ಎಕ್ಸಾಂಪಲ್, ಬಾಟ್ಲ್, ಮತ್ತೆ ನಾನು ಬಾಟ್ಲ್ ತರ್ತೀನಿ, ನನ್ನ ಬಾಟ್ಲ್ ಅಂತ ಹೇಳ್ಬೋದು, ಬಿಟ್ರೆ ನಾನೇ ಬಾಟ್ಲ್ ಆಗಕ್ ಆಗಲ್ಲ. ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ವೇರ್ ವಿ ಆರ್ ಹೆಡಿಂಗ್. ಸ್ಲೋಲಿ ಅಲ್ಲಿಗೆ ತಗೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಯಾವಾಗ ಸ್ವಧರ್ಮವನ್ನ ನಾವು ಫಾಲೋ ಮಾಡ್ತೀವೋ, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಾವು ಲೈಫ್ ಅನ್ನ ಲೀಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಅಂಡ್ ಇಟ್ ಕ್ಯಾನ್ ಇನ್ಕ್ರೀಸ್ ದ ಎಫಿಷಿಯನ್ಸಿ. ನಾವು ಯಾವುದೇ ಒಂದು ಕೆಲಸ ಮಾಡ್ತಾ ಇದೀವಿ ಅಂದ್ರೂ ಆ ಕೆಲಸದ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡ್ತಕ್ಕಂತಹ ಒಂದು ಪೊಟೆನ್ಶಿಯಲ್ ಈ ಒಂದು ಪರ್ಟಿಕ್ಯುಲರ್ ಟೂಲ್ಗಿದೆ. ಇಲ್ಲಿಂದ ನಾವ್ ಇಲ್ಲಿಗೆ ನಿಂತ್ಕೊಳ್ಬಾರ್ದು. ಬಿಕಾಸ್ ಯು ಆರ್ ಸ್ಟಿಲ್ ಇನ್ ದ ಬಾಂಡೇಜ್. ನೀವು ಸಮಥಿಂಗ್ ಆಕ್ಷನ್ ತಗೊಳ್ತಿದ್ರೆ, ಆಕ್ಷನ್ ತಗೊಳ್ದೇ ಇದ್ದೀರಾ. ಆ ಒಂದು ಸಿಚುವೇಶನ್ ಅಲ್ಲಿ ಪಾಪ ಪ್ರಜ್ಞೆನೂ ಕಾಡ್ಬೋದು, ತುಂಬಾ ಗರ್ವನೂ ಆಗ್ಬೋದು. ಗರ್ವ ಬಂದಿದೆ ಅಂತಂದ್ರೆ ಅದರ ಅಪೋಸಿಟ್ ಮತ್ತೆ ಅದಕ್ಕೆ ತಕ್ಕ ಹಾಗೆ ದುಃಖನೂ ಕೂಡ ಬರುತ್ತೆ. ಸೊ ಅದನ್ನ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ಆಲ್ರೆಡಿ, ಪ್ರೊಬಬಿಲಿಟಿನ ಎಕ್ಸ್ಪ್ಲೇನ್ ಮಾಡಿದ್ವಿ. ಈ ಒಂದು ಟ್ರ್ಯಾಪ್ ಇಂದ, ಕರ್ಮದ ಟ್ರ್ಯಾಪ್ ಇಂದಾನೆ ಹೊರಗಡೆ ಬರಕ್ ಚಾನ್ಸ್ ಇದೆಯಾ? ಎಸ್, ದೇರ್ ಇಸ್ ಅ ಚಾನ್ಸ್. ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಮಾತಾಡ್ತೀವಿ, ಅಥವಾ ನೆಕ್ಸ್ಟ್ ಬರ್ತಕ್ಕಂಥ ಕಂಟೆಂಟ್ಸ್ ಗಳಿದೆಯೋ ಅದನ್ನ ಕವರ್ ಮಾಡುತ್ತೆ. ಐ ಹೋಪ್ ದಟ್ ಇಸ್ ಕ್ಲಿಯರ್. ವಿಶ್ವನಾಥ್ ಸರ್. ಸೂಪರ್. ನಾರಾಯಣ ಅವರು ಪ್ರಶ್ನೆ ಕೇಳಿದ್ದಾರೆ, ಒಳ್ಳೆಯವರಿಗೆ ಏಕೆ ಕೆಟ್ಟದ್ದಾಗುತ್ತೆ? ಒಳ್ಳೆಯವರು ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಥಿಂಕ್ ಮಾಡಿ, ಯಾರು ಒಳ್ಳೆಯವರು, ಹೇಗ್ ಗೊತ್ತಾಯ್ತು ಒಳ್ಳೆಯವರು ಅಂತ? ಇದಕ್ಕೆ ಆನ್ಸರ್, ಪ್ರಶ್ನೆ ಆನ್ಸರ್ ಆಗುತ್ತೆ. ಸಿ, ಒಳ್ಳೆಯವರು. ಹಾ ಸರ್, ನಾರಾಯಣ್ ಹೇಳಿ. ಸರ್, ಒಬ್ರು ಒಳ್ಳೆಯವರು ಅಂದ್ರೆ ಪಾಪ ಅವ್ರ ಕೈಲಿ ಆಗಲ್ಲ. ಅವ್ರ ಕೈಲಿ ಪಾಪ ದೇವ್ರು ಹೋದ್ ಜನ್ಮದಲ್ಲಿ ಏನು ಪಾಪ ಕರ್ಮ ಮಾಡಿತನ ಸ್ವಲ್ಪ ಅಂಗವಿಕಲಾಗಿ ಹುಟ್ಟಿಸ್ಬಿಟ್ಟಿರ್ತಾರೆ ಅನ್ಕೊಳ್ಳಿ. ಪಾಪ ಅವ್ರ ಹತ್ರನೇ ನಾನ್ ನೋಡ್ದಂಗ ಅವ್ರ ಹತ್ರನೇ ಆಸ್ತಿ ಎಲ್ಲ ಕಿತ್ಕೋತಾರೆ, ಹೊಡಿತಾರೆ, ಬಡಿತಾರೆ. ಅವ್ರು ನೋಡಿದ್ರೆ ಮೇಲ್ಮೇಲೆ ಶ್ರೀಮಂತರು ಆಯ್ತಾನೆ ಇರ್ತಾರೆ. ಪಾಪ ಅವ್ರು ಹೆಂಗಿರ್ತಾರ ಹಂಗೆ ಇರ್ತಾರೆ. ಅವ್ರಿಗೆ ಅನ್ಯಾಯ ಆದ್ರೂನು ಕೇಳಕ್ ಯಾರು ಇರಲ್ಲ. ಇದು ಯಾಕಾಗುತ್ತೆ ಅಂತಾನೆ. ಆಮೇಲೆ ಪರಮಾತ್ಮ ಇಲ್ವಾ ಅಂತ ಕಣ್ಣೀರ್ ಹಾಕೋತಾರೆ. ಆದ್ರೂ ಪರಮಾತ್ಮ ಏನು ಮಾಡಲ್ಲ, ಹಂಗೆ ಬಿಟ್ಟಿರ್ತಾರೆ. ಅವ್ರು ನೋಡಿದ್ರೆ ಹಂಗ್ ಬೆಳೀತಾ ಇರ್ತಾರಲ್ಲ. ಯಾಕಂದ್ರೆ ಕಣ್ಣಲ್ಲಿ ನೋಡಿದೀನಿ, ಏನು ಅಂತಾನೆ ಗೊತ್ತಾಗಿಲ್ಲ ಸರ್. ಒಬ್ಬ ದಬ್ಬಾಳಿಕೆ ಅವ್ರ ಮೇಲೆ ಜಾಸ್ತಿ ಆಯ್ತದೆ. ಈಗ ನೀವು ಹೇಳಿದ್ರಿ ಪಾಪ ಕರ್ಮ ಅಂತ ಹೇಳ್ಕೊಂಡು, ಮೇ ಬಿ ಅವ್ರ ಪಾಪ ಕರ್ಮ ಆಗಿರ್ಬೋದೇನೋ, ಅವ್ರ ರೀತಿ ನಡ್ಕೊಳ್ಬೇಕು ಅಂತಕ್ಕಂಥದ್ದು. ಅಲ್ಲ, ನೀವ್ ಹೇಳೋ ಪ್ರಕಾರ ಈ ಹಿಂದೂ ಜನ್ಮದ ಪಾಪ ಕರ್ಮ ಈ ಜನ್ಮಕ್ಕೆ ಕಾಡುತ್ತೆ ಅಂತ ಅನ್ಸು.
ಹಾ ಎಸ್ ಅಫ್ಕೋರ್ಸ್ ಅದ್ರ ರಿಸಲ್ಟೇ ನಮಗೆ ಇವಾಗ ಬಂದಿರತಕ್ಕಂಥದ್ದು. ಈಗ ನಾವು 25 ವರ್ಷ ಏನು ಈ ಫಾರ್ ಎಕ್ಸಾಂಪಲ್ 10-15 ವರ್ಷ ನಾನು ಎದ್ದು ವಾಕಿಂಗ್ ಹೋಗಿಲ್ಲ ಅಥವಾ ನಾನೇನು ಅದ್ರ ರಿಲೇಟೆಡ್ ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ ಹೆಲ್ತ್ ಕೆಟ್ಟೆ ಕೆಡುತ್ತೆ. ದೇರ್ ಇಸ್ ನೋ ಅದರ್ ಆಪ್ಷನ್. ಈಗ ಯಾಕಾಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಏನಕ್ಕಾಯ್ತು ಅನ್ನೋ ಪ್ರಶ್ನೆ ಇಲ್ಲಿ ಬಂದಾಗ ಆಬ್ವಿಯಸ್ಲಿ ನೀವೇ ಅದಕ್ಕೆ ಆನ್ಸರ್ ಮಾಡಿದ್ರಿ. ಅವರ ಪ್ರೀವಿಯಸ್ ಕರ್ಮಗಳೇನಿದೆಯೋ ಆ ಕರ್ಮಗಳ ಒಂದು ರಿಸಲ್ಟ್ಸ್ ಏನಿದೆಯೋ ಅದನ್ನ ಅವ್ರು ಅನುಭವಿಸ್ತಿರ್ತಾರೆ, ರೈಟ್? ನನ್ನ ಕ್ವಶನ್ ಏನು ಅಂತಂದ್ರೆ, ಯು ಆರ್ ಆಲ್ರೆಡಿ ಇನ್ವಾಲ್ವ್ಡ್ ಹಿಯರ್. ನಿಮಗೆ ಅದರಿಂದ ಒಂದು ಸರ್ಟನ್ ಥಾಟ್ ಇವು ಒಳಗಡೆ ಬಂದಿದೆ. ನೀವು ಕೇಳ್ಕೋಬೇಕಾಗಿರೋದು ಏನು ಅಂದ್ರೆ, ಕ್ಯಾನ್ ಯು ಡೂ ಸಮಥಿಂಗ್ ಅಬೌಟ್ ಇಟ್? ನೀವೇನಾದ್ರೂ ಅದ್ರ ರಿಲೇಟೆಡ್ ಮಾಡ್ಬೋದಾ ನಾರಾಯಣ ಅವರೇ? ಅದೇ ಏನು ಗೊತ್ತಾಯ್ತು, ಅದೇ ಪರಮಾತ್ಮಕ್ಕೆ ಪರಮಾತ್ಮಗ್ ಹೋಗಕ್ಕೆ ಹೋಗ್ಬಿಡಿ, ಪರಮಾತ್ಮ ಬಿಟ್ಬಿಡಿ. ನೀವು ಏನಾದ್ರೂ ಅದ್ರ ರಿಲೇಟೆಡ್ ಮಾಡ್ಬೋದಾ? ಈಗ ನಿಮ್ ಎದುರುಗಡೆಗೆ ಒಬ್ಬರಿಗೆ ಪ್ರಾಬ್ಲಮ್ ಆಗ್ತಿದೆ, ಅವರು ಸಮಸ್ಯೆಯಲ್ಲಿ ಇದಾರೆ, ಅವ್ರಿಗೆ ಊಟ ಸಿಗ್ತಿಲ್ಲ, ಸಮಥಿಂಗ್ ಅಬೌಟ್ ಇಟ್. ನಮ್ ಕೈಲಿ ಏನಾಗುತ್ತೋ ಅದನ್ನ ಮಾಡ್ಬೋದು ಅಷ್ಟೇ. ದಟ್ ಈಸ್ ಯುವರ್ ಸ್ವಧರ್ಮ. ಅದನ್ನ ಮಾಡಿದ್ರೆ ಈ ಚಿಂತೆಗಳೇನಿದೆಯೋ ಅವ್ರಿಗೆ ಯಾಕೆ ಹಂಗಾಯ್ತು, ಇವ್ರಿಗೆ ಯಾಕೆ ಹಿಂಗಾಯ್ತು, ಅದ್ರ ಬಗ್ಗೆ ನಾವು ಥಿಂಕ್ ಮಾಡೋದಲ್ಲ ಸರ್. ದೇರ್ ಆರ್ ಟೂ ಥಿಂಗ್ಸ್. either we can do something about it. ನಾವು ಇದ್ರ ಬಗ್ಗೆ ಏನಾದ್ರೂ ಒಂದು ಆಕ್ಷನ್ ತಗೊಳ್ಬಹುದು ಅಥವಾ ಆಕ್ಷನ್ ತಗೊಳ್ಳದೇ ಇರಬಹುದು. ಸೊ ಅದು ನಮ್ಮ ರೋಲಿನ ಪ್ರಕಾರ ಡಿಫೈನ್ ಆಗ್ತಾ ಹೋಗುತ್ತೆ. ನಾವು ಮಾಡಕ್ಕಾಗಲ್ವಾ ಈ ವಿಚಾರದಲ್ಲಿ? ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಚಿಂತೆಗೊಳಗಾಗಿರ್ತಕ್ಕಂಥವ್ರು ಯಾರು ಈಗ ನೀವು ಹೇಳ್ತಾ ಇರ್ತಕ್ಕಂಥದ್ರಲ್ಲಿ? ಅದೇ ನಾರಾಯಣ ಅವರು. ನಾರಾಯಣ ಫಸ್ಟ್ ಲೆವೆಲ್ ಅಲ್ಲಿ ಇರೋದು. ನಾರಾಯಣಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಫಸ್ಟ್ ಲೆವೆಲ್, ನೀವು ಅದನ್ನ ನೋಡ್ತಿಲ್ಲ. ಹೌದು ಸರ್, ಹೌದು. ಸೊ ಸಿಂಪಲ್ ಥಿಂಗ್ ಸರ್. ಯಾವುದೇ ಒಂದು ಕಾಂಟೆಕ್ಸ್ಟ್ ಅಲ್ಲಿ ನನ್ನ ಕಡೆಯಿಂದ ಒಂದು ಮಾಡಕ್ಕಾಗತ್ತೆ ಕೆಲಸನ ಅಥವಾ ಮಾಡಕ್ಕಾಗತ್ತೆ ಅಂತಂದ್ರೆ ಮಾಡಕ್ಕಾಗತ್ತೆ ಅಥವಾ ಮಾಡ್ಬೇಕು, ಮಾಡಕ್ಕಾಗಲ್ಲ ಅಂತಂದ್ರೆ ಏನ್ ಮಾಡಕ್ಕಾಗತ್ತೆ? ಅದ್ರ ಬಗ್ಗೆ ಕೊರಗಿನೂ ಕೂಡ ಈಗ ನಾವು ಚಿಂತೆ ಮಾಡಿದ್ರೆ ಆತರ ಒಬ್ರನ್ನ ನೀವು ನೋಡಿರ್ಬೋದು, ಆತರ ಲಕ್ಷಾಂತರ ಜನ ಅಂಗವಿಕಲರು ಇರ್ತಾರೆ. ಹೆಲ್ಪ್ ಮಾಡಬಾರ್ದು ಅಂತ ನಾನು ಹೇಳ್ತಿಲ್ಲ, ಬಟ್ ಕ್ಯಾನ್ ಯು ಡೂ ಸಮಥಿಂಗ್ ಅಬೌಟ್ ಇಟ್? ನೀವು ಪ್ರೈಮ್ ಮಿನಿಸ್ಟರ್ ಆದಾಗ ಈ ರೀತಿ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಇಟ್ ಮೇಕ್ ಸೆನ್ಸ್. ಬಟ್ ನಾವು ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿಯಾಗಿ ನನ್ನ ಕಡೆಯಿಂದ ನನ್ನ ಎದುರುಗಡೆಗೆ ಒಬ್ಬ ನಿಧಾನ, ಅವನಿಗೆ ಊಟ ಸಿಕ್ಕಿಲ್ಲ, ಬೆಳಿಗ್ಗೆಯಿಂದ ಒಂದು ಊಟ ಕೊಡಿಸೋದ್ರಲ್ಲಿ ಮೀನಿಂಗ್ ಇದೆ, ಅಷ್ಟೇ ನಾವು ಮಾಡಕ್ಕಾಗೋದು. ವಿ ಆರ್ ಇನ್ ದ ವರ್ಲ್ಡ್. ನಾವು ಈಗ ಪ್ರಪಂಚದಲ್ಲಿ ಒಂದು ಬದುಕ್ತಾ ಇದೀವಿ ಅಂತಂದ್ರೆ ನಮ್ಮ ಬದುಕಿನಲ್ಲಿ ಎರಡು ರೀತಿಯಾದ ನಿರ್ಧಾರಗಳು ಬರುತ್ತೆ. ಅದನ್ನೇ ಅವರು ಆಗ್ಲಿಂದ ಹೇಳ್ತಾ ಇದ್ದಂಥದ್ದು, either we can do something about it or we can't. ನಮ್ ಕಡೆಯಿಂದ ಮಾಡಕ್ಕೆ ಆಗಲ್ಲ, ನಮ್ ಕಂಟ್ರೋಲ್ ಅಲ್ಲಿ ಅದಿಲ್ಲ, ಅಥವಾ ಆ ರೋಲ್ಗೆ ಆ ಪವರ್ ಇಲ್ಲ ಅಂತಂದಾಗ ನನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟನ್ನ ನಾನು ಮಾಡ್ತೀನಿ. ಸೊ ಅದು ನನ್ನ ಸ್ವಧರ್ಮಕ್ಕೆ ತಕ್ಕ ಹಾಗೆ ನಾನು ನಡ್ಕೊಂಡ್ರೆ ಫಸ್ಟ್ ಲೆವೆಲ್ ನಾನು ಖುಷಿಯಾಗಿರ್ಬೇಕು. ದಟ್ ಈಸ್ ಇಂಪಾರ್ಟೆಂಟ್ ಸರ್, ರೈಟ್? ನೀವು ಸ್ವಾರ್ಥ ಅಂತ ಬರಲ್ಲ ಇದರಲ್ಲಿ. ನಾವು ಫಸ್ಟ್ ನೆಮ್ಮದಿಯಾಗಿಲ್ಲ ಅಂತಂದ್ರೆ ಬೇರೆಯವ್ರ ನೆಮ್ಮದಿ ಬಗ್ಗೆ ಥಿಂಕ್ ಮಾಡಿ ಇಟ್ ಮೇಕ್ ನೋ ಸೆನ್ಸ್, ರೈಟ್? ಸೊ ಹಾಗಾಗಿ ವಿ ಶುಡ್ ಟೇಕ್ ಎನ್ ಆಕ್ಷನ್. ನಿರ್ಧಾರಗಳನ್ನ ತಗೊಳ್ತೀವಿ ಯಾವ ರೀತಿ ಅಂತ ಅಂದ್ರೆ ಬೇಸ್ಡ್ ಆನ್ ದ ಸ್ವಧರ್ಮ. ನಾನು ಎಲ್ಲಿದ್ದೀನಿ, ಯಾರಾಗಿದ್ದೀನಿ, ಏನ್ ಮಾಡಕ್ಕಾಗತ್ತೆ ನನ್ನ ಕೈಯಿಂದ, ಏನು ಕಲಿದೀನಿ ನಾನು ಅನ್ನೋ ಒಂದು ಕಾಂಟೆಕ್ಸ್ಟ್ ಏನಿದೆಯೋ ಈ ಕಾಂಟೆಕ್ಸ್ಟಿನ ಬೇಸಿಸ್ ಅಲ್ಲಿ ನಿರ್ಧಾರಗಳನ್ನ ತಗೊಳ್ಬೇಕು. ಇದನ್ನ ಸ್ವಧರ್ಮ ಅಂತ ಹೇಳ್ತಕ್ಕಂಥದ್ದು. ಹೋಗ್ತಾ 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 ಈಗ ನೆಕ್ಸ್ಟ್ ಬರ್ತಕ್ಕಂಥ ಒಂದು ವಾರ ಇರ್ಬೋದು, ಈ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ಇದನ್ನ ಟ್ರೈ ಟು ಇಂಪ್ಲಿಮೆಂಟ್ ಇಟ್. ದಿಸ್ ಈಸ್ ಒನ್. ಅಂಡ್ ಇನ್ನೊಂದು ಪ್ರಾಕ್ಟೀಸ್ ನೀವು ಮಾಡ್ಬೋದು. ನಿಮಗೆ ಬಹಳ ಇಷ್ಟ ಅಂತಕ್ಕಂತ ಒಂದು ವಿಚಾರ ಇರುತ್ತೆ ನೋಡಿ. ಈಗ ಕಾಫಿ ಅಂದ್ರೆ ಇಷ್ಟ, ಟೀ ಅಂದ್ರೆ ಇಷ್ಟ, ಈ ರೀತಿಯಾದಂತ ಇಷ್ಟಗಳಿರುತ್ತೆ ನೋಡಿ. ಅದನ್ನ ಒಂದು 21 days ಅಥವಾ ಒಂದು ತಿಂಗಳಿಗೆ ಬಿಡಕ್ ಪ್ರಯತ್ನ ಪಡಿ ಕಾನ್ಶಿಯಸ್ಲಿ. ನನಗೆ ಟೀ ಅಂದ್ರೆ ಬಹಳ ಇಷ್ಟ, ಟೀ ಬಿಟ್ಬಿಡ್ತೀನಿ ನೆಕ್ಸ್ಟ್ 21 days. ಟ್ರೈ ಟು ಹ್ಯಾವ್ ದಟ್ ಸೆನ್ಸ್ ಆಫ್ ಕಂಟ್ರೋಲ್. ಆ ಒಂದು ಕಂಟ್ರೋಲ್ ನ ತರಲಿಕ್ಕೆ ಪ್ರಯತ್ನ ಪಡಿ. ಇದು ಎರಡು ಪ್ರಾಕ್ಟೀಸ್ ಏನಿದೆಯೋ ಟ್ರೈ ಟು ಡೂ ದಿಸ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಟೈಮ್ ಅಂಡ್ ಎಫರ್ಟ್ ಅನ್ನ ಕೊಟ್ಟಿರೋದಕ್ಕೆ. ವಿನಯ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಆಲ್ಮೋಸ್ಟ್ 2 hour ಕುತ್ಕೊಂಡು ನಾವು ಈ ಒಂದು ವಿಚಾರಗಳನ್ನ ಮಾತಾಡಿದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೆಸೆನ್ಸ್. ಹೋಗ್ತಾ ಹೋಗ್ತಾ ವಿಷಯಗಳು ಬೇರೆ ರೀತಿಯಲ್ಲಿ ಟರ್ನ್ ಓವರ್ ಆಗ್ತಾ ಇರುತ್ತೆ, ರೈಟ್? ಆದಷ್ಟು ನಮ್ಮ ಕಂಟ್ರೋಲ್ ಅಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಥಿಂಕ್ ಮಾಡಿದಾಗ ನೆಮ್ಮದಿಯಾಗಿ ಬದುಕಬಹುದು ಸರ್. ದಟ್ ಈಸ್ ದ ಹೋಲ್ ಪಾಯಿಂಟ್. ಸೊ ಹಾಗಾಗಿ ವಿ ಆರ್ ಸ್ಲೋಲಿ ಹೆಡಿಂಗ್ ದೇರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಂಡರ್ಫುಲ್ ಟೈಮ್. ಸಿಗೋಣ ನೆಕ್ಸ್ಟ್ ಸೆಷನ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹರೇ ಕೃಷ್ಣ.